ಪಂಚಮಹಾಕಾವ್ಯಗಳನ್ನು ಕುರಿತಾದ ಪರಿಚಯ ಮಾಲಿಕೆಯಲ್ಲಿ ಭಾರವಿಯ ಕಿರಾತಾರ್ಜುನೀಯವನ್ನು ತೆಗೆದುಕೊಂಡು ವಿಶದವಾಗಿಯೇ ನೋಡ್ತಾ ಬಂದಂತೆ ಆತನ ಮಹಾಕಾವ್ಯದ ಕಡೆಯ ಅಂದರೆ 18ನೇ ಸರ್ಗಕ್ಕಿಂತ ಒಂದು ಸ್ವಲ್ಪ ಮುಂಚೆ ಇದ್ದೀವಿ. 17ನೇ ಸರ್ಗದ 50 ಪದ್ಯಗಳಾಗಿದ್ದವು. ಈ ಹೊತ್ತು ಆ ಕಾವ್ಯವನ್ನು ಪೂರೈಸೋಣ. ನಾಳೆಯ ದಿವಸದಿಂದ ಇನ್ನೊಬ್ಬ ಮಹಾಕವಿ ಮಾಘ ಬರೆದಂಥ ಶಿಶುಪಾಲವಧ ಅನ್ನುವ ಕಾವ್ಯ, ಅದು ಭಾರವಿಯ ಕಾವ್ಯವನ್ನೇ ಮಾದರಿಯಾಗಿಟ್ಟುಕೊಂಡು ಅದರ ಜಾಡಿನಲ್ಲಿ ಅದನ್ನು ಮೀರಿಸಬೇಕು ಅಂತ ಹೊರಟಂಥದ್ದು. ಅದನ್ನು ಕುರಿತು ನೋಡೋಣ. ನಮ್ಮ ಪ್ರಾಚೀನ ಕವಿಗಳಲ್ಲಿ ಎಲ್ಲ ಭಾಷೆಯ ಕವಿಗಳಿಗೂ ಕೂಡ ಮಾಘ ಕವಿಯ ಮೇಲೆ ಮಿಗಿಲಾದಂಥ ಅಭಿಮಾನ. ಅವನನ್ನು ಕನ್ನಡದ, ತೆಲುಗಿನ, ಉತ್ತರ ಭಾರತದ ಬೇರೆ ಬೇರೆ ಭಾಷೆಗಳ ಕವಿಗಳೆಲ್ಲ ತುಂಬ ಮೆಚ್ಚಿಕೊಂಡಿದ್ದದ್ದು ಉಂಟು. ಹಾಗಾಗಿ ನಾಳೆಯಿಂದ ಆ ಕಡೆಗೆ ಹೋಗಬಹುದು. ತತ್ಪೂರ್ವದಲ್ಲಿ ಈ ಹೊತ್ತು ಭಾರವಿಯ ಕಾವ್ಯದ ಸಮಾಪ್ತಿ. ಈ 5 ದಿವಸಗಳ ಕಾರ್ಯಕ್ರಮವನ್ನು ಸಂಸ್ಥೆಗೆ, ನನಗೂ ವೈಯಕ್ತಿಕವಾಗಿ ಆತ್ಮೀಯ ಮಿತ್ರರಾದಂಥ ಶ್ರೀ ಮಂಜುನಾಥ ಅಜ್ಜಂಪುರ ಅವರು, ಅವರ ಶ್ರೀಮತಿಯವರು ಶ್ರೀಯುತರಾದಂಥ AP ನಾಗರಾಜ ಶ್ರೇಷ್ಠಿಯವರ ನೆನಪಿನಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ದಂಪತಿಗಳಿಗೆ ಮತ್ತು ಅವರ ಕುಟುಂಬದವರಿಗೆ ಸಂಸ್ಥೆಯ ಪರವಾಗಿ, ನನ್ನ ಪರವಾಗಿ ಧನ್ಯವಾದಗಳು. ಮಂಜುನಾಥ ಅಜ್ಜಂಪುರ ಅವರು ವಿಶೇಷತಃ ಈಚಿನ ವರ್ಷಗಳಲ್ಲಿ ರಾಷ್ಟ್ರೋತ್ಥಾನ ಸಾಹಿತ್ಯದ ಮೂಲಕವಾಗಿ ತುಂಬ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಅದಂದರೆ ಉಜ್ವಲವಾದ ರಾಷ್ಟ್ರೀಯ ಮೌಲ್ಯಗಳ ಸಾರವತ್ತಾದ, ವಿಚಾರಭರಿತವಾದ, ತರ್ಕಶುದ್ಧವಾದ ಸಾಹಿತ್ಯ ಯಾವುದು ಇಂಗ್ಲಿಷ್ನಲ್ಲಿ ವಿಶೇಷತಃ ಸೀತಾರಾಮ್ ಗೋಯಲ್ ಅವರು, ರಾಮಸ್ವರೂಪ್ ಅವರು ಸೇರಿದಂತೆ ಅನೇಕರು ಮಾಡಿದ್ದಾರೆ, ಅದನ್ನು ಕನ್ನಡಕ್ಕೆ ತಂದುಕೊಡ್ತಕ್ಕಂಥ ದೊಡ್ಡ ಸಾಹಸ ಮಾಡಿದ್ದಾರೆ. ಅನುವಾದ ಮಾಡುವುದು, ಮಾಡಿಸುವುದು, ಪರಿಷ್ಕಾರ ಮಾಡಿ ಪ್ರಕಟಿಸುವುದು, ಹೀಗೆ ಆ ರೀತಿಯಾದ ಒಂದು ಪ್ರಕಲ್ಪವನ್ನು ಕೈಗೊಂಡಿದ್ದಾರೆ. ಬಹಳ ಶ್ಲಾಘ್ಯವಾದದ್ದು. ಕನ್ನಡ ನಾಡು ಪ್ರಾಯಶಃ ಅವರ ಈ ಒಂದು ಸಾರಸ್ವತ ಸೇವೆಯನ್ನು ಮರೆಯೋಲ್ಲ ಅಂತ ಭಾವಿಸಿದ್ದೀನಿ. ಈಗ ನಾವು ಕಿರಾತಾರ್ಜುನೀಯದ ಕಡೆಗೆ ಹೋಗೋಣ. ಕಿರಾತಾರ್ಜುನೀಯದ 17ನೇ ಸರ್ಗದಲ್ಲಿ ಮಹಾಕವಿ ಅರ್ಜುನ ಮತ್ತು ಶಿವರ ಅಸ್ತ್ರ-ಪ್ರತ್ಯಸ್ತ್ರಗಳ ಶಸ್ತ್ರ-ಪ್ರತಿಶಸ್ತ್ರಗಳ ಸಂಗ್ರಾಮವನ್ನು ತೋರ್ಪಡಿಸಿದ್ದಾನೆ. ಅರ್ಜುನನ ಅಕ್ಷಯ ತೂಣೀರ ಕೂಡ ಖಾಲಿಯಾಯಿತು ಅಂತನ್ನೋದನ್ನು ನಾವು ಕಂಡ್ವಿ. ಅಲ್ಲಿವರೆಗೆ ಬಂದಿತ್ತು. ತಥೋನುಪೂರ್ವಾಯತ ವೃತ್ತಬಾಹು ಶ್ರೀಮಾನ್ ಕ್ಷರಲ್ ಲೋಹಿತ ದಿಗ್ಧದೇಹ ಆಸ್ಕಂದ್ಯ ವೇಗೇನ ವಿಮುಕ್ತನಾದ ಕ್ಷಿತಿಂ ವಿಧುನ್ವನ್ನಿವ ಪಾರ್ಷ್ಣಿಘಾತೈ. ಆಗ ಅವನು ನೇರವಾಗಿ ನುಗ್ಗುತ್ತಾ ಬಂದುಬಿಡ್ತಾನೆ. ಅರ್ಜುನ ಶಿವನನ್ನೇ ಎದುರಿಸಬೇಕು ಅಂತ ಬರ್ತಾನೆ. ಅಂದರೆ ಇಳಿಯೇ ಮುಳುಗದವನಿಗೆ ಚಳಿಯೇನು ಮಳೆಯೇನು ಅಂತ ಒಂದು ಗಾದೆ. ಮುಳುಗುವವರೆಗೂ ಭಯ, ಮುಳುಗದ ಮೇಲೆ ಏನು ದೊಡ್ಡ ಭಯ ಇಲ್ಲ ಅಂತ. ಹಾಗೆ ಆ ಡೆಸ್ಪರೇಷನ್ ಅಂತೀವಲ್ಲ, ಅದು ಬಂದಾಗ ಹೇಗಾದರೂ ಪರವಾಗಿಲ್ಲ ನುಗ್ಗೋಣ ಅಂತ, ಒಂದು ಡೂ ಆರ್ ಡೈ ಅಂತ ಬಂದುಬಿಡುತ್ತದೆ. ಒಂದು ಮಟ್ಟದಲ್ಲಿ ಉಳಿಸಿಕೊಳ್ಳಬೇಕು ಅಂತ ಇದ್ದಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇರ್ತೀವಿ. ಏನೂ ಇಲ್ಲ ಅಂದರೆ ನುಗ್ಗುವುದೇ ಹೌದು ಅಂತ. ಇದು ಮಹಾಶಕ್ತಿಶಾಲಿಗಳ, ಸತ್ವವಂತರ ಲಕ್ಷಣ. ಇನ್ನು ಕೆಲವರದು 3 ಬಿಟ್ಟವರು ಅಂತಾರಲ್ಲ, ಏನು ಹೋಗೋದಿದೆ ಹೋದರೂ ಪರವಾಗಿಲ್ಲ ಅಂತ ಇನ್ನೊಂದು ವಿಪರೀತ ವೃತ್ತಿಯಿಂದ ನಡೀತಕ್ಕಂಥದ್ದು ಒಂದು ಅಲ್ಲಿ ಕಾಣುತ್ತದೆ ಲೋಕದಲ್ಲಿ. ಹಾಗಾಗಿ ಅವನು ಹೊರಡ್ತಾನೆ, ನುಗ್ಗುತ್ತಾನೆ, ಶಿವನಿಗೆ ಡಿಕ್ಕಿ ಹೊಡೆಯುವಂತೆ ಬರ್ತಾನೆ. ಸಾಮ್ಯಂ ಗತೇನ ಶನಿನಾ ಮಘೋನಃ ಶಶಾಂಕ ಶಂಖಾಕೃತಿ ಪಾಂಡುರೇಣ ಶಂಭುಂ ಬಿಭತ್ಸುರ್ಧನುಷಾ ಜಘಾನ ಸ್ತಂಭಂ ವಿಷಾಣೇನ ಮಹಾನಿವೇಭ. ಒಂದು ಮಹಾಸ್ತಂಭವನ್ನು ಐರಾವತ ಬಂದು ನುಗ್ಗಿ ಅದನ್ನು ತನ್ನ ಕೋರೆದಾಡೆಗಳಿಂದ ತಿವಿಯಬೇಕು ಅಂತ ಮನಸ್ಸು ಮಾಡಿದ್ರೆ ಹೇಗೋ ಆ ರೀತಿಯಾಗಿ ಇಂದ್ರನ ವಜ್ರಾಯುಧಕ್ಕೆ ಸಮಾನವಾದಂಥ ಬಿಳಿಯ ಧನುಸ್ಸನ್ನು ಹಿಡ್ಕೊಂಡು ಆ ಧನುಸ್ಸಿನಿಂದಲೇ ಶಿವನನ್ನು ಬಡಿಯಬೇಕು ಅಂದ್ಕೋತಾನೆ. ಬಾಣಗಳು ಹೋಯಿತು, ಇನ್ನು ಬಿಲ್ಲೊಂದಿದೆ, ಆ ಬಿಲ್ಲಿಂದ ಬಡಿಯುತ್ತೀನಿ ಅಂತ. ಅರ್ಜುನನಿಗೆ ಇನ್ನೂ ಇವನು ಯಾರು ಅಂತ ಗೊತ್ತಾಗಿಲ್ಲ. ಅಗ್ನಿ ಕೊಟ್ಟ ಆ ಅಕ್ಷಯ ತುಣೀರಗಳು ಎಲ್ಲ ಖಾಲಿ ಆದವು, ಪೂರ್ಣವಾಗಿ ಅವು ನಿರ್ಜಲ ಸಾಗರದಂತೆ ಆದವು ಅಂತಂದ ಮೇಲಾದರೂ ಗೊತ್ತಾಗಬೇಕಾಗಿತ್ತು. ಏನಾಗುತ್ತದೆ, ಪೌರುಷವನ್ನೇ ಮುಖ್ಯವಾಗಿ ಇಟ್ಟುಕೊಂಡವರಿಗೆ ದೈವದ ಸ್ವರೂಪ ಗೊತ್ತಾಗೋಲ್ಲ. ದೈವವನ್ನೇ ಅವಲಂಬಿಸೋರಿಗೆ ಪೌರುಷದ ವ್ಯಾಪ್ತಿ ಎಷ್ಟು ಅಂತ ತಿಳಿಯೋದಿಲ್ಲ. ಇವು ಎರಡೂ ಕೂಡ ಬೇಕಾಗುತ್ತದೆ. ಪೌರುಷ ಮಾನುಷ ಅಂದರೆ ಪೌರುಷ ಮಾನುಷ ಯಾವುದಿದೆ, ಮಾನುಷದ ಪೌರುಷ, ಅದರ ಜೊತೆಗೆ ದೈವ ಬೇಕು, ವಿಧಿ ಅಂತೀವಲ್ಲ, ಈಶ್ವರೇಚ್ಛ, ಅದು ಎರಡೂ ಬೇಕಾಗುತ್ತದೆ.
ಒಂದೇ ಚಕ್ರದಿಂದ ಹೇಗೆ ರಥ ಸಾಗುವುದಿಲ್ಲವೋ ಹಾಗೆ ಇವೆರಡೂ ಬೇಕಾದದ್ದು. ಅಲ್ಲಿ ಯಾವುದರ ಎಲ್ಲೆಯಲ್ಲಿ ಯಾವುದು ಮುಗಿದ ಮೇಲೆ ಮತ್ತೆ ಯಾವುದು ಆರಂಭವಾಗುತ್ತದೆ ಅಂತ ಆಧುನಿಕ ಭೌತಶಾಸ್ತ್ರದಲ್ಲಿ ಹೇಳುವುದುಂಟು. ಈಗ ನ್ಯೂಟನ್ ಬಂದ ಮೇಲೆ ಅವನದಾದಂಥ ಒಂದು ಭೌತಶಾಸ್ತ್ರೀಯವಾದ ಚಲನವಲನ ನಿಯಮ, ಗುರುತ್ವಾಕರ್ಷಣ ಇತ್ಯಾದಿಗಳೆಲ್ಲ ಎಂದೂ ವ್ಯವಹಾರದಲ್ಲಿ ಇರುತ್ತವೆ. ಹಾಗಲ್ಲದೆ ಐನ್ಸ್ಟೀನಂದಿದೆ. ನ್ಯೂಟನ್ ಈಸ್ ನೋನ್ ಫಾರ್ ಅಬ್ಸಲ್ಯೂಟ್ ನೇಚರ್ ಆಫ್ ಸ್ಪೇಸ್ ಅಂಡ್ ಟೈಮ್, ವೈಲ್ ಐನ್ಸ್ಟೀನ್ ಪ್ರಪೌಂಡ್ಸ್ ದಿ ರಿಲೇಟಿವ್ ನೇಚರ್ ಆಫ್ ಸ್ಪೇಸ್ ಅಂಡ್ ಟೈಮ್. ದೇಶಕಾಲಗಳ ಸ್ಥಿರತೆಯನ್ನು, ದೇಶಕಾಲಗಳ ನಿರಪೇಕ್ಷತೆಯನ್ನು ನ್ಯೂಟನ್ ಹೇಳಿದ್ರೆ, ದೇಶಕಾಲಗಳ ಸಾಪೇಕ್ಷತೆಯನ್ನು ಐನ್ಸ್ಟೀನ್ ಹೇಳ್ತಾನೆ. ಎರಡೂ ಸತ್ತಿವೆ. ಆದರೆ ನ್ಯೂಟನ್ನ ಫಿಸಿಕ್ಸು, ಭೌತಶಾಸ್ತ್ರ ಎಲ್ಲಿ ವರ್ತಿಸುತ್ತದೆ, ಐನ್ಸ್ಟೀನ್ ಅನ್ನೋದು ಎಲ್ಲಿ ಅಂತ ನೋಡಬೇಕಾಗುತ್ತದೆ. ಈ ಚೌಕಟ್ಟು ನಮಗೆ ಮುಖ್ಯವಾಗಿ ಗಮನೀಯವಾದದ್ದು. ಇದು ಒಂದು ರೀತಿ ತಾಯಿ ಬೇಕಾ ಹೆಂಡತಿ ಬೇಕಾ ಅಂತಂದಂತೆ. ಇಬ್ಬರಿಗೂ ಅವರದೇ ಆದಂಥ ಅರ್ಥಪೂರ್ಣತೆ ಇದೆ, ಸುಸಂಗತಿ ಇದೆ. ನಾವು ನಮ್ಮ ಸೀಮಿತ ದೃಷ್ಟಿಯಿಂದ ಎಲ್ಲ ಕಡೆಯಲ್ಲಿಯೂ ಪೌರುಷವನ್ನು ಮುಂದೆ ಮಾಡ್ಕೊಂಡು ಹೋಗ್ತೀವಿ, ಇಲ್ಲ ಎಲ್ಲ ಕಡೆಯಲ್ಲೂ ದೈವವನ್ನು ಇಟ್ಟುಕೊಂಡು ಮುಂದೆ ಹೋಗ್ತೀವಿ. ಆ ಪೌರುಷವಾದಿಗಳು ದೈವನಿಂದೆಯನ್ನು, ದೈವವಾದಿಗಳು ಪೌರುಷನಿಂದೆಯನ್ನು ಮಾಡ್ತಾರೆ. ಅದು ಅವಿವೇಕವಾದದ್ದು. ಶ್ರುತಿ ಲಯಗಳಂತೆ ಅವೆರಡೂ ಕೂಡ ಬೇಕಾಗಿರುವಂಥದ್ದು. ಅರ್ಜುನ ಇಲ್ಲಿ ಪೌರುಷವನ್ನು ಒಂದು ಅಳತೆ ಹೆಚ್ಚು ಇಟ್ಕೊಂಡು ಬಿಟ್ಟ. ಆದರೆ ಪುಣ್ಯವಶಾತ್ ಇವೆರಡನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡ ಅದರ ಸ್ವರೂಪವೇ ಆದ ಮಹಾದೇವನಿಗೆ ಅರ್ಜುನನ ಪೌರುಷ ಇಷ್ಟವಾಯಿತು. ಅದು ಬಹಳ ದೊಡ್ಡದು. ಕೆಲವೊಮ್ಮೆ ನಾವು ಮಾಡಿದ ತಪ್ಪು ನಾವು ಒಲೆದವರಿಗೆ ಇಷ್ಟವಾಗಿಬಿಟ್ರೆ ಅದು ಗುಣವಾಗಿಬಿಡ್ತದೆ. ಇಲ್ಲಿ ಅದೇ ರೀತಿಯಾಗಿ ಅವನ ಒಂದು ಹೋರಾಟದ ಸೆಣಸಾಟದ ಕೆಚ್ಚೆ ಶಿವನಿಗೆ ತುಂಬ ಸಂತೋಷವಾಗಿದೆ. ಮಕ್ಕಳ ಮುದ್ದು ಮಾತು, ಮಕ್ಕಳ ಒರಟುತನ ಅವೆಲ್ಲ ತಂದೆ ತಾಯಿಗಳಿಗೆ ಇಷ್ಟವಾಗುತ್ತವಲ್ಲ, ಆ ಬಗೆಯಲ್ಲಿ ಆಯಿತು. ಹಾಗೆ ಅವನ ನುಗ್ಗಾಟವನ್ನು ಶಿವ ಒಪ್ಪಿಕೊಳ್ತಾನೆ. ಆ ಸ್ಕಂದ್ಯ ವೇಗೇನ ವಿಮುಕ್ತನಾದ ಕ್ಷಿತಿಂ ವಿಧುನ್ವನ್ನಿವ ಪಾರ್ಷ್ಣಿಘಾತೈ. ನೆಲವನ್ನು ಅಪ್ಪಳಿಸಿಕೊಂಡು ಬರುವಂತೆ ಬಂದ ಶಂಭುಂ ಬಿಭಿತ್ಸು ಭೇತ್ತುಮಿಚ್ಚು ಬಿಭಿತ್ಸು ಜಘಾನ ಸ್ತಂಭಂ ವಿಷಾಣೇನ ಮಹಾನ್ ಇವ ಇಭ. ಮಹಾ ಗಜ ಮಾಡುವಂತೆ ಮಾಡಿದ. ರಯೇಣ ಸಾ ಸನ್ನಿಧೇ ಪತಂತಿ ಭವೋದ್ಭವೇನ ಆತ್ಮನಿ ಚಾಪಯಷ್ಟಿ ಸಮುದ್ಧತ ಸಿಂಧುರನೇಕ ಮಾರ್ಗ ಪರೇ ಸ್ಥಿತೇನ ಓಜಸಿ ಜಹ್ನುನೇವ. ಅದು ಹೇಗಾಯಿತು ಅಂತಂದರೆ, ಅರ್ಜುನ ಬಿಲ್ಲನ್ನೇ ಇಟ್ಟುಕೊಂಡು, ಗಾಂಡೀವವನ್ನು ಇಟ್ಟುಕೊಂಡು ಹೊಡೆಯೋಕ್ಕೆ ಹೋಗಿದ್ದಾನೆ. ಶಿವನಲ್ಲಿ ಅದು ಐಕ್ಯವಾಗಿಬಿಡ್ತು ಗಾಂಡೀವ. ಅದು ಹೇಗೆ ಐಕ್ಯವಾಯಿತು ಅಂತಂದರೆ, ಅನೇಕ ಧಾರೆಗಳಾಗಿ ಶಿವನನ್ನೇ ಕೊಚ್ಚಿ ಹಾಕಬೇಕು ಅಂತ ಬರ್ತಾ ಇದ್ದ ಗಂಗಾ ನದಿ ಜಹ್ನುವಿನಿಂದ ಹೇಗೆ ಆಪೋಷಣಕ್ಕೆ ಒಳಗಾಯಿತು, ಜಹ್ನು ಮಹರ್ಷಿ ಹೇಗೆ ಅದನ್ನು ಒಂದು ಆಪೋಷಣ ತೆಗೆದುಕೊಂಡು ಇಲ್ಲವಾದಂತೆ ಮಾಡಿಬಿಟ್ನೋ ಹಾಗೆ ಅಂತ. ಸಮುದ್ಧತ ಸಿಂಧು ಅನೇಕ ಮಾರ್ಗ ಪರೇ ಸ್ಥಿತೇನ ಓಜಸಿ ಜಹ್ನುನಾ ಇವ. ರಯೇಣ ಸನ್ನಿಧದೇ ಸಾ ಪತಂತಿ ಭವೋದ್ಭವೇನ ಆತ್ಮನಿ ಚಾಪಯಷ್ಟಿ. ಅವನ ಶರೀರದಲ್ಲಿ ಅದು ಮಾಯವಾಯಿತು, ಮರೆವಾಯಿತು. ಒಟ್ಟಿನಲ್ಲಿ ಅರ್ಜುನನಿಗೆ ಬಿಲ್ಲೂ ಇಲ್ಲದಂತೆ ಆಯಿತು. ಹೀಗೆ ವಿಕಾರ್ಮುಖ ಕರ್ಮಸು ಶೋಚನೀಯ ಪರಿಚ್ಯುತ ಔದಾರ್ಯ ಇವೋಪಚಾರ. ಬತ್ತಳಿಕೆ ಇಲ್ಲ, ಬಾಣಗಳಿಲ್ಲ, ಬಿಲ್ಲು ಇಲ್ಲ, ಈ ಎಲ್ಲ ಆಗಿಬಿಟ್ಟಿದ್ರು ಔದಾರ್ಯವಿಲ್ಲದ ಸತ್ಕಾರದಂತೆ ಆಯಿತು ಅರ್ಜುನನ ಸ್ಥಿತಿ ಅಂತ. ಪರಿಚ್ಯುತ ಔದಾರ್ಯ ಇವ ಉಪಚಾರ ಅಂದರೆ ಸತ್ಕಾರ, ಉಪಚಾರ, ಆತಿಥ್ಯ ಮಾಡಬೇಕು ಅಂದರೆ ಅದಕ್ಕೊಂದು ಔದಾರ್ಯ ಇರಬೇಕು. ಜನರಾಸಿಟಿ ಇಲ್ಲದೆ ಏನು ಉಪಚಾರ ಮಾಡಿದ್ರೂ ಪ್ರಯೋಜನವಿಲ್ಲ. ಔದಾರ್ಯಕ್ಕೆ ಸಂಪತ್ತಿ ಬೇಕು. ಅದ್ಯಾವುದೂ ಇಲ್ಲದೆ ಇದ್ದಾಗ ಬಾಯುಪಚಾರ ಆಗಿಬಿಡುತ್ತದೆ. ಹಾಗಾಯಿತು ಅರ್ಜುನನ ದುಸ್ಥಿತಿ ಪಾಪ. ವಿಚಿಕ್ಷಿಪೆ ಶೂಲಭೃತ ಸಲೀಲಂ ಸಪತ್ರಿಭಿರ್ ದೂರಂ ಅದೂರಪಾತೈ. ಹಾಗಾಗಿ ಶಿವನ ಕೈನಲ್ಲಿ ಬಿಲ್ಲು ಇತ್ತು, ಬಾಣವೂ ಇತ್ತು. ಲೀಲಾಜಾಲವನು ಬಾಣ ಬಿಟ್ಟು ಅರ್ಜುನನ ಘಾಸಿ ಮಾಡ್ತಾನೆ. ಅದು ಯಾವ್ಯಾವ ರೀತಿಯಲ್ಲಿ ಅವನಿಗೆ ನೋವು ಕೊಡುತ್ತೆ ಶಿವನ ಬಾಣಗಳು ಅಂತಂದರೆ, ಉಪೋಢ ಕಲ್ಯಾಣ ಫಲೇಭಿರುಕ್ಷನ್ ವೀರವ್ರತಂ ಪುಣ್ಯರಣಾಶ್ರಮಸ್ಥಃ ಜಪೋಪವಾಸೈರಿವ ಸಂಯತಾತ್ಮ ತೇಪೆ ಮುನಿ ತೈರಿಷುಭಿ ಶಿವಸ್ಯ ಇಷುಭಿ ತೈಹಿ ಜಪೋಪವಾಸೈರಿವ ಸಂಯತಾತ್ಮ ತೇಪೆ. ಅವನು ಎಂತೆಂಥ ಶಕ್ತಿಶಾಲಿ ಆದವನು ಅರ್ಜುನ. ಅಂಥವನನ್ನು, ಅಷ್ಟು ಜಿತೇಂದ್ರಿಯನನ್ನು, ಇಷ್ಟು ಕಾಲ ತಪಸ್ಸು ಮಾಡಿದವನನ್ನು ಉಪೋಢ ಕಲ್ಯಾಣ ಫಲಃ ಅಭಿರುಕ್ಷನ್ ವೀರವ್ರತಂ ಪುಣ್ಯ ರಣ ಆಶ್ರಮಸ್ಥಃ. ಆ ರೀತಿಯಾಗಿ ರಣಾಶ್ರಮದಲ್ಲಿ ನಿರಂತರವಾಗಿ ಯುದ್ಧೋದ್ಯಮದಲ್ಲಿದ್ದವನು,
ಅವನು ತಪಸ್ಸು ಮಾಡುವಾಗಲೂ ಬೆನ್ನಿಗೆ ಬತ್ತಳಿಕೆಯನ್ನು, ಸೊಂಟಕ್ಕೆ ಕತ್ತಿಯನ್ನು, ಕೈನಲ್ಲಿ ಬಿಲ್ಲನ್ನು, ಸೊಂಟದಲ್ಲಿ ಖಡ್ಗವನ್ನು ಎಲ್ಲ ಹಿಡ್ಕೊಂಡೇ ತಪಸ್ಸು ಮಾಡಿದ್ದು. ಆ ಮಟ್ಟದ ಕ್ಷಾತ್ರಶೀಲ ಇರತಕ್ಕಂಥವನು, ಅಂದರೆ ರಣಾಶ್ರಮದಲ್ಲಿ ಇರತಕ್ಕಂಥವನು, ಜಿತೇಂದ್ರಿಯನಾದವನು. ಇಂಥವನು ಏನು ಮಾಡ್ದ, ಶಿವನ ಬಾಣಗಳಿಗೆ ತುತ್ತಾಗಿ ಒದ್ದಾಡದ. ಅದು ಯಾವ ಥರ ಆಯಿತು ಅಂತಂದರೆ, ಜಪೋಪವಾಸ ಇರಿವ ಸಂಯತಾತ್ಮ. ಜಪ, ಉಪವಾಸ ಇತ್ಯಾದಿಗಳಿಂದ ಒಬ್ಬ ಮುನಿಗೆ ಎಷ್ಟು ಬಳಲಿಕೆ ಆಗುತ್ತದೆಯೋ ಆ ರೀತಿ ಆಯಿತು ಅಂತ. ಶಿವನ ಬಾಣಗಳು ಅವನನ್ನು ಮತ್ತಷ್ಟು ಸೊರಗಿಸಿದವು, ಮತ್ತಷ್ಟು ಕಷ್ಟ ಮಾಡಿದವು, ಆ ರೀತಿಯಾಗಾಯಿತು. ಮತ್ತು ಅಸ್ತ್ರಲಾಭ ಯಾವುದಿದೆ ಅದರಿಂದಾಗಿ ಅವನಿಗೆ ಇಹದಲ್ಲಿ ಅಭ್ಯುದಯ, ಮತ್ತು ಶಿವದರ್ಶನದಿಂದ ಪರದಲ್ಲಿ ನಿಶ್ರೇಯಸ್ಸು, ಮೋಕ್ಷ, ಇವ್ಯಾವುದೂ ಕೂಡ ಅವನಿಗೆ ದೂರವಲ್ಲದ್ದು. ಹಾಗಿರುವಾಗ ಶಿವನ ಬಾಣಗಳು ಅವನನ್ನು ನೋವು ಮಾಡ್ತಾ ಇವೆ. ಇದೊಂದು ದೊಡ್ಡ ಆಶ್ಚರ್ಯ. ತತಃ ಅಗ್ರಭೂಮಿಂ ವ್ಯವಸಾಯ ಸಿದ್ಧೇ ಸೀಮಾನ ಮನ್ಯೈ ಅತಿ ದುಸ್ತರಂ ಸಹ ತೇಜಶ್ರಿಯಾಂ ಆಶ್ಚರ್ಯಂ ಉತ್ತಮಾಸಿ ಸಾಕ್ಷಾದಹಂಕಾರಂ ಇವ ಆಲಲಂಬೆ. ಅವನು ತತ್ಕ್ಷಣ ತನ್ನ ಖಡ್ಗವನ್ನು ಹಿರಿತಾನೆ. ಆ ಖಡ್ಗ ಹೇಗಿತ್ತು ಅಂದರೆ ತನ್ನ ಅಭಿಮಾನವೇ ಸಾಕಾರಗೊಂಡಂತೆ ಇತ್ತು ಅಂತ. ಅಂದರೆ ಆಪತ್ತಿನಲ್ಲಿ ಶರಣಾಗಲು ಯೋಗ್ಯವಾದಂಥದ್ದು ಅದು ಖಡ್ಗ. ಆ ರೀತಿಯಾದ ಖಡ್ಗವನ್ನು ತೇಜಶ್ರಿಯಾಂ ಆಶ್ರಯಂ ಉತ್ತಮಾಸಿ, ಉತ್ತಮವಾದಂಥ ಹಸಿಹಿ, ಆ ಹಸಿಯನ್ನು ಅದು ಯಾವುದಿದೆ ಖಡ್ಗವನ್ನು ಅವನು ಹಿಡಿತಾನೆ. ಅಗ್ರಭೂಮಿ ತುಂಬ ಅಗಲವಾಗಿರ್ತಕ್ಕಂಥದ್ದು, ಮೊನಚಾಗಿರ್ತಕ್ಕಂಥದ್ದು, ವಿಶಾಲವಾದದ್ದು. ಮತ್ತು ಅವನ ತೇಜಸ್ಸು ಅದೇ ರೀತಿಯಾಗಿ, ಅವನ ಹೆಮ್ಮೆ ಕೂಡ ಹಾಗೆ. ಆಪತ್ತಿನಲ್ಲಿ ತನ್ನನ್ನು ತಾನು ನೆಚ್ಚಿಕೊಳ್ಳಬಲ್ಲ, ಆ ರೀತಿಯಾದದ್ದು ಅಭಿಮಾನ. ಮತ್ತು ಯಾರ ಪ್ರತಾಪಕ್ಕೂ ಅದು ಬಾಗದೇ ಇರತಕ್ಕಂಥದ್ದು. ಈ ಖಡ್ಗ ಹೇಗೆ ಡೊಂಕಾಗೋಲ್ವೋ ಅವನ ಅಹಂಕಾರ, ಹೆಮ್ಮೆ ಕೂಡ ಅದೇ ರೀತಿ ಡೊಂಕಾಗದೇ ಇರೋದು. ಆ ಥರ ತನ್ನ ಹೆಮ್ಮೆಯ ಪ್ರತೀಕದಂತಿರುವ ಖಡ್ಗವನ್ನು ಹಿರಿದು ಬರ್ತಾನೆ. ಅರ್ಜುನ ಧನುರ್ವಿದ್ಯೆಗೆ ಬಹಳ ಪ್ರಸಿದ್ಧನಾದಂಥವನು. ಅವನೀಗ ಖಡ್ಗವಿದ್ಯೆಗೆ ತೊಡಗಿದ್ದಾನೆ. ಅಂದರೆ ಅವನಿಗದರೊಳಗೆ ಕೌಶಲ ಇದೆ. ಆದರೆ ಬಿಲ್ಲು ಯಾವುದಿದೆ, ಬಾಣ ಯಾವುದಿದೆ, ಅದನ್ನು ಬಳಸಿ ಮಾಡುವಂಥ ಧನುರ್ವಿದ್ಯಾ ವಿಲಾಸ, ಅದರೊಳಗಿರುವ ಕೌಶಲ ಅವನಿಗೆ ಈ ಅಸಿಚಾಲನದಲ್ಲಿ, ಖಡ್ಗಯುದ್ಧದಲ್ಲಿ ಇಲ್ಲ. ಕೆಲವರಿಗೆ ಕೆಲವು ವಿಷಯಗಳಲ್ಲಿ ವಿಶೇಷವಾದ ಪರಿಣತಿ ಇರುತ್ತದೆ, ಮಿಕ್ಕಿದರೊಳಗೆ ಸಾಮಾನ್ಯವಾದ ತಿಳಿವಳಿಕೆ ಇರುತ್ತದೆ. ಅಂದರೆ ಒಂದು ಸ್ಪೆಷಲೈಸ್ಡ್ ಇನ್ ಏನ್ ಏರಿಯಾ ಆ್ಯಂಡ್ ನಾಟ್ ಸ್ಪೆಷಲೈಸ್ಡ್ ಸೋ ಮಚ್ ಇನ್ ಸೋ ಮೆನಿ ಅದರ್ ಏರಿಯಾಸ್. ಅಲ್ಲಿ ಬಂದು ಕೆಲಸ ಮಾಡಬೇಕಾದ್ರೆ ಒಂದು ಮಟ್ಟಕ್ಕೆ ಆ್ಯಾವರೇಜ್ ಆಗಿಬಿಡುತ್ತೆ, ಬಿಲೋ ಆ್ಯಾವರೇಜು ಆಗಿಬಿಡುತ್ತೆ. ಅರ್ಜುನ ಒಳ್ಳೆಯ ಆಯುಧವನ್ನು ಪ್ರಯೋಗ ಮಾಡಬಲ್ಲವನಾದರೂ ಒಂದಿಷ್ಟು ಸೊರಗಿರ್ತಾನೆ ಅದರೊಳಗೆ. ಅದರಿಂದಲೇ ತಾನು ಇಲ್ದೇ ಮೊದಲೇ ಕತ್ತಿ ಹಿಡಿದು ನುಗ್ತಾ ಇದ್ದ. ಅದು ಆಪ್ಷನ್ ಆಮೇಲೆ ಅನ್ನೋದ್ರಿಂದನೇ ಅದು ಸ್ವಲ್ಪ ಕೀಳಾದದ್ದು ಅಂತ ಗೊತ್ತಾಗುತ್ತದೆ. ನಮಗಲ್ಲಿ ಬಲ ಅಷ್ಟಾಗಿ ಸಾಲದು ಅಂತ ಗೊತ್ತಾಗುತ್ತದೆ. ಪ್ರತಿಯೊಬ್ಬರಿಗೂ ಒಂದೊಂದು ಸಾಮರ್ಥ್ಯ ಅಂತಿರುತ್ತೆ. ಸೇಫ್ ಝೋನ್ ಅಂತೀವಲ್ಲ, ಹೋಮ್ ಗ್ರೌಂಡ್ ಅಂತೀವಲ್ಲ, ಆ ಬಗೆಯಾದದ್ದು. ಅರ್ಜುನನಿಗೆ ಪಾಪ ಧನುಸ್ಸಾದ ಮೇಲೆ ಖಡ್ಗ ಅಷ್ಟಲ್ಲ, ಆದರೂ ಖಡ್ಗ ಚಾಲನ ಮಾಡೋಕ್ಕೆ ಶುರು ಮಾಡ್ತಾನೆ. ಹಾಗೆ ಯುದ್ಧ ಮಾಡ್ತಾ ಇದ್ದಂತೆ ಆ ಖಡ್ಗವೂ ಕೂಡ ಹೊರಟೋಗ್ಬಿಡುತ್ತೆ. ಅದು ಹೇಗೆ ಹೊರಟೋಯ್ತು ಅಂತ ಅನ್ನೋದನ್ನು ಕವಿ ಹೇಳ್ತಾನೆ. ಶಿವಪ್ರಣುನ್ಯೇನ ಶಿಲೀಮುಖೇನ ಸ್ತರುಪ್ರದೇಶಾತ್ ಅಪವರ್ಜಿತಾಂಗ ಜ್ವಲನ್ನಸಿ ತಸ್ಯ ಪಪಾತ ಪಾಣೇ ಘನಸ್ಯ ವಪ್ರಾದಿವ ವೈದ್ಯುತೋಗ್ನಿ. ಮೋಡದಿಂದ ಮಿಂಚು ಜಾರಿ ಬೀಳುವಂತೆ ಶಿವನ ಬಾಣಗಳ ಮೂಲಕವಾಗಿ ಅರ್ಜುನನ ಖಡ್ಗ ಹಿಡಿಯನ್ನು ಕಳಿಸಿಕೊಂಡು ಬಿತ್ತು ಅಂತ. ಅಂದರೆ ಮೋಡದಿಂದ ಮಿಂಚು ನಿರಂತರವಾಗಿ ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ. ಯಾವಾಗ ಅದು ಹೋಗುತ್ತೆ, ಮಾಯವಾಗುತ್ತೆ ಅಂತ ನಮಗೂ ಹೇಳೋಕ್ಕಾಗೋಲ್ಲ. ಆ ರೀತಿಯಾಗಿ ಅಷ್ಟು ಬೇಗ ಅವನ ಖಡ್ಗ ಇಲ್ಲವಾಗಿಬಿಡ್ತು. ದೇವರ ಅನುಗ್ರಹ ಯಾವತ್ತೂ ಅದೇನೆ. ಭಾಗವತದಲ್ಲಿ ಬರುತ್ತಲ್ಲ, ಯಸ್ಯಾನುಗ್ರಹ ಮಿಚ್ಛಾಮಿ ತಸ್ಯ ಸರ್ವಂ ಹರಾಮ್ಯಹಂ. ಯಾರನ್ನ ಅನುಗ್ರಹ ಮಾಡಬೇಕು ಅಂತಿದ್ದೀನೋ ಅವ್ರದ್ದೆಲ್ಲವನ್ನೂ ನಾನು ಮೊದಲು ಕಿತ್ಕೋತೀನಿ ಅಂತ. ಹಾಗೆ ಕಿತ್ತುಕೊಂಡ ಮೇಲೆ ನಿಜವಾಗಿಯೂ ಭಕ್ತಿ ಉಳಿಯುತ್ತದೆಯಾ, ಸಮರ್ಪಣೆ ಉಳಿಯುತ್ತದೆಯಾ, ಪ್ರಪತ್ತಿ ಉಳಿಯುತ್ತದೆಯಾ ಅಂತ ನೋಡಿಕೊಂಡು ಮಾಡಬೇಕು. ಆ ಮಟ್ಟಕ್ಕೆ ತೀವ್ರತೆ, ಮುಮುಕ್ಷುತ್ವ, ಅನನ್ಯ ಶರಣ್ಯ ಅನ್ನುವ ಭಾವ ಪರಮಾತ್ಮನಲ್ಲಿ ಬರಬೇಕಲ್ವಾ. ಹಾಗೆ ಒಂದೊಂದಾಗಿ ತೆಗೆದುಕೋತಾ ಇದ್ದಾನೆ. ನಾವು ಯಾವುದನ್ನು ವಿಶೇಷವಾಗಿ ನಮ್ಮ ಅಭಿಮಾನ ಪಾತ್ರವಾದದ್ದು ಅಂತ ಭಾವಿಸ್ತೀವೋ ಅಲ್ಲಿಯೇ ಬೀಳ್ತಕ್ಕಂಥದ್ದು ಪೆಟ್ಟು. ಹಾಗೆ ಬಿದ್ದಾಗಲೇ ಗೊತ್ತಾಗುವುದು. ಸಾಮಾನ್ಯವಾಗಿ ಮಾನವರೆಲ್ಲರೂ ಒಂದಲ್ಲ ಒಂದರಲ್ಲಿ ತಮ್ಮ ಅಭಿಮಾನವನ್ನು ಇಟ್ಟುಕೊಂಡಿರ್ತಾರೆ. ಒಂದಲ್ಲ ಒಂದರೊಳಗೆ ತಾವು ನೆಚ್ಚಿಕೊಂಡಿರತಕ್ಕಂಥ ಎಮ್ಮೆಗಳು, ಅವು ಕೋಣಗಳನ್ನು ಈದರೆ ಗತಿ ಏನು?
ಹಾಗಾಗುತ್ತದೆ. ಅದು ಲೋಕರೂಢಿಯಲ್ಲೇ ಕಾಣತಕ್ಕಂಥದ್ದು. ಆ ಸ್ಥಿತಿ ಅರ್ಜುನನಿಗೆ ಬಂತು. ಹಾಗೆ ಬರದೇ ಇದ್ದರೆ ನಮ್ಮ ಶಕ್ತಿಗಳ ಅಶಕ್ತಿಗಳ ಸಾಮರ್ಥ್ಯ ಅಸಾಮರ್ಥ್ಯಗಳ ಪರ್ಯಾಲೋಚನೆಯನ್ನು ಪುನರಾಲೋಚನೆಯನ್ನು ನಾವು ಮಾಡೋದೇ ಇಲ್ವಲ್ಲ. ನಾವು ಯಾವಾಗ ನಮ್ಮನ್ನು ಕುರಿತು ಆಲೋಚನೆ ಮಾಡ್ತೀವಿ, ಒಂದು ಸೋಲಾದಾಗ, ಅನ್ಲೆಸ್ ದೆರ್ ಈಸ್ ಸೆಟ್ ಬ್ಯಾಕ್ ವಿಲ್ ನೆವರ್ ರೀಥಿಂಕ್ ಅಬೌಟ್ ಅವರ್ ಸೆಲ್ಸ್. ನಡೀತಾ ಇದೆಯಲ್ಲ, ಚೆನ್ನಾಗಿ ನಡೀತಾ ಇದೆಯಲ್ಲ, ಇನ್ನು ಯಾಕೆ ಯೋಚನೆ ಮಾಡಬೇಕು ಅಂತ. ಒಮ್ಮೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದಾಗ ಏನೋ ಪ್ರಮಾದವಾಯಿತು, ಎಂಥದ್ದೋ ಆಯಿತು. ಇದು ಸಾಮಾನ್ಯವಾದ ಅನುದಿನದ ಆರೋಗ್ಯದಿಂದ ಮೊದಲುಗೊಂಡು ಎಲ್ಲೆಲ್ಲಿಯೂ ಬರ್ತಾ ಹೋಗುತ್ತದೆ. ಪ್ರತಿಯೊಂದು ಕಡೆಯಲ್ಲಿಯೂ ಬರುತ್ತದೆ. ಜಗತ್ತಿನ ದೇಶಗಳ ಆಗು ಹೋಗುಗಳು ಎಲ್ಲದರೊಳಗೂ ಇದು ಇರತಕ್ಕಂಥದ್ದು. ಯಾವುದೋ ಯೋಜನೆ ಮಾಡಿರ್ತೀವಿ, ಆ ಯೋಜನೆ ಕ್ರಮಬದ್ಧವಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂದರೆ ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇನೇ ಇಲ್ಲ. ಆಮೇಲೆ ಕಂಡಾಗ ಏನೋ ಆಗಿಬಿಟ್ಟಿತ್ತು ಅಂತ. ಈ ಥರದ ಒಂದು ಕ್ಲಾಸಿಕ್ ಕೇಸನ್ನು ನೋಡುವುದಿದ್ದರೆ, ಈಗ ಜಗತ್ತಿನಲ್ಲಿ ಸ್ಮಾಲ್ ಪಾಕ್ಸ್, ಯಾವುದನ್ನು ಸಿಡುಬು ರೋಗ ಅಂತಾರೆ, ಅದು ಇಲ್ಲ ಅನ್ನುವ ಮಟ್ಟಕ್ಕೆ ನಿರ್ಮೂಲಿತವಾಗಿದೆ. ಆದರೂ ಅದರ ಲಸಿಕೆಯನ್ನು ಒಂದಷ್ಟು ಇಟ್ಟುಕೊಂಡಿದ್ದಾರೆ. ಯಾಕೆಂದರೆ ಅಕಸ್ಮಾತ್ ಯಾವುದಾದ್ರೂ ಒಂದು ಸಮಯದಲ್ಲಿ ಅದು ಉಲ್ಬಣವಾದಾಗ, ಪ್ರಕೋಪವಾದಾಗ ಅದಕ್ಕೆ ಚಿಕಿತ್ಸೆಯೇ ಇರೋದಿಲ್ಲ. ಆಮೇಲೆ ಅದು ಮಹಾಮಾರಿ ಆಗಿಬಿಡುತ್ತೆ. ಈ ಸಿಡುಬು ಇತ್ಯಾದಿಗಳೆಲ್ಲ ಬಂದು, ಪ್ಲೇಗು ಇತ್ಯಾದಿಗಳು ಬಂದು ಎಷ್ಟೆಷ್ಟೋ ದೇಶಗಳ ಜನಸಂಖ್ಯೆ ಹಳ್ಳಿಗಳೇ ಒರೆಸಿಕೊಂಡು ಹೋದವು. ಅದೀಗ ಹೋಗಿರೋದ್ರಿಂದ ನಾವು ಮರೆತು ಬಿಟ್ಟಿದ್ದೀವಿ. ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ, 1-2 ದಶಕಗಳ ಕೆಳಗೆ ಗುಜರಾತಿನ ಸೂರತ್ನಲ್ಲಿ ಪ್ಲೇಗ್ ಕಾಣಿಸಿಕೊಳ್ತು. ಆಗ ಪ್ಲೇಗಿಗೆ ಬೇಕಾದ ಔಷಧಗಳೇ ಇರಲಿಲ್ಲ, ಎಲ್ಲಿಯೂ ಇರಲಿಲ್ಲ. ಆಮೇಲೆ ಅದನ್ನು ಎಲ್ಲೆಲ್ಲಿಂದಲೋ ಕಷ್ಟಪಟ್ಟು ಹುಡುಕಿ ತಡಕಿ ತರಿಸ್ಕೊಳ್ಬೇಕಾಯ್ತು. ಅಂದರೆ ಏನು, ಅದು ಇಲ್ಲ ಅಂತ ನಾವು ಆರಾಮಕ್ಕೆ ಅದರ ಬಗ್ಗೆ ಸ್ಲೀಪ್ ಓವರ್ ದಿ ಇಶ್ಯೂ ಅಂತೀವಲ್ಲ, ಹಾಯಾಗಿ ಮಲಗಿಬಿಟ್ಟಿರ್ತೀವಿ. ಇನ್ನು ಬೇರೆ ಯಾವುದು ಕೆಲಸ ಮಾಡ್ಕೊಂಡು ಹೋಗಿರ್ತೀವಿ. ಆಮೇಲೆ ಗೊತ್ತಾಗುತ್ತದೆ. ನಲ್ಲಿನಲ್ಲಿ 3 ಹೊತ್ತು ನೀರು ಬರಿತಾ ಇದೆ ಅನ್ನುವಾಗ ನಾವು ಯಾವುದೇ ಪಾತ್ರೆಯಲ್ಲಿ ಅದನ್ನು ಜೋಪಾನ ಮಾಡ್ಕೊಳ್ಬೇಕು ಅಂತ ನೋಡೋದಿಲ್ಲ. ಒಮ್ಮೆ ನೀರಿಲ್ಲ, ನಲ್ಲಿಗಳು ಬತ್ತೋದು ಅಂದರೆ ಆವಾಗ ಚಿಂತೆ ಆಗುತ್ತದೆ. ಎಲ್ಲ ಅದೇ ರೀತಿಯಾಗಿ ಪರ್ಯಾಲೋಚನೆ ಬರುವುದೇ ಪ್ರಮಾದ ಉಂಟಾದಾಗ ಅರ್ಜುನನಿಗೆ ಅದನ್ನು ಕಲ್ಪಿಸಬೇಕು ಅಂತ ಮಹಾದೇವನ ಇಚ್ಛೆ, ಭಗವದಿಚ್ಛೆಯೇ ಹಾಗೆ. ಆ ಕಾರಣದಿಂದಲೇ ಕುಂತಿ ಕೃಷ್ಣನ ಮತ್ತೆ ಭಾಗವತದಲ್ಲಿಯೇ ಬೆಳಕೋತಾಳೆ, ದೇವ ನಮಗೆ ಕಷ್ಟವನ್ನು ಕೊಡು, ಆಗಲಾದರೂ ನಿನ್ನ ಧ್ಯಾನವನ್ನು ನಾವು ಮಾಡ್ತೀವಿ ಅಂತ. ಪುಣ್ಯವಶಾತ್ ಕಷ್ಟ ಇಲ್ಲದ ಮನುಷ್ಯರಿಲ್ಲ. ಒಬ್ಬರಿಗೆ ಒಂದಲ್ಲ ಒಂದು ರೀತಿ ಕಷ್ಟ ಒಂದಲ್ಲ ಒಂದು ಹೊತ್ತಿನಲ್ಲಿ ಬರ್ತಾನೇ ಇರುತ್ತದೆ. ಬಂದಂತೆ ಆಲೋಚನೆ ಮಾಡ್ತಾ ನಮ್ಮ ಪೌರುಷ ಮಾನುಷ ಎಷ್ಟು ಯಾವ ಮಾತ್ರದ್ದು ಅಂತ ಗೊತ್ತಾಗುತ್ತದೆ. ಒಂದು ಮಟ್ಟದ ನಮ್ರತೆ ಬರುತ್ತದೆ. ನಮ್ರತೆ ತುಂಬ ಬೇಕಾಗಿರ್ತಕ್ಕಂಥ ಜೀವನ ಮೌಲ್ಯ ಅಲ್ವಾ. ಅರ್ಜುನನ ಮೂಲಕ ಇದು ಹೇಳ್ತಾ ಇರೋದು. ಅಂದರೆ ಕಿರಾತಾರ್ಜುನೀಯ ಕಾವ್ಯದ ಮೂಲ ತತ್ವ ಇಲ್ಲಿ ಪೌರುಷಕ್ಕಿರುವ ಮಿತಿ ಮತ್ತು ಪೌರುಷದಿಂದ ಎಷ್ಟೆಲ್ಲ ಸಾಧಿತವಾಗಬಹುದು ಅನ್ನುವ ಗತಿ ಎರಡನ್ನೂ ಕವಿ ನೋಡಿಕೊಂಡಿದ್ದಾನೆ. ಆಕ್ಷಿಪ್ತ ಚಾಪಾ ವರ್ಣೇಶು ಜಾಲ ಛಿನ್ನೋತ್ತಮಾಸಿ ಸಮೃದ್ಧೇವಧೂತಃ ರಿಕ್ತ ಪ್ರಕಾಶಶ್ಚ ಬಭೂವ ಭೂಮೇಃ ಉತ್ಸಾದಿತೋದ್ಯಾನ ಇವ ಪ್ರದೇಶ. ಆಮೇಲೆ ಆ ಒಂದು ಖಡ್ಗ ಜಾರಿ ಹೋದಾಗ ಕವಚ, ಬಿಲ್ಲು, ಬಾಣ, ಇದೀಗ ಖಡ್ಗ ಎಲ್ಲ ಶಿವನಲ್ಲಿ ಲೀನವಾಗಿ ಹೋಗಿದ್ದರಿಂದ ರಣರಂಗದಲ್ಲಿ ಸೋತ ಅರ್ಜುನ ಭೂಮೇರುತ್ಸಾದಿತ ಉದ್ಯಾನ ಇವ ಪ್ರದೇಶ, ಉದ್ಯಾನವನ್ನು ನಿರ್ಮೂಲನೆ ಮಾಡಿದಾಗ ಆ ಭಾಗದ ನೆಲ ಖಾಲಿಯಾಗಿ ಬಂಜರು ಭೂಮಿಯಾಗಿ ತೋರುತ್ತದಲ್ಲ, ಆ ರೀತಿ ಆದ ಅಂತ. ಒಂದೊಂದು ಆಯುಧವು ಒಂದೊಂದು ಮಹಾವೃಕ್ಷದಂತೆ, ಒಂದೊಂದು ತರು ಗುಲ್ಮದಂತೆ ಅವನಲ್ಲಿತ್ತು, ಒಂದೊಂದು ಬಾಣವು ಒಂದೊಂದು ಬಳ್ಳಿಯಂತೆ, ಹೀಗೆಲ್ಲ ಇತ್ತು. ಅವೆಲ್ಲ ಹೋದ ಮೇಲೆ ಬಂಜರ ಭೂಮಿ ಮರಳಗಾಡದಂತೆ ಆಗಿಬಿಡ್ತು. ಅರ್ಜುನನಲ್ಲಿ ಇನ್ನು ಯಾವುದೇ ರೀತಿಯಾದ ಹಸುರು ಇಲ್ಲ, ಹೋಪ್ ಇಲ್ಲ ಅನ್ನುವ ಸ್ಥಿತಿ ಬಂತು. ಆಗ ಅವನು ಬಿಟ್ನ ತೋಳಿವಿಯಲ್ಲ ಅಂತ. ನೀವು ಈ ಚಿತ್ರಣದ ಜೊತೆಗೆ ಮಹಾಭಾರತದ ದ್ರೋಣ ಪರ್ವದಲ್ಲಿ ಬರತಕ್ಕಂಥ ಅಭಿಮನ್ಯು ವಧೆಯ ಸನ್ನಿವೇಶವನ್ನು ಮನಸ್ಸಿಗೆ ತಂದುಕೊಳ್ಳಿ, ಗೊತ್ತಾಗುತ್ತದೆ. ಅಭಿಮನ್ಯು ಷಡ್ರತಿಕರ ನಡುವಿನಲ್ಲಿ ಏಕಾಂಗ ವೀರನಾಗಿ ಹೋರಾಡಿದ. ಅವನ ಸಾರಥಿ ಸತ್ತೋದ, ಕುದುರೆಗಳನ್ನು ಸಾಯಿಸಿದ್ರು, ರಥವನ್ನು ಪುಡಿ ಮಾಡಿದ್ರು, ಕಿರೀಟ ಹೋಯಿತು, ಕವಚವನ್ನು ಕತ್ತರಿಸಿದ್ರು, ಆಯುಧಗಳು ಬರದಾದವು. ಹಿಂದೆಯಿಂದ ಕರ್ಣ ಬಂದು ಬಿಲ್ಲನ್ನು ಛೇದ ಮಾಡಿದ, ಖಡ್ಗ ಹಿಡ್ಕೊಂಡು ಹೋರಾಡಿದ, ಖಡ್ಗವನ್ನು ಕತ್ತರಿಸಿದ್ರು. ರಥಚಕ್ರವನ್ನು ಹಿಡ್ಕೊಂಡು ಹೋರಾಡಬೇಕು ಅನ್ನುವಾಗ ಕೈಗಳನ್ನು ಕತ್ತರಿಸ್ತಾರೆ.
ಮುಂಡು ಕೈಯಿಂದಲೇ ಹೋರಾಡಬೇಕು ಅನ್ನೋಷ್ಟೊಳಗೆ ಹಿಂದೆಯಿಂದ ಬಂದು ಬೆನ್ನಿಗೆ ಏಟು ಹಾಕಿ ಅವನು ಸತ್ತು ಹೋಗ್ತಾನೆ. ಅದು ದುಷ್ಟರಾದ ಶತ್ರುಗಳ ಜೊತೆಯಲ್ಲಿ ಮಾಡುವಂತಹ ಯುದ್ಧದಲ್ಲಿ ಪ್ರಾಮಾಣಿಕನಾದ ಒಬ್ಬ ವ್ಯಕ್ತಿ ಏಕಾಂಗನಾದಾಗ ಏನು ಅನಾಹುತ ಅಂತ, ದಟ್ ಬಿಕೇಮ್ ಎ ಟ್ರ್ಯಾಜಿಡಿ. ಆದರೆ ಇಲ್ಲಿ ಶಿವ ಶತ್ರುವಲ್ಲ, ಪರಮಾನುಗ್ರಹ ಮಾಡತಕ್ಕಂಥ ದೇವರು. ಮತ್ತು ಅವನಿಗೆ ಅದು ಲೀಲೆ, ಅರ್ಜುನನ್ನ ಕಾಪಿಡಬೇಕು, ಅನುಗ್ರಹ ಮಾಡಬೇಕು ಅಂತಲೇ ಇದ್ದಾನೆ. ಹಾಗಾಗಿ ಅಸಹಾಯಕತೆಯ ಸನ್ನಿವೇಶ ಅಭಿಮನ್ಯುವಿಗೂ ಅವರ ಅಪ್ಪನಿಗೂ ಒಟ್ಟಿಗೆ ಬಂದದ್ದು. ಆ ಸನ್ನಿವೇಶದಲ್ಲಿ ಅರ್ಜುನನಿಗೆ ಗೊತ್ತಿಲ್ಲ ಇವನು ಶಿವ ಅಂತ. ಹಾಗಾಗಿ ಆ ಹುತ್ತಿನ ಮನಸ್ಸಿನ ಕ್ಷೋಭೆ ಇಬ್ಬರಿಗೂ ಒಂದೇ ಸ್ಥಿತಿ. ಆದರೆ ಆಮೇಲಾದ ಪರಿಣಾಮ ಬೇರೆ. ಎಷ್ಟೋ ಬಾರಿ ನಾವು ಯಾವುದೋ ಒಂದು ಉಗ್ರವಾದ ತೀರ್ಮಾನ ತಗೊಳ್ತೀವಿ, ಅದು ಅಭ್ಯುದಯಕ್ಕೆ ಮತ್ತೊಬ್ಬರ ಪಾಲಿಗೆ ಒಳಿತಿಗೆ ಅಂತ. ಈಗ ಮಕ್ಕಳ ಮೇಲೋ, ವಿದ್ಯಾರ್ಥಿಗಳ ಮೇಲೋ, ನಮ್ಮ ಸಹಾಯಕರ ಮೇಲೋ, ಸಬಾರ್ಡಿನೇಟ್ಸ್ ಮೇಲೆ ಏನೋ ಮಾಡ್ತೀವಿ. ನಮಗೆ ಗೊತ್ತಿರುತ್ತೆ ಒಳ್ಳೆ ಪರಿಣಾಮ ಅಂತ. ಆದರೆ ಅವ್ರಿಗೆ ಗೊತ್ತಿಲ್ಲದೆ ಇದ್ದಾಗ ಅವರು ಪಡ್ತಕ್ಕಂಥ ಕ್ಷೋಭೆ ಎರಡು ಕಾಲದಲ್ಲೂ ಒಂದೇ. ಮಕ್ಕಳಿಗೆ ನಾವು ಎಷ್ಟೋ ಬಾರಿ ಬುದ್ಧಿ ಹೇಳಬೇಕು ಅಂತ ತೀವ್ರವಾಗಿ ನಡ್ಕೊಂಡಾಗ ಅವರಿಗೆ ತಂದೆ ತಾಯಿಗಳ ಔದಾರ್ಯ ಗೊತ್ತಾಗೋದಿಲ್ಲ, ಗೊತ್ತಾಗುವ ವಯಸ್ಸೂ ಅಲ್ಲ, ಮನಸ್ಸೂ ಅಲ್ಲ. ಹಾಗಾಗಿ ಅವರಿಗೆ ವೃಥಾ ಕಹಿ ಕಷಾಯವೇ ಬರತಕ್ಕಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಶಿವನ ಲೀಲೆ ಇಷ್ಟು ವಿಚಿತ್ರವಾದದ್ದು ಅಂತ ಗೊತ್ತಾಗುತ್ತದೆ. ಆಮೇಲೆ ಮುಂದುವರಿತಾನೆ. ಸಖಂಡನಂ ಪ್ರಾಪ್ಯ ಪರಾದಮರ್ಷವಾನ್ ಭುಜಾದ್ವಿತೀಯೋಪಿ ವಿಜೇತು ಮಿಚ್ಛಯ ಸಸರ್ಜ ವೃಷ್ಟಿಂ ಪರಿರುಗ್ನ ಪಾದಪಾಂ ದ್ರವೇತರೇಷಾಂ ಪಯಸಾಮಿ ಅಶ್ಮನಾನ್. ಆಗ ಅವನು ತಾನು ಕಲ್ಲು ಮುಳ್ಳು ಮರ ಗಿಡ ಕೊಂಬೆ ಇವುಗಳನ್ನೇ ಹೊಡೆಯೋದಕ್ಕೆ ಹೋಗ್ತಾನೆ. ಏನಿದ್ರೆ ಅದನ್ನು ಆಯುಧ ಮಾಡ್ಕೊಂಡು ಹೋಗ್ತಾನೆ. ಹೀಗೆ ನೋಡಿದಾಗ ಮೋಡ ಆಲಿಕಲ್ಲುಗಳ ಮಳೆಯನ್ನು ಸುರಿಸುವಂಥ ರೀತಿಯಲ್ಲಿ ಅವನ ಗತಿಯಾಯಿತು ಅರ್ಜುನಂದು. ಆಮೇಲೆ ನೀರಂಧ್ರಂ ಪರಿಗಮಿತೆ ಕ್ಷಯಂ ಪ್ರಶತ್ಕೈ ಭೂತಾನಾಮಧಿಪತಿನ ಶಿಲಾವಿತಾನೈ ಉಚ್ಛ್ರಾಯ ಸ್ಥಗಿತ ನಭೋ ದಿಗಂತರಾಲಂ ಚಿಕ್ಷೇಪ ಕ್ಷಿತಿರುಹ ಜಾಲಮಿಂದ್ರಸೂನು ನಿಶೇಷಂ ಶಕಲಿತ ವಲ್ಕಲಾಂಗ ಸಾರೈ ಕುರ್ವದ್ಭಿ ಭುವಮಭಿತಃ ಕಷಾಯ ಚಿತ್ರಾಂ ಈಶಾನಃ ಸಕುಸುಮ ಪಲ್ಲವೈರ್ ವನೈರ್ ಪಲ್ಲವೈರ್ ನಗಸ್ತೈ ಆತೇನೆ ಬಲಿಮಿವ ರಂಗದೇವತಾಭ್ಯ. ಆಗ ಶಿವ ಆ ತನ್ನ ಪರಾಕ್ರಮದಿಂದ, ತನ್ನಲ್ಲಿರುವ ಅಸ್ತ್ರಗಳಿಂದ ಮರಗಳನ್ನು, ಬಳ್ಳಿಗಳನ್ನು, ಕಲ್ಲುಗಳನ್ನು ಎಲ್ಲವನ್ನು ಪುಡಿ ಪುಡಿ ಮಾಡಿದಾಗ ಹೇಗೆ ಕಾಣಿಸ್ತು ಅಂದರೆ, ಬಣ್ಣ ಬಣ್ಣದಲ್ಲಿ ಕಲ್ಲುಗಳಾಗಲಿ, ಮರಗಳಾಗಲಿ, ಎಲೆಗಳಾಗಲಿ ಪುಡಿ ಪುಡಿಯಾಗಿ ಚೆಲ್ಲಾಪಿಲ್ಲಿಯಾಗಿ ಸುತ್ತಲೂ ಬಿದ್ದದ್ದು ಅವನು ಮಾಡಲಿರತಕ್ಕಂಥ ಮಹಾನರ್ತನಕ್ಕೆ ರಂಗಸ್ಥಳದಲ್ಲಿ ಪುಷ್ಪಾವಚಯ ಮಾಡಿದಂತೆ, ಪುಷ್ಪ ವಿಕಿರಣ, ಪುಷ್ಪ ಬಲಿ ಮಾಡಿದಂತೆ ಕಾಣಿಸ್ತು ಅಂತ. ನೃತ್ಯದಲ್ಲಿ ಸಾಮಾನ್ಯವಾಗಿ ರಂಗ ಪ್ರವೇಶ ಮಾಡುವಾಗ ಮೊದಲಿಗೆ ಪುಷ್ಪಾಂಜಲಿ ಅಂತ ಮಾಡುವುದುಂಟು. 8 ದಿಕ್ಕುಗಳಲ್ಲೂ ದಿಗ್ದೇವತೆಗಳಿರ್ತಾರೆ. ಪೂರ್ವದಲ್ಲಿ ಇಂದ್ರ, ಪಶ್ಚಿಮದಲ್ಲಿ ವರುಣ, ಉತ್ತರದಲ್ಲಿ ಕುಬೇರ, ದಕ್ಷಿಣದಲ್ಲಿ ಯಮ, ಮತ್ತು ಈಶಾನ್ಯ ಆಗ್ನೇಯ ನೈಋತ್ಯ ವಾಯವ್ಯದಲ್ಲಿ ಈಶಾನ, ಅಗ್ನಿ, ವಾಯು, ನಿವೃತ್ತಿ ಅಂತ. ನಾಟ್ಯಶಾಸ್ತ್ರದಲ್ಲಿ 4 ದಿಗ್ದೇವತೆಗಳನ್ನು ಮಾತ್ರ ಹೇಳ್ತಾರೆ. ಆಮೇಲೆ ಇನ್ನು 4 ಕೂಡ ಬಂದು ಸೇರಿಕೊಂಡಿವೆ. ರಂಗ ಮಧ್ಯದಲ್ಲಿ ಬ್ರಹ್ಮಸ್ಥಾನ ಅಂತ, ಅಲ್ಲಿಗೆ ತಂದು ಪುಷ್ಪಾರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲ ರಂಗದ ಈಶಾನ್ಯ ದಿಕ್ಕಿಗೆ ಹೋಗಿ ಆ ಈಶಾನ್ಯ ದಿಕ್ಕಿನಲ್ಲಿ ಈಶಾನನನ್ನು, ರಂಗಾದಿ ದೇವತೆಯಾದ ನಟರಾಜ ಮಹಾನಟ, ಅವನನ್ನು ಆರಾಧನೆ ಮಾಡಬೇಕು ಅಂತ. ಅದಕ್ಕೆ ನಾಟ್ಯಶಾಸ್ತ್ರದ 108 ಕರ್ಣಗಳಲ್ಲಿ ಮೊದಲನೇದಾದ ತಲಪುಷ್ಪ ಪುಟ ಅಂತ ಒಂದು ಕರ್ಣ ಇದೆ. ಆ ಕರ್ಣ ಅಭಿನಯವೇ ಇರತಕ್ಕಂಥದ್ದು. ಸುಂದರವಾದ ಬಳ್ಳಿಗಳಲ್ಲಿ ಮಲರಿದ ಹೂಗಳನ್ನು, ಅರಳಿರ್ತಕ್ಕಂಥ ಹೂಗಳನ್ನು ಬಿಡಿಸಿಕೊಂಡು ಅದನ್ನು ಬೊಗಸೆಯಲ್ಲಿಟ್ಟುಕೊಂಡು ವಿಲಾಸ ಭಂಗಿಯಲ್ಲಿ ಬಂದು ಅಗ್ರತಲ ಸಂಚಾರ ಮಾಡಿಕೊಂಡು ತ್ರಿಭಂಗದ ಮೂಲಕವಾಗಿ ರಂಗಾಧಿದೇವತೆಗೆ ಅರ್ಪಣ ಮಾಡತಕ್ಕಂಥದ್ದು ಅನ್ನುವುದೇ ಆ ಇಡೀ ರಂಗ ಚಲನೆ. ಅಂದರೆ ಕರ್ಣ, ದ ಬೇಸಿಕ್ ಡಾನ್ಸ್ ಯೂನಿಟ್, ಅದರ ಮೂಲ ಸ್ವರೂಪ. ಹಾಗೆ ಶಿವ ರಂಗದೇವತೆಯಾಗಿ ಆ ರೀತಿಯಾಗಿ ಕಾಣಿಸಿದ ರಂಗಾಕ್ರಮಣ ಮಾಡೋದಕ್ಕೆ ಮುನ್ನ ಪೂರ್ವ ರಂಗದ ಮೊದಲನ ಅಂಶವಾಗಿ ಪುಷ್ಪಾಂಜಲಿ ಮಾಡಿದಂತೆ ತೋರ್ತು ಅಂತ. ಆಮೇಲೆ ಅರ್ಜುನ ನುಗ್ಗುತ್ತಾನೆ. ಉನ್ಮಜ್ಜನ್ ಮಕರ ಇವಾಪ ಇವ ಅಮರ ಆಪಗಾಯಾ ಉನ್ಮಜ್ಜನ್ ಮಕರ ಇವಾಮರಾಪಗಾಯಾ ವೇಗೇನ ಪ್ರತಿಮುಖಮೇತ್ಯ ಬಾಣನದ್ಯಾ ಗಾಂಡೀವಿ ಕನಕಶಿಲಾನಿಭಂ ಭುಜಾಭ್ಯಾಂ ಆಜಗ್ನೇ ವಿಷಮ ವಿಲೋಚನಸ್ಯ ವಕ್ಷಃ. ಆಗ ಅರ್ಜುನ ತಾನು ಗಂಗಾ ನದಿಯನ್ನು ವೇಗವಾಗಿ ದಾಟುವ ಮೊಸಳೆಯ ಹಾಗೆ
ಶಿವನ ಬಾಣ ವೇಗದ ನದಿಯನ್ನು ನುಗ್ಗಿಕೊಂಡು ಬಂದು ತಾನು ಶಿವನ ಎದೆಯನ್ನು ಮುಷ್ಟಿಯಿಂದ ಬಲವಾಗಿ ಗುದ್ದುತ್ತಾನಂತೆ. ಎಲ್ಲ ಹೋಯಿತು, ಇನ್ನು ಕೈಯಿಂದ ಮುಷ್ಟಿ ಪ್ರಹಾರ ಮಾಡ್ತೀನಿ ಅಂತ ಆ ಮಟ್ಟಕ್ಕೆ ಬಂದ ಅಂತ. ಇದು ನಮ್ಮ ಸನಾತನ ಧರ್ಮದಲ್ಲದೆ ಇನ್ನು ಎಲ್ಲಿಯೂ ಕಲ್ಪಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದು. ಮಿಕ್ಕ ಮತಗಳಲ್ಲೆಲ್ಲ ದೇವರನ್ನ ಭಕ್ತ ಬಡಿಯೋದು ಅಂದರೆ ಏನು, ಹೊಡೆಯೋದು ಅಂದರೆ ಏನು, ನಮ್ಮಲ್ಲಿ ಎಲ್ಲ ಮಾಡುವುದುಂಟು. ಭಕ್ತರ ಲೀಲೆ ಅಲ್ವಾ, ದೇವರ ಜೊತೆಯಲ್ಲಿ ಆಟ ಅಲ್ವಾ, ಆ ರೀತಿಯಾಗಿ ಸಲಿಗೆಯನ್ನು ತೆಗೆದುಕೊಳ್ಳೋದು ಮತ್ತೆಲ್ಲಿಯೂ ಕಾಣಸಿಗತಕ್ಕಂಥದ್ದಲ್ಲ. ಈ ಔದಾರ್ಯ, ಈ ವೈಶಾಲ್ಯ ಇರೋದ್ರಿಂದಲೇ ಇದು ಸುಲಭಕ್ಕೆ ಅರ್ಥವೂ ಆಗೋಲ್ಲ. ಒಂದು ಬಗೆಯಲ್ಲಿ ನೋಡಿದ್ರೆ ಇಟ್ ಇಸ್ ಸೋ ನ್ಯಾಚುರಲ್ ಅಂಡ್ ದಟ್ಸ್ ವೈ ಒನ್ ಕ್ಯಾನ್ ವೆರಿ ಈಸಿಲಿ ಇಂಬೈಬ್ ಇಟ್. ಇನ್ನೊಂದು ಹಂತದಲ್ಲಿ ಅದು ತುಂಬ ನೈಸರ್ಗಿಕವಾಗಿರೋದ್ರಿಂದ ಪ್ರಾಮಾಣಿಕತೆ ಇದ್ದೊರ್ತು, ಪ್ರೀತಿ ಇಲ್ದೊರ್ತು ಅರ್ಥವಾಗೋಲ್ಲ. ಇಂದು ಬೆಳಗ್ಗೆ ಅಮೆರಿಕದ ಒಂದು ನಗರದಿಂದ ನನ್ನ ಸ್ನೇಹಿತರೊಬ್ಬರು ಅದು ಯಾವುದೋ ಒಂದು ನಾಟಕದಲ್ಲಿ ಪಾತ್ರವಹಿಸ್ತಾ ಇದ್ದಾರೆ, ಇಂಗ್ಲೀಷರು ಬರೆದಂಥ ನಾಟಕ. ಆ ನಾಟಕದಲ್ಲಿ ಪಾತ್ರವಹಿಸಬೇಕು. ಆ ನಾಟಕದ ಕಥೆ ನೋಡಿದ್ರೆ ನಮ್ಮ ರಾಧಾಕೃಷ್ಣರ ಬಗೆಗೆ ಸ್ವಲ್ಪ ಏನೋ ಅಗ್ಗವಾಗಿ ಮಾತಾಡದಂತೆ ಕಾಣುತ್ತದೆ. ಆದರೆ ನೋಡಿದ್ರೆ ಇಡೀ ನಾಟಕದಲ್ಲಿ ಒಬ್ಬ ವಿದೇಶಿ ಚಿತ್ರಕಾರ್ತಿ ಭಾರತೀಯನಾದಂಥ ಒಬ್ಬ ಚಿತ್ರಗಾರನನ್ನು ಬದಲಾಯಿಸೋದು, ಯು ಬಿಕಮ್ ಮೋರ್ ಅನ್ ಇಂಡಿಯನ್ ದೆನ್ ಐ ಲವ್ ಯು ಮೋರ್ ಅಂತ ಆ ಸಿದ್ಧಾಂತ. ಆ ಸನ್ನಿವೇಶದಲ್ಲಿ ಮಾತುಗಳು ಬೆಳ್ಕೊಂಡು ಹೋಗುತ್ತೆ. ಅವನಿಗೆ ಸರಿಯಾಗಿ ಗೊತ್ತಿರಲ್ಲ ಭಾರತೀಯತೆ. ಹೀಗೆ ಕೃಷ್ಣ ರಾಧೆ ಇತ್ಯಾದಿಗಳ ವಿಷಯದಲ್ಲಿ ಅಗ್ಗದ ಮಾತಾಡ್ತಕ್ಕಂಥದ್ದು. ಅದನ್ನು ಏನಂತ ಹೇಳಬೇಕು, ಹೇಗಂತ ನೋಡಬೇಕು, ನಮ್ಮ ಪರಂಪರೆಗೆ ಇದು ಅವಮಾನ ಅಂತ ಕಾಣಬೇಕೆ, ಯಾವ ತರಹ ಅಂತ ನೋಡಿದ್ರೆ ಅದನ್ನು ಬಹಳ ಕನ್ವೀನಿಯೆಂಟಾಗಿ ಆ ಪಾತ್ರದ ಬಾಯಿಂದ ಆಡಿಸಿರೋದು. ಆ ಪಾತ್ರಕ್ಕಷ್ಟೇ ಸಂಸ್ಕಾರ. ಅವನು ಹುಟ್ಟು ಭಾರತೀಯನಾಗಿದ್ದರೂ ಭಾರತೀಯ ಸಂಸ್ಕೃತಿ ಮೈಗೂಡಿಸಿಕೊಂಡವನಲ್ಲ. ಅವನ ಬಾಯಿಂದ ಇಂಥದ್ದಲ್ಲದೆ ಇನ್ನೇನು ಬರುತ್ತೆ ಅಂತ ಆ ನಾಟಕಕಾರ ಜಾರಿಕೊಳ್ಳಬಹುದು. ಹಾಗಾಗಿ ಇಡೀ ನಾಟಕದ ಸಂದೇಶ ಏನು ಅಂತ ನೋಡಬೇಕು. ಇಡೀ ನಾಟಕದ ಸಂದೇಶ ಏನು ಅಂತ ನೋಡಿದಾಗ ಗೊತ್ತಾಗುತ್ತದೆ ಅಲ್ಲಿ ಪ್ರಾಮಾಣಿಕತೆ ಇದೆಯಾ, ಭಾರತೀಯತೆಗೆ ಅವಮಾನ ಮಾಡಬಾರ್ದು ಅನ್ನುವ ವಿವೇಕ ಉಂಟಾ ಇಲ್ಲವಾ ಅಂತ. ಹೀಗೆ ಕಾಣುವಾಗ ಸ್ವಲ್ಪ ಕಠಿಣತೆ. ಏಕೆಂದರೆ ನಮ್ಮ ಆಧಾರಗಳು, ಈಗ ಕೃಷ್ಣ ರಾಧೆಯರದು ವಿಲಾಸ ಎಂಥದ್ದು, ರಾಧೆ ಎನ್ನುವ ವ್ಯಕ್ತಿಯೇ ಇರಲಿಲ್ಲ ಅಂತ ನಮಗೆ ಕೆಲವು ಪುರಾಣಗಳಲ್ಲಿ ಕಾಣಿಸುತ್ತೆ. ಭಾಗವತ, ಹರಿವಂಶ, ವಿಷ್ಣು ಪುರಾಣಗಳಲ್ಲಿ ಎಲ್ಲಿಯೂ ರಾಧೆ ಉಲ್ಲೇಖ ಇಲ್ಲ. ಆದರೆ ಬ್ರಹ್ಮವ್ಯವೃತ್ತ, ಬ್ರಹ್ಮಾಂಡ ಇತ್ಯಾದಿ ಪುರಾಣಗಳಲ್ಲಿ, ಪದ್ಮಪುರಾಣದಲ್ಲಿ ಇಲ್ಲೆಲ್ಲ ಬರುತ್ತದೆ. ಜಯದೇವ ಬರೆದಿದ್ದಾನೆ. ಇನ್ನೂ ಲೀಲಾಶುಕಾದಿ ಇನ್ನಿನ್ನೂ ಕವಿಗಳೆಷ್ಟೋ ಜನ ಬರೆದಿದ್ದಾರೆ. ದೇಶಭಾಷೆಗಳಂತೂ ಬಹಳ ಪ್ರಸಿದ್ಧವಾಗಿದೆ. ಚಿತ್ರಶಿಲ್ಪಾದಿಗಳಲ್ಲಿ, ನೃತ್ಯದಲ್ಲಿ, ಗೀತದಲ್ಲಿ ಬಹಳ ಬಹಳ ವಿಶ್ರುತ. ಹೀಗಾಗಿ ರಾಧೆಯನ್ನು ಇಲ್ಲವೇ ಇಲ್ಲ ಅಂತ ನೋಡುವೆ, ಆಗೋಲ್ಲ. ಇಲ್ಲ ಇಷ್ಟು ಮಾತ್ರ ಸತ್ಯ, ಮಿಕ್ಕವೆಲ್ಲ ಸುಳ್ಳು ಅಂತ ಹಾಗೆ ಡೈಸೆಕ್ಟ್ ಮಾಡೋಣವಾ? ಪಾಪ ದಯಾನಂದ ಸರಸ್ವತಿಗಳು ಮಾಡಿದ್ರು. ನೀವೆಲ್ಲ ಐಡೋಲೇಟರ್ಸ್, ವಿಗ್ರಹಾರಾಧಕರು. ಅಂದರೆ ವಿಗ್ರಹಾರಾಧನೆಯೇ ನಮ್ಮಲ್ಲಿರಲಿಲ್ಲ. ನಾವು ಬರೀ ವೇದವನ್ನು ಮಾತ್ರ ಹಿಡ್ಕೊಂಡಿದ್ದೀವಿ. ವೇದಗಳಲ್ಲೂ ಕೂಡ ಬ್ರಾಹ್ಮಣ ಭಾಗ ಅಲ್ಲ, ಬರೀ ಸಂಹಿತಾ ಭಾಗ. ಹೀಗೆ ಹೇಳ್ತಾ ಹೋದ್ರೆ ಕಡೆಗೆ ಈರುಳ್ಳಿ ಸಿಪ್ಪೆ ಸುರಿದಂಗೆ ಏನೂ ಉಳಿಯೋಲ್ಲ. ಅವ್ರ ಪಾಪ ಅವರು ತಮ್ಮ ಕಾಲಕ್ಕೆ ಯಾವ ರೀತಿ ನಿಭಾಯಿಸ್ಕೊಳ್ಬೇಕು ಹಾಗೆ ಮಾಡಿದ್ರು. ಆದರೆ ನಾವು ಹಾಗೆ ಮಾಡ್ತಾ ಹೋದರೆ ಎಲ್ಲ ನಷ್ಟ ನಮಗಾಗುತ್ತದೆ. ಇದಲ್ಲ ಅಂತ ಹೇಳ್ತಾ ಹೋಗ್ತಿದ್ದಂತೆ ಅಪ್ಪಟ ಸಂಗೀತ ಅಂದರೆ ಏನು, ಬರೀ ನಾದ ಅಂತಂದರೆ ಸಾಹಿತ್ಯ ಹೋಯಿತು, ವಾದ್ಯ ಹೋಯಿತು, ತಾಳ ಹೋಯಿತು, ಸ್ವರಕಲ್ಪನೆ ಹೋಯಿತು, ನೆರವಲ್ ಹೋಯಿತು, ಎಲ್ಲವೂ ಹೋಯಿತು. ಕಡೆಗೆ ಏನು ಉಳಿಯುತ್ತೆ? ಟ್ಯೂನಿಂಗ್ ಫೋರ್ಕ್ ಹಿಡ್ಕೊಂಡಂಗೆ ಇರುತ್ತೆ. ಎಲ್ಲಿಗೆ ಬಂತು ಸಂಗೀತ? ಹೀಗಾಗಿ ನಾವು ಸನಾತನ ಧರ್ಮೀಯರು ತುಂಬ ಜಗತ್ತನ್ನೇ ಒಪ್ಪಿಕೊಂಡ ಕಾರಣ ನಮಗೆ ಇತರ ಮತಗಳಂತೆ ಸಂಕುಚಿತವಾಗಿರೋಕ್ಕಾಗೋಲ್ಲ. ಆದರೆ ಅದರಿಂದಲೇ ನಮ್ಮ ಮೇಲೆ ಸಮಸ್ಯೆ. ನಿಮ್ಮಲ್ಲಿ ಅನೇಕ ವಿಧವಾಗಿದೆಯಲ್ಲ ಅಂತ. ಹೌದಪ್ಪ ಇದೆ. ಒಂದೇ ಅಣುವಿನಿಂದ, ಒಂದೇ ಜೀವಕೋಶದಿಂದ ಕಣ್ಣು ಬಂತು, ಕಿವಿ ಬಂತು, ಮೂಗು ಬಂತು, ಬಾಯಿ ಬಂತು. ಆದರೆ ಮುಂದೆ ಜೀವಕೋಶ ಅಂತ ಹೇಳ್ಬಿಟ್ಟಿದ್ರೂ ಕಣ್ಣಿನ ಮುಂದೆ ಯಾವುದೇ ಧ್ವನಿಯನ್ನು ಹಿಡಿದರೆ ಅದು ಕಣ್ಣಿಗೆ ಕೇಳಿಸುತ್ತ್ಯಾ? ಕಿವಿಯ ಎದುರಿಗೆ ಯಾವುದೇ ಚಿತ್ರಪಟ ಹೇಳಿದ್ರೆ ಕಿವಿ ಕಾಣಿಸುತ್ತ್ಯಾ? ಇಲ್ಲ. ಆಯಾ ಇಂದ್ರಿಯಗಳು ಬೆಳೆದ ಮೇಲೆ ಬೇರೆ ಆದವು. ಹೀಗೆ ವ್ಯತ್ಯಾಸ ಇದೆ. ಹಾಗಂತ ಕಣ್ಣಿಗೆ ಕಿವಿಗೆ ವೈರ ಉಂಟೆ? ಇಲ್ಲ. ಯಾವುದೋ ಒಂದು ನೃತ್ಯ ಕಾಣ್ತಾ ಇದ್ದಾಗ ಅಲ್ಲಿಯ ಲಯ, ಅಲ್ಲಿಯ ಗಾನ ಅದು ಕಿವಿಗೆ ಬಂದು ಅದಕ್ಕನುಸಾರವಾಗಿ ಚಲನ ಇರತಕ್ಕಂಥದ್ದು. ಆ ಶ್ರವ್ಯವಾದ ಸೌಂದರ್ಯ, ದೃಶ್ಯವಾದ ಸೌಂದರ್ಯ ಎರಡೂ ಸೇರಿ ಶ್ರವ್ಯ ದೃಶ್ಯವಾದ. ಬೇಕಾದ್ರೆ ಒಂದು ಹೊಸ ಹೆಸರು ಕೊಡಿ, ಶ್ರಶ್ಯ ಅಂತ. ಲಂಚು ಮತ್ತು ಬ್ರೇಕ್ಫಾಸ್ಟು ಸೇರಿ ಬ್ರಂಚ್ ಆದಂತೆ ಶ್ರಶ್ಯ ಅಂತ ಮಾಡಿ ಯಾವುದಾದ್ರೂ ಒಂದು ಪ್ರತ್ಯಾಹಾರ ಸೂತ್ರ ಹಾಕಿ. ಪಾಣಿನಿಯಲ್ಲಿ ಇದೆಯಲ್ಲ, ಜೀವನ ಮೂತ, ನೀರಿನ ಮೂಟೆ, ಜೀಮೂತ, ಮೋಡ ಅಂತ ಮಾಡಿರತಕ್ಕಂಥದ್ದು.
ಐ ವುಂಡ್ ಲುಕ್ ಏವೋಂಗ್ ಐ ಔಚ್ ಅಂತ ಬಂದರೆ ಅಚ್ ಅಂತ ಇಡೀ ಸ್ವರಗಳನ್ನು ಮಾಡಿರತಕ್ಕಂಥದ್ದು. ಹಾಗೆ ಆ ಥರ ಮಾಡಿಕೊಳ್ಳಿ. ಹೀಗೆ ದೃಶ್ಯ ಮತ್ತು ಶ್ರವ್ಯ ಸೇರಿಸಬೇಕಾದ್ರೆ ದ್ರವ್ಯ ಅಂತ ಬೇಕಾದರೂ ಮಾಡಿಕೊಳ್ಳಿ. ಏನೇ ಇದ್ದರೂ ಈ ಸಂಕೀರ್ಣ ಅನುಭವ ಇದೆಯಲ್ಲ, ಅದು ಈ ಕಣ್ಣು ಕಿವಿ ಎನ್ನುವ ಎರಡು ಇಂದ್ರಿಯಗಳಿಗೂ ಪ್ರತ್ಯೇಕವಾಗಿ ಸಿಗದಂಥದ್ದು, ಅವೆಲ್ಲವೂ ಸೇರಿದ ಮನಸ್ಸಿಗೆ ದಕ್ಕತಕ್ಕಂಥದ್ದು ಅಂತ ಹೇಗೆ ಹೇಳಿ ಅವ್ರನ್ನ ಒಪ್ಪಿಸೋಣ? ಇದಕ್ಕೆ ಒಂದು ಪ್ರಾಮಾಣಿಕತೆ ಬೇಕು, ಕೇಳುವವರಿಗೂ ಒಂದು ವಿವೇಕ ಬೇಕು, ಅದಕ್ಕೊಂದು ಮೆಚ್ಯೂರಿಟಿ, ಒಂದು ಪ್ರೌಢತ್ವ ಬೇಕು. ಹಾಗಾಗಿ ಸನಾತನ ಧರ್ಮ ಒಂದು ಮಟ್ಟದ ಪ್ರಾಮಾಣಿಕತೆ, ಒಂದು ಮಟ್ಟದ ಪ್ರಬುದ್ಧತೆ ಇಲ್ಲದೆ ಇದ್ದವರಿಗೆ ಅಲ್ಲ. ಇದು ಗೊತ್ತಾಗುತ್ತದೆ. ನಾನು ಆ ಸ್ನೇಹಿತರಿಗೆ ಹೇಳಿದೆ. ಮತ್ತು ಎಷ್ಟೋ ವಿಷಯಗಳನ್ನು ಅನುವಾದ ಮಾಡೋಕ್ಕಾಗೋಲ್ಲ. ಈಗ ಒಂದು 4 ದಿವಸದ ಕೆಳಗೆ ಮತ್ತೆ ಅಮೇರಿಕದಿಂದಲೇ ಇನ್ನೊಂದು ಸ್ನೇಹಿತರು ಒಂದಷ್ಟು ನರ್ತಕರ ತಂಡ ಕರೆದುಕೊಂಡು ಬಂದಿದ್ದರು. ಅವರೆಲ್ಲ ಅಲ್ಲಿ ಬೆಳೆದಂಥ ಹೆಣ್ಣು ಮಕ್ಕಳು. ಅವರಿಗೆ ಕೆಲವೊಂದು ನೃತ್ಯಾಂಶ ತಿಳಿಸ್ಕೊಡ್ಬೇಕಿತ್ತು ಅಂತ. ಆಗ ಅವರಿಗೆ ಏನು ಬೇಕು ಅಂತ ಕೇಳಿದ್ರೆ ನಟರಾಜ ತತ್ವವನ್ನು, ಶಿವತತ್ವವನ್ನು ಹೇಳಿ ಅಂತ ಪಾಪ ಕೇಳಿದ್ರು. ಎಲ್ಲ ಒಳ್ಳೆ ವಿದ್ಯಾರ್ಥಿಗಳು. ಆಗ ನಾನು ಹೇಳ್ತಾ, ನೀವು ಯಾವುದೇ ಒಂದು ಭಾರತೀಯ ಭಾಷೆಯನ್ನು ಕಲಿತರೆ ಬಹಳ ಒಳ್ಳೆಯದು. ಯಾಕೆಂದರೆ ನೃತ್ಯಕ್ಕೂ ಭಾಷೆಗೂ ಏನು ಸಂಬಂಧ, ಸಂಗೀತಕ್ಕೂ ಭಾಷೆಗೂ ಏನು ಸಂಬಂಧ, ಮತಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಪ್ರತ್ಯೇಕ ಮಾಡೋಕ್ಕಾಗೋಲ್ಲ. ಉದಾಹರಣೆಗೆ ಶಿವನನ್ನೇ ನೋಡಿ, ನಮ್ಮಲ್ಲಿ ಶಿವನನ್ನು ದಿಗಂಬರ ಅಂತೀವಿ. ನಾವು ದಿಗಂಬರ ಅನ್ನುವಾಗ ಯಾವ ಪವಿತ್ರ ಭಾವ ಮನಸ್ಸಿನಲ್ಲಿರುತ್ತೋ ಅದು ಬೆತ್ತಲೆ ಅಂದರೆ ಬರೋಲ್ಲ. ಶಿವಜಿ ನಂಗಾಹೈ ಅಂತ ನಾವು ಯಾವತ್ತೂ ಹೇಳೋಲ್ಲ. ಆದರೆ ಶಿವ ಈಸ್ ನೇಕೆಡ್, ನ್ಯೂಡ್ ಅಂತ ಅಲ್ಲಿ ಬಳಸ್ತಾರೆ. ದಿಗಂಬರ ಅನ್ನೋದಕ್ಕೆ ನೇಕೆಡ್ ಅಂತ ಅನುವಾದ ಮಾಡಿದ್ರೆ ಅದು ಅನುವಾದ ಅಲ್ಲ. ನಮ್ಮ ಎಲ್ಲ ಪ್ರಾಂತೀಯ ಭಾಷೆಗಳಲ್ಲೂ ಕೂಡ ಈ ಸಂಸ್ಕೃತ ಪದವನ್ನು ದಿಗಂಬರ ಹಾಗೇ ಉಚ್ಚರಿಸ್ತೀವಿ, ಹಾಗೇ ತೆಗೆದುಕೊಂಡಿದ್ದೀವಿ. ದಿಕ್ ಅನ್ನುವುದನ್ನು ಅಂಬರ ವಸ್ತ್ರವಾಗಿ ಮಾಡಿಕೊಂಡವನು ಅಂತ. ಅಂದರೆ ಶಿವ ಮಹಾಕಾಲ, ದ ಗ್ರೇಟ್ ಟೈಮ್, ದ ಅಬ್ಸಲ್ಯೂಟ್ ಟೈಮ್ ಈಸ್ ಎನ್ವಲಪ್ಡ್ ಇನ್ ಸ್ಪೇಸ್ ಅನ್ನುವ ಅರ್ಥವೂ ಇದೆ. ಅಂದರೆ ದೇಶ ಕಾಲ ಇವೆರಡೂ ಸಂಬಂಧ ಅನಿವಾರ್ಯವಾದದ್ದು, ಅವಿನಾಭಾವವಾದದ್ದು. ಸ್ಪೇಸ್ ಟೈಮ್ ಕಾಂಟಿನಮ್ ಅಂತ ಹೇಳ್ತಾರೆ. ಟೈಮ್ ಈಸ್ ಎನ್ವೆಲಪ್ಡ್ ಬೈ ಸ್ಪೇಸ್ ಆ್ಯಂಡ್ ವೈಸ್ ವರ್ಸ ಅಂತ. ಈ ಭಾವ ದಿಗಂಬರ ಶಬ್ದದಲ್ಲಿ ಬರುವಂತೆ ಬೇರೆ ಯಾವುದ್ರೊಳಗೂ ಬರೋಲ್ಲ. ಹಾಗೆ ಕಂಡಾಗ ನಾವು ಆ ಸಂಸ್ಕೃತ ಪದವನ್ನು ಹಾಗೇ ಇಟ್ಟುಕೊಂಡಾಗ ಸ್ಫುರಿಸುವ ಅರ್ಥ ಬೇರೆ ರೀತಿಯಲ್ಲಿ ಅಲ್ಲ. ನಾವು ಹನುಮಂತ ಅಂತೀವಿ ಹೊರತು ಯಾವತ್ತು ಕೋತಿ ದೇವರು ಅಂತ ಅನ್ನೋಲ್ಲ. ಮಂಕಿ ಗಾಡ್, ಇವತ್ತಿನ ಬೆಳಗ್ಗೆ ನನ್ನ ಸ್ನೇಹಿತರು ಮಾಡಿದ ಫೋನ್ನಲ್ಲಿ ಆ ನಾಟಕದ ಒಂದು ಪುಟವನ್ನು ಹಾಕಿದ್ರು, ಮಂಕಿ ಗಾಡ್ ಅಂತ ಇತ್ತು. ನಾವು ಹಂಗೆ ಹೇಳೋಲ್ಲ. ಕೋತಿಯನ್ನೇ ನೋಡಿ ಹನುಮಂತ ಅಂತ ಕೈ ಮುಗಿಯುವ ನಮಗೆ ಹನುಮಂತನ್ ಎಂದಾದರೂ ಬರೀ ಕೋತಿ ಅಂತ ಹೇಳೋದಕ್ಕೆ ಸಾಧ್ಯವಾ? ಆಗುವಂಥದ್ದಲ್ಲ. ಅಂದರೆ ಆ ಭಾವ ಬೇರೆಯೇ ಆದದ್ದು. ಇದು ನಮಗೆ ಸನಾತನ ಧರ್ಮೀಯರಿಗೆ ಮೈಗೂಡಿರ್ತಕ್ಕಂಥದ್ದು. ಈ ಸೂಕ್ಷ್ಮಗಳ ಅರಿವಿಲ್ಲದೆ ಇದ್ದರೆ ಈ ಕಾವ್ಯಗಳೆಲ್ಲ ಗೊತ್ತೇ ಆಗೋದಿಲ್ಲ. ಇದು ಯಾತಕ್ಕೆ ಈ ರೀತಿಯ ಸತಾವಣೆ ಚಿತಾವಣೆ ಅನ್ನುವ ಭಾವ ಬಂದೇ ಬರುತ್ತದೆ. ಆ ಕಾರಣದಿಂದ ಅರ್ಜುನ ಶಿವನ ಎದೆಗೆ ತನ್ನ ಮುಷ್ಟಿಯಿಂದ ಪ್ರಹಾರ ಮಾಡಿದಾಗ ಶಿವನಿಗೆ ಪರಮಾನಂದ ಆಗುತ್ತದೆ. ಅಭಿಲಷತ ಉಪಾಯಂ ವಿಕ್ರಮಂ ಕೀರ್ತಿಲಕ್ಷ್ಮ್ಯೋ ಅಸುಗಮಂ ಅರಿಸೈನ್ಯೈ ಅಭ್ಯಾಗತಸ್ಯ ಜನಕ ಇವ ಶಿಶುತ್ವೇ ಸುಪ್ರಿಯಸ್ಯೈಕಸೂನೋ ಅವಿನಯಮಪಿ ಸೇಹೇ ಪಾಂಡವಸ್ಯ ಸ್ಮರಾರಿಹಿ. ಪಾಂಡವಸ್ಯ ಅವಿನಯಮಪಿ ಸೇಹೇ ಸ್ಮರಾರಿಹಿ. ಯಾಕೆ? ಶಿಶುತ್ವೇ ಸುಪ್ರಿಯಸ್ಯ ಏಕಸೂನೋ ಜನಕಃ ಇವ ಅಂತ. ಶಿವ ಹಾಗೆ ಅರ್ಜುನ ಘಾತ ಮಾಡಿದಾಗ ಒಬ್ಬ ಪ್ರೀತಿಪತ್ರನಾದ ತಂದೆ ಮಗುವಿನ ಮುದ್ದಾದ ಅಭಿನಯವನ್ನು ಸಹಿಸುವಂತೆ ಸಹಿಸಿಕೊಂಡ ಅಂತ. ಆ ಒಂದು ಪಿತೃವಾತ್ಸಲ್ಯದ ಭಾವ ಶಿವನಲ್ಲಿ ಮೈದುಂಬಿತ್ತು ಅಂತ ಗೊತ್ತಾಗುತ್ತದೆ. ಹೀಗೆ ಆದಾಗ 17ನೇ ಸರ್ಗವನ್ನು ಮುಗಿಸಿ 18ನೇ ಸರ್ಗಕ್ಕೆ ಕವಿ ಬರ್ತಾನೆ. ಇದು ಅನೇಕ ಛಂದಸ್ಸುಗಳಲ್ಲಿ ರಚಿತವಾದಂಥ ಸರ್ಗ, ಶಿವ ಸಾಕ್ಷಾತ್ಕಾರ ಸರ್ಗ. ಬಗೆಬಗೆಯ ಛಂದಸ್ಸುಗಳಿಂದ ಶಿವನ ಅನುಗ್ರಹ ಅರ್ಜುನನಿಗೆ ಹೇಗಾಯಿತು ಅನ್ನೋದನ್ನು ಮತ್ತು ಶಿವ ಹೇಗೆ ಅರ್ಜುನನಿಂದ ಸ್ತುತನಾದ ಅನ್ನುವುದನ್ನೆಲ್ಲ ಕವಿ ವರ್ಣನೆ ಮಾಡ್ತಾನೆ. ಹರಪ್ರಥಾ ಸುತಯೋರ್ ಧ್ವನಿರುತ್ಪತನ್ ಅಮೃದು ಸಂವಲಿತ ಅಂಗುಲಿ ಪಾಣಿಜ ಸ್ಫುಟದನಲ್ಪ ಶಿಲಾರವದಾರುಣ ಪ್ರತಿನನಾದರೀಷುದರೀಭೃತ. ಆಗ ಇಬ್ಬರು ಮುಷ್ಟಿ ಯುದ್ಧ ಮಾಡಿಕೊಂಡ್ರು. ಆ ಮುಷ್ಟಿಗಳು ಒಂದಕ್ಕೊಂದು ಬೆಸೆದುಕೊಂಡಾಗ ಬಂದ
ಚಟಚಟಾಯಮಾನ ಶಬ್ದ, ಖಣಿಖಣಿಲ್ಲೆನ್ನುವ ಶಬ್ದ ಆ ಹಿಮಾಲಯದ ಕಂದರಗಳಲ್ಲಿ, ಗುಹೆಗಳಲ್ಲಿ ಪ್ರತಿಧ್ವನಿಸ್ತು ಅಂತ ಕವಿ ಹೇಳ್ತಾನೆ. ಉರಸಿಶೂಲಭೃತ ಪ್ರಹಿತಾಮುಹು ಪ್ರತಿಹತಿಂ ಯಯುರರ್ಜುನ ಮುಷ್ಟಯ ಭೃಶರಯ ಇವ ಸಂಯಮಹೀಭೃತಃ ಪೃಥು ನಿರೋಧಸಿ ಸಿಂಧು ಮಹೋರ್ಮಯ. ಶಿವನ ಎದೆಗೆ ಅರ್ಜುನ ಮತ್ತೆ ಮತ್ತೆ ಗುದ್ದುತ್ತಾ ಇದ್ದರೆ ಅದು ಹೇಗಿತ್ತು ಅಂದರೆ, ಪಶ್ಚಿಮ ಸಮುದ್ರದ ಅಲೆಗಳು ಸಹ್ಯಾದ್ರಿಯ ಮೇಲೆ ಮತ್ತೆ ಮತ್ತೆ ಬಡದಾಗ ಹೇಗೋ ಹಾಗಿತ್ತು ಅಂತ. ಇದರಿಂದ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಹೇಳ್ತಾರೆ, ಪ್ರಾಯಶಃ ಭಾರವಿ ನಮ್ಮ ಪಶ್ಚಿಮ ಕರಾವಳಿಯನ್ನು ನೋಡಿದ್ದಿರಬೇಕು ಅಂತ. ಕೃಷ್ಣಮೂರ್ತಿಯವರು ತಾವು ಈ ಭಾರವಿಯ ಕಿರಾತಾರ್ಜುನೀಯವನ್ನು ಕನ್ನಡಕ್ಕೆ 6 ಸರ್ಗ ಅನುವಾದ ಮಾಡಿದ್ದಾರೆ. ಅದು ಮಾಡುವ ಕಾಲದಲ್ಲಿ ಅವರು ಪಶ್ಚಿಮ ಕರಾವಳಿಯಲ್ಲಿದ್ದ ಇರುವ ಒಂದು ನಗರ ಯಾವುದು, ಕುಮಟ, ಉತ್ತರ ಕನ್ನಡದಲ್ಲಿ ಅಲ್ಲಿದ್ದರು. ಕುಮಟದಿಂದ ಸ್ವಲ್ಪ ದೂರಕ್ಕೆ ಅಂಕೋಲ, ಕಾರವಾರ, ಆ ಕಡೆಗೆ ಹೋದಾಗ ಉತ್ತರ ಕನ್ನಡದ ಆ ಪ್ರದೇಶದಲ್ಲಿ ಓಡಾಡಿದಾಗ ಪಶ್ಚಿಮ ಘಟ್ಟಗಳು ಸಮುದ್ರದ ಪಕ್ಕದಲ್ಲಿಯೇ ಇವೆ. ಅಲ್ಲಿಗೆ ಬಂದು ಅಲೆಗಳು ಅಪ್ಪಳಿಸ್ತಾ ಇರೋದು ಗೊತ್ತಾಗುತ್ತದೆ. ಅದೇ ದಕ್ಷಿಣ ಕನ್ನಡದಲ್ಲ. ದಕ್ಷಿಣ ಕನ್ನಡದಲ್ಲಿ ಕರಾವಳಿ ಸ್ವಲ್ಪ ಆಚೆಗೆ ಚಾಚಿಕೊಂಡಿದೆ, ಪಶ್ಚಿಮ ಘಟ್ಟಗಳು ಕರಾವಳಿಯಿಂದ ಸ್ವಲ್ಪ ದೂರದಲ್ಲಿಯೇ ಇವೆ. ಉತ್ತರ ಕನ್ನಡಕ್ಕೆ ಅಂಟಿಕೊಂಡು ಬರುತ್ತವೆ, ಮತ್ತು ಗೋವಾವರೆಗೂ ಹಾಗೆ ಹೋಗುತ್ತವೆ. ಆ ಸಹ್ಯಾದ್ರಿ ಕಾನನ ಪಂಕ್ತಿ ಮತ್ತು ಆ ಸಹ್ಯಾದ್ರಿ ಪರ್ವತ ಪಂಕ್ತಿ ಅಷ್ಟು ಗಟ್ಟಿಯಾಗಿ ಸಮುದ್ರಕ್ಕೆ ಅಂಟಿಕೊಂಡಿರೋದ್ರಲ್ಲೇ ಅಲೆಗಳು ಬಂದು ಅಪ್ಪಳಿಸ್ತಾ ಇದ್ದಂತೆ ಆ ಚಿತ್ರಣ ತುಂಬ ಚೆನ್ನಾಗಿ ಕವಿಯ ಮನಸ್ಸಲ್ಲಿ ಮುಟ್ಟಿರಬೇಕು. ಸಹ್ಯ ಪರ್ವತದಾಗೆ ಅವನು ನಿಷ್ಪಂದನಾಗಿ ಶಿವ ನಿಂತಿರತಕ್ಕಂಥದ್ದು. ಅರ್ಜುನ ಅಲೆಗಳು ಬಂದು ನೀರಿನ ಕೈ ಎಷ್ಟು ಹೊಡೆದಿತ್ತು, ಏನು ಮಾಡೋದಿತ್ತು, ಮತ್ತೆ ಪುಡಿಯಾಗುವುದೇ. ಬಂಡೆ ಮೇಲೆ ಬಿದ್ದಂಥ ಅಲೆಗೈ ಮತ್ತೆ ಪುಡಿಯಾಗಿ ವಿಕಿರಣವಾಗಿ ಹಿಂದೆ ಸರಿಯಬೇಕಾಗುತ್ತದೆ, ಕುಗ್ಗಿ ನೀರಿಗೆ ಮತ್ತೆ ಬೀಳಬೇಕಾಗುತ್ತದೆ. ಆ ಚಿತ್ರಣವನ್ನು ಕಂಡಾಗ ಈ ರಮಣೀಯತೆ ಎಷ್ಟು ಚೆನ್ನಾಗಿದೆ, ಈ ಪದ್ಯದ ಒಂದು ಕಲ್ಪನೆ ಎಷ್ಟು ಹೃದಯ ಅಂತ ಗೊತ್ತಾಗುತ್ತದೆ. ಮತ್ತೆ ಮತ್ತೆ ಬಡಿತಾನೆ, ಏನು ಪ್ರಯೋಜನಕ್ಕೆ ಬರ್ತಕ್ಕಂಥದ್ದಲ್ಲ. ಭಾರವಿ ಕನ್ನಡದ ಮಹಾರಾಜ ದುರ್ವಿನೀತನ ಕಾಲದಲ್ಲಿದ್ದವನು ಹೆಚ್ಚು ಕಡಿಮೆ ಅಂತ ಗೊತ್ತಾಗುತ್ತದೆ. ಹಾಗಾಗಿ ಕೂಡ ಅವನ ಕಾಲಕ್ಕೆ ಬಂದವನಾದ್ದರಿಂದ ಅವನ ಪ್ರದೇಶಕ್ಕೆ ಸೇರಿದ್ದಾದಂಥ ಉತ್ತರ ಕನ್ನಡದ ಪ್ರಾಂತದಲ್ಲಿ ಓಡಾಡಿದ್ದಿರಬಹುದು ಅಂತ ಒಂದು ಸುಂದರವಾದ ಊಹೆ. ಆಮೇಲೆ ನಿಪತಿತೇ ಶಿರೋಧರ ಮಾಯತೆ ಸಮಮರತ್ನಿಯುಗೇ ಅಯುಗ ಚಕ್ಷುಷಃ ತ್ರಿಚತುರೇಷು ಪದೇಶು ಕಿರೀಟಿನ ಲುಲಿತ ದೃಷ್ಟಿಮದಾದಿವ ಚಸ್ಖಲೆ. ಆಮೇಲೆ ಮುಕ್ಕಣ್ಣನ ಮೇಲೆ ಇವನು ಮುಷ್ಟಿ ಹೊಡಿತಾ ಇದ್ದಂತೆ ಅವನ ಒಂದು ಮುಷ್ಟಿಗಳು ಅರ್ಜುನನ ಮೇಲೆ ಬಿದ್ದಾಗ, ಅರ್ಜುನನ ಹೆಕ್ಕತ್ತಿನ ಮೇಲೆ, ಎದೆಯ ಮೇಲೆ ಶಿವನ ಮುಷ್ಟಿಗಳು ಬಿದ್ದಾಗ 3-4 ಹೆಜ್ಜೆಯಲ್ಲಿಯೇ ತ್ರಿಚತುರೇಶು ಪದೇಶು ಕಿರೀಟಿನ ಲುಲಿತ ದೃಷ್ಟಿ ಮದಾದಿವ ಚಸ್ಕಲೆ, ಕಣ್ಣು ಕತ್ತಲೆ ಇಟ್ಟು ತಲೆ ತಿರುಗಿಬಿಡ್ತು ಅಂತ. ಶಿವ ಅರ್ಜುನಂದು ಎಷ್ಟು ಬೇಕಾದರೂ ಆಘಾತ ತಾಳ್ತಾನೆ. ಅರೆ ಪಾಪ ಇವನು ತಾಳಬಲ್ಲನ ಅರ್ಜುನ, ಹರ ತಾಳುವುದನ್ನು ನರ ತಾಳ್ತಾನ, ಆಗುವಂಥದ್ದಲ್ಲ. ಅಯಮಸೌ ಭಗವಾನುತ ಪಾಂಡವ ಸ್ಥಿತಮವಾಂಗ್ ಮುನಿನಾ ಶಶಿಮೌಲಿನಾ ಸಮಧಿರೂಢಮಜೇನನು ಜಿಷ್ಣುನಾ ಸ್ವಿದಿತಿವೇ ಗವಶಾನ್ ಮುಮುಹೇ ಗಣೈ. ಆಮೇಲೆ ಮಲ್ಲಯುದ್ಧ ಮಾಡ್ಕೋತಾರೆ ಇಬ್ಬರು. ಆಗ ಅಯಮಸೌ ಭಗವಾನ್ ಉತ ಪಾಂಡವ, ಕೆಳಗೆ ಬಿದ್ದಿದ್ಯಾರೋ ಶಿವನ ಅಂದರೆ ನಮ್ಮೊಡೆಯನ ಅಥವಾ ಅರ್ಜುನನ ಅಂತ ಶಿವಗಣಗಳಿಗೆ ಚಿಂತೆ ಆಯ್ತಂತೆ. ಇದೇನು ನಮ್ಮ ದೇವರೇ ಬೇಕು ಅಂತ ಈ ವಿನೋದ ಮಾಡ್ತಾ ಇದ್ದಾನ, ಜಯಶೀಲನಾದವನು ಅರ್ಜುನನ ಈ ಹರ ನರರ ನಡುವೆ ನಡೀತಾ ಇರ್ತಕ್ಕಂಥ ಸೆಣಸಾಟದಲ್ಲಿ ಯಾರು ಗೆದ್ದರು ಯಾರು ಸೋತರು ಅನ್ನೋದು ನಮಗೇ ಗೊತ್ತಾಗ್ತಾ ಇಲ್ಲ ಅಂತ ಸುತ್ತಲಿದ್ದ ಶಿವಗಣಗಳಿಗೆ ಚಿಂತೆ ಆಯ್ತಂತೆ. ಆ ಮಟ್ಟಕ್ಕೆ ಶಿವ ವಿನೋದವನ್ನು ಮಾಡ್ಕೋತಾನೆ. ವಿಯತಿವೇಗ ಪರಿಪ್ಲುತಮಂತರ ಸಮಭಿಸೃತ್ಯರ ಏಣ ಕಪಿಧ್ವಜ ಚರಣಯೋಶ್ಚರಣ ನಮಿತ ಕ್ಷಿತಿ ನಿಜಗೃಹೇ ತಿಸೃಣಾಂ ಜೈನಂ ಪುರಾಂ. ಮುಕ್ಕಣ್ಣ ತ್ರಿಪುರಾರಿ ಕೂಡ. ಆ ತ್ರಿಪುರಾರಿ ವೇಗದಿಂದ ಮೇಲೆ ನೆಗೀತಾನೆ. ಅರ್ಜುನ ತತ್ಕ್ಷಣವೇ ತಾನೂ ನೆಗೆದು ಶಿವನ ಕಾಲನ್ನು ಹಿಡ್ಕೊಳ್ಳೋಕೆ ಹೋಗ್ತಾರೆ. ಆ ಮಲ್ಲ ಯುದ್ಧದಲ್ಲಿ ಬೇರೆ ಬೇರೆ ವಿಧವಾದಂಥ ಪಟ್ಟು ವರಸೆಗಳು, ಹಾರು ಏರುಗಳು ಎಲ್ಲ ಉಂಟು. ಈ ರೀತಿಯಾದ ಪ್ಲುತಿಗಳು, ನೆಗೆತಗಳು ಬಗೆ ಬಗೆಯಲ್ಲಿ ಉಂಟು. ಇದನ್ನೆಲ್ಲ ನಮ್ಮ ಯುದ್ಧತಂತ್ರ ಗ್ರಂಥಗಳಲ್ಲಿ ನೋಡ್ತೀವಿ, ನಾಟ್ಯ ಗ್ರಂಥಗಳಲ್ಲಿ ಕೂಡ ನೋಡ್ತೀವಿ. ಇಷ್ಟೋ ಬಾರಿ ಮಾರ್ಷಲ್ ಆರ್ಟ್ ಅಂತ ಯಾವುದಾಗಿದೆ ಅದು ಒಂದು ಕಾಲದಲ್ಲಿ ಯುದ್ಧವೇ. ಮತ್ತು ಈ ನೃತ್ಯ ಅಂತ ಯಾವುದಿದೆ ಅದು ಕೂಡ ಹಾಗೇನೆ. ಯುದ್ಧ, ಮಾರ್ಷಲ್ ಆರ್ಟ್,
ಅಂಡ್ ದೆನ್ ಫೈನ್ ಆರ್ಟ್, ಡಾನ್ಸ್. ಇದು 3 ಹಂತದಲ್ಲಿ ನಾವು ನೋಡ್ತೀವಿ. ನೀವು ಪದ್ಮಸುಬ್ರಹ್ಮಣ್ಯ ಅಂತವರ ಬಳಿಗೆ ಹೋಗಿ ಕೇಳಿದ್ರೆ ಇವನ್ನ ಎಷ್ಟು ಚೆನ್ನಾಗಿ ಅವ್ರು ತಿಳಿಪಡಿಸ್ತಾರೆ ಅಂದರೆ, ನಮ್ಮಲ್ಲಿ ಕೈಗಳನ್ನು ಅಂಗೈ ಚಾಚಿಕೊಂಡು ಮುಂಗೈಗಳನ್ನು ಎದೆಗೆ ಸಮಾನಾಂತರವಾಗಿ ಮೇಲ್ಮುಖವಾಗಿ ಕೈಗಳನ್ನು ಇಟ್ಟುಕೊಂಡ್ರೆ, ಕೆನ್ನೆ ಮುಖದ ಹತ್ತಿರಕ್ಕೆ ಬರುವಂತೆ ಇಟ್ಟುಕೊಂಡ್ರೆ ಅದನ್ನು ಕುಂಚಿತ ಹಸ್ತ ಅಂತ ಕರೀತಾರೆ. ನಾನೀಗ ನಿಮ್ಮ ಮುಂದೆ ಇಟ್ಕೊಂಡ್ರೆ ಕುಂಚಿತ ಹಸ್ತ. ಅದನ್ನು ಹಿಂಗೆ ಮೇಲಕ್ಕೆ, ಅಂದರೆ ಮೊಣಕೈಯನ್ನು ಮೇಲಕ್ಕೆ ಹಿಂಗೆ ಮಾಡಿದ್ರೆ ಅದು ಅಂಚಿತ ಅಂತ ಹೇಳಿಬಿಟ್ಟದು. ನಟರಾಜನಾಗಿ ಶಿವ ನಿಂತಿದ್ದಾನಲ್ಲ, ಆ ದಿವ್ಯವಾದ ಮೂರ್ತಿ, ಅಲ್ಲಿ ಮೇಲಕ್ಕೆ ಎತ್ತಿರ್ತಕ್ಕಂಥ ಕಾಲು, ಪಾದದ ಮುಂಗಾಲು ಹಿಂದಕ್ಕೆ ಮಡಿಸಲ್ಪಟ್ಟಿದೆ. ಅದು ಕುಂಚಿತ ಪಾದ ಅಂತ ಕರೀತಾರೆ. ಬರೀ ನಮ್ಮ ದೇಶದಲ್ಲಿ ಮಾತ್ರ ಈ ಥರ ಕುಂಚಿತ ಪಾದ ಉಂಟು. ಇದೇ ಬಗೆಯ ನೃತ್ಯವನ್ನು ಜಾವಾದಲ್ಲಿ, ಮಲಯಾದಲ್ಲಿ, ಸುಮಾತ್ರಾದಲ್ಲಿ, ಇಂಡೋನೇಷ್ಯಾದಲ್ಲಿ, ಕಾಂಬೋಡಿಯಾದಲ್ಲಿ, ಥೈಲ್ಯಾಂಡಲ್ಲಿ ಎಲ್ಲ ಕಡೆಯಲ್ಲೂ ಮಾಡ್ತಾರೆ. ಹಾಗೆ ಮಾಡುವಾಗ ಕಾಲನ್ನು ಒಳಕ್ಕೆ ಮಡಚಿದೆ, ಮುಂಗಾಲನ್ನು ಅಂದರೆ ಟೋಸ್ ಅಂತ ಏನು ಹೇಳ್ತೀವಿ ಅದನ್ನು ಒಳಗೆ ಮಡಚಿದೆ ಹೊರಕ್ಕೆ ಬಿಟ್ಟಿರ್ತಾರೆ. ಅದು ಅಂಚಿತ ಅಂತ ಕರೀತಾರೆ. ಅಂಚಿತ ಕಾಲಾಗಲಿ ಅಂಚಿತ ಕೈಯಾಗಲಿ ಮಾರ್ಷಲ್ ಆರ್ಟ್ಸ್ ಯುದ್ಧದಲ್ಲಿ ಬಳಕೆ ಆಗೋದು. ನೀವೀಗ ಮೊಣಕೈಯಿಂದ ಒಬ್ಬರನ್ನ ಹೊಡೆಯಬೇಕು ಅಂತಂದರೆ ನೀವು ಕುಂಚಿತ ಮಾಡಿಕೊಂಡಿದ್ದು ಮೇಲೆ ಕೆತ್ತಬೇಕು, ಆಗ ಅಂಚಿತ ಆಗುತ್ತೆ. ಹಾಗೆಯೇ ಕರಾಟೆ, ಜೂಡೋ, ಜುಜುತ್ಸೋ ಇತ್ಯಾದಿಯಲ್ಲೆಲ್ಲ, ಕುಂಫು ಇತ್ಯಾದಿಗಳಲ್ಲೆಲ್ಲ ಕಾಲಿಂದ ಒದೆಯಬೇಕು ಅಂದರೆ ಕಾಲನ್ನು ಮಡಚಿಕೊಂಡ್ರೆ ಆಗೋಲ್ಲ, ಅಂದರೆ ಮುಂಗಾಲನ್ನು ಮಡಚಿಕೊಂಡ್ರೆ ಆಗೋಲ್ಲ, ಅದನ್ನು ಮುಂದಕ್ಕೆ ಚಾಚಿಕೊಂಡು ಒದೆಯಬೇಕಾಗುತ್ತದೆ. ಹಾಗಾಗಿ ನಮ್ಮಲ್ಲಿ ಮಾರ್ಷಲ್ ಆರ್ಟ್ ಅಂತ ಮಾಡಬೇಕಾದ್ರೆ, ಯುದ್ಧ ಅಂತ ಮಾಡಬೇಕಾದ್ರೆ ಅಂಚಿತ ಇರುತ್ತದೆ, ನೃತ್ಯ ಅಂತ ಮಾಡಬೇಕಾದ್ರೆ ಕುಂಚಿತ ಇರ್ತದೆ. ನೃತ್ಯ ಮಾಡುವಾಗ ಸಭಾಸದರಿಗೆ, ಸಹೃದಯರಿಗೆ ಕಾಲನ್ನು ಎದ್ದು ತೋರಿಸುವಂತೆ ಕಾಣಿಸಬಾರದು ಅಂತ. ಅದು ರಂಗಾದಿ ದೇವತೆಯಾದ ಮಹಾನಟ ನಟರಾಜನೂ ಆ ಮರ್ಯಾದೆಯನ್ನು ಅನುಸರಿಸ್ತಾನೆ. ನಟರಾಜನ ಮುಂಗಾಲು ಕೂಡ ಒಳಕ್ಕೆ ಮಡಚಿಕೊಂಡಿರುತ್ತೆ, ಕುಂಚಿತ ಪಾದ. ಎಷ್ಟೋ ಜನಕ್ಕೆ ನೃತ್ಯವನ್ನು ಪರಿಷ್ಕಾರವಾಗಿ ಪಾರಂಪರಿಕವಾಗಿ ಗುರುಮುಖಿಯನ್ನು ಕಲಿದೇ ಇದ್ದವರಿಗೆ ಆ ವ್ಯತ್ಯಾಸ ಗೊತ್ತಾಗೋಲ್ಲ, ಮುಂದಕ್ಕೆ ಇರುವಂತೆ ಕಾಲು ಮಾಡ್ತಾರೆ. ಈ ರೀತಿಯಾದ ಕಾಲಿನ ವ್ಯತ್ಯಾಸವನ್ನು ನಾವು ಯಕ್ಷಗಾನದಲ್ಲಿ ನೋಡ್ತೀವಿ. ಕುಂಚಿತ ಮಾಡೋಲ್ಲ, ಅಂಚಿತ ಮಾಡ್ತಾರೆ. ಯಾಕೆ? ಇವ್ರಿಗೇನು ಅಮರ್ಯಾದೆನಾ? ಇವರಿಗೆ ಮರ್ಯಾದೆಗಳು ಗೊತ್ತಿಲ್ವಾ ಅಂದರೆ ಹಾಗಲ್ಲ. ಯಕ್ಷಗಾನ ಬಯಲಾಟ. ಬಯಲಾಟದಲ್ಲಿ ಮುಂಚೆ ಭತ್ತದ ಗದ್ದೆಯಲ್ಲಿ ಕುಯಿಲು ಆದ ಮೇಲೆ ಮಾಡ್ತಾಯಿದ್ರು. ಹಾಗೆ ಮಾಡುವಾಗ ಆ ನೆಲದಲ್ಲಿ ಕುಂಚಿತ ಪಾದದ ಚಲನೆಗಳು ಸಾಧ್ಯವಾಗೋಲ್ಲ. ಉದಾಹರಣೆಗೆ ನಾಟ್ಯಶಾಸ್ತ್ರದಲ್ಲಿ ಮತ್ತಲ್ಲಿ, ಸಮುತ್ಸರಿತ ಮತ್ತಲ್ಲಿ ಅಂತ 2 ಭೂಮಿಚಾರಿಗಳಿವೆ. ಮತ್ತಲ್ಲಿ ಕರ್ಣ ಅಂತಲೂ ಉಂಟು. ಅವನು ಮಾಡಬೇಕಾದ್ರೆ ಕಾಲನ್ನು ಮಡಚಿಕೊಂಡು ನೆಲಕ್ಕೆ ಉಜ್ಜಬೇಕು. ಆದರೆ ಒರಟಾದಂಥ ಗದ್ದೆಯಲ್ಲಿ ಉಜ್ಜಿದ್ರೆ ಕಾಲು ಚರ್ಮ ಕಿತ್ತೋಗುತ್ತೆ. ಅದಕ್ಕೆ ಯಕ್ಷಗಾನದಲ್ಲಿ ಮತ್ತಲ್ಲಿ ಮಾಡ್ತಾರೆ. ಮಾಡಿದಾಗ ಅವರು ಅಗ್ರತಲ ಸಂಚಾರ ಅಂತಿದೆ, ಅದರ ಮೂಲಕ ಮಾಡ್ತಾರೆ ಹೊರತು ಕುಂಚಿತ ಪಾದದಲ್ಲಿ ನೆಲದ ಮೇಲೆ ದೆ ವಿಲ್ ನಾಟ್ ಪುಲ್ ದ ಫ್ಲಾಪ್ಡ್ ಟೋ, ದೇ ಜಸ್ಟ್ ಮೂವ್ ಓವರ್ ದಿ ಟೋಸ್. ಹಾಗಾಗಿ ಅದು ಒಂಥರ ಜಂಪ್ ಮಾಡದಂತೆ ಇರುತ್ತದೆ, ಗ್ಲೈಡ್ ಮಾಡದಂತೆ ಇಲ್ಲದೆ ಹಾಪ್ ಮಾಡೋದಂತೀವಲ್ಲ ಹಾಗೆ. ಅಂದರೆ ಒಂದು ಅಲೆ ನುಣುಪಾಗಿ ಹೋಗುವಂತಲ್ಲದೆ ಒಂದು ಪಕ್ಷಿ ಅಲ್ಲಿಂದ ಇಲ್ಲಿಗೆ ಹಾರಿದಂಥ ರೀತಿಯಲ್ಲಿ ಕಾಣಿಸುತ್ತದೆ. ಇದು ಆ ರಂಗದ ಅನಿವಾರ್ಯತೆಯಿಂದ ಬಂದಂಥದ್ದು, ರಂಗ ಮರ್ಯಾದೆಗೆಟ್ಟು ಅಲ್ಲ ಅಂತ ನಾವು ನೋಡಬೇಕು. ಈ ಕಾರಣದಿಂದಲೇ ನಮ್ಮ ಸಂಗೀತಗಾರರು, ವಿಶೇಷವಾಗಿ ನಾವು ಹಿಂದೂಸ್ತಾನಿಯಲ್ಲೂ ಕಾಣ್ತೀವಿ, ಅದನ್ನು ಹಾಡುವಾಗ ಆ ಗಾಯಕರು ಹೆಗಲ ಮೇಲಿರತಕ್ಕಂಥ ಶಾಲನ್ನು ಮಂಡಿ ಮೇಲೆ ಹಾಕ್ಕೋತಾರೆ, ಪಾದ ಕಾಣಿಸಬಾರದು ಅಂತ. ರಸಿಕರಿಗೆ ಪಾದ ತೋರಿಸೋದು ಅವಮಾನ, ಅನ್ಯಾಯ ಮಾಡದಂತೆ ಅಂತ. ಅಂದರೆ ಸಂಸ್ಕಾರ ಅನ್ನೋದು ಯಾವ್ಯಾವ ರೀತಿಯಲ್ಲಿರುತ್ತೆ. ನಾವು ಹಾಡ್ತೀವಿ, ಹಾಡಂತಾನೆ ಕೇಳೋದಕ್ಕೆ ಬಂದಿರೋರು ಅಂತಲ್ಲ, ಇದೊಂದು ಮರ್ಯಾದೆ ಇರಬೇಕು ಅಂತಕ್ಕಂಥದ್ದು. ಈ ರೀತಿಯಾದ ಎಷ್ಟೋ ಸೂಕ್ಷ್ಮಗಳು, ಎಷ್ಟೋ ಕ್ರಮಗಳನ್ನು ನಾವು ಕಾಣ್ತೀವಿ. ಕಾಲಿಗೆ ಕಟ್ಟಿಕೊಳ್ಳೋ ಗೆಜ್ಜೆನ ಮೊದಲು ಕಣ್ಣಿಗೊತ್ತುಕೊಳ್ತಕ್ಕಂಥ ಪರಂಪರೆ ನಮ್ಮದು, ಬೇರೆ ಎಲ್ಲೂ ಇಲ್ಲ. ಅದು ಕಾಲಿಗೆ ಹಾಕೊಳ್ಳೋದು ಕಾಲಿಗೆನೆ. ಯಾರು ಶೂನ್ ಕಾಲಿಗೆ ಹಾಕೊಳ್ಳೋಗ ಕಣ್ಣು ಗೊತ್ಕೋತಾರ? ಇಲ್ಲ. ಅಲ್ಲೆಲ್ಲನೂ ಸ್ಟಾಕಿಂಗ್ಸು ಅವೆಲ್ಲ ಹಾಕ್ಕೊಳ್ಳೇಬೇಕಾಗುತ್ತೆ. ಶೂ ಹಾಕ್ಕೊಳ್ದೇನೆ ಅವರು ಬ್ಯಾಲೆ ಎಲ್ಲ ಮಾಡೋಕ್ಕಾಗೋಲ್ಲ. ಅಲ್ಲೆಲ್ಲ ಕಣ್ಣು ಗೊತ್ತುಕೊಳ್ಳೋ ಸಂಪ್ರದಾಯವಿಲ್ಲ. ನಾವು ಕಣ್ಣು ಗೊತ್ತುಕೊಂಡೇ ಗೆಜ್ಜೆ ಕಟ್ಟಿಕೊಳ್ತಕ್ಕಂಥದ್ದು. ಅಂದರೆ ಮರ್ಯಾದೆಯ ಕ್ರಮ ಆ ರೀತಿಯ ಆ ದೇಶ, ಆ ಸಂಸ್ಕೃತಿಯ ಪರಂಪರೆಯಿಂದ ಬಂದದ್ದು. ಅಲ್ಲಿ ನೆಗೆತಗಳು ಬಗೆ ಬಗೆಯಲ್ಲಿ ಇರುತ್ತದೆ ಅಂತಂದನಲ್ಲ. ಕಾಂಡೀನ, ಸಂಡೀನ, ಉಡ್ಡೀನ, ಪ್ರೋಡ್ಡೀನ ಅಂತ ಬಗೆ ಬಗೆಯಲ್ಲಿ 8 ವಿಧವಾಗಿ ಹೇಳ್ತಾರೆ. ಹಾಗೇನೆ ಧಾರ ಅಂತ ಕರೀತಾರೆ, ಅದು ಒಂದು ಬಗೆಯ ಓಟ, ಒಂದು ಬಗೆಯ ಗತಿ. ಇದೇ ಥರ ನೃತ್ಯದಲ್ಲಿ, ದೇಶೀಯ ನೃತ್ಯಗಳಲ್ಲಿ ಅಲಗ ಅಂತ ಬರುತ್ತೆ. ಅಲಗ ಅಂತ ಗ್ರಂಥಗಳಲ್ಲಿ, ಸಂಸ್ಕೃತ ಗ್ರಂಥದಲ್ಲಿ ಲಾಗ ಅಂತ ಕನ್ನಡದ ಪದ.
ದ್ವಾಡಲಾಗ ಅಂತ, ಅದು ದೊಡ್ಡ ಅನ್ನೋದನ್ನು ದ್ವಾಡ ಅಂತ ನಮ್ಮ ಗ್ರಾಮ್ಯ ಕನ್ನಡದಲ್ಲಿ ಹೇಳ್ತಾರೆ. ತುಂಬ ದ್ವಾಡದು, ಅದು ದ್ವಾಡದು ಅಂತ ಹೇಳ್ಬಿಟ್ಟು ಅಂತಾರೆ. ದೊಡ್ಡ ಅನ್ನೋದು ದೊಡ್ಡ ಅಂತ, ದ್ವಾಡ ಅಂತಂತಾರೆ. ಆ ರೀತಿಯಾದ ಹೆಸರುಗಳೆಲ್ಲ ಸಂಗೀತ ರತ್ನಾಕರದಲ್ಲಿ, ಮಾನಸೋಲ್ಲಾಸದಲ್ಲಿ, ನರ್ತನ ನಿರ್ಣಯದಲ್ಲಿ ಮತ್ತು ನೃತ್ಯ ರತ್ನಾವಳಿಯಲ್ಲಿ ಈ ಥರ ಗ್ರಂಥಗಳಲ್ಲಿ ಬರುತ್ತವೆ. ಆ ರೀತಿಯಾದ ಲಾಗ, ತಿರುಪು, ದ್ವಾಡ ಈ ಬಗ್ಗೆ ಆದಂಥ ನೆಗತಗಳು ಉಂಟು. ಉತ್ಪ್ಲುತೀಕರಣಗಳು ಅಂತ 36 ಕರಣಗಳನ್ನು ಶಾರ್ಂಗದೇವಾದಿಗಳೆಲ್ಲ ಹೇಳ್ತಾರೆ. ಆ ಬಗೆಯ ನೆಗತಗಳನ್ನು, ಹಾರುಗಳನ್ನೆಲ್ಲ ಮಾಡಬೇಕು. ಆ ಬಗೆಯ ಹಾರು ಜಾರುಗಳ ಮೂಲಕವಾಗಿ ಎದುರಾಳಿ ಕೈಗೆ ಸಿಕ್ಕದೆ ತಪ್ಪಿಸಿಕೊಂಡು ಅವನನ್ನು ಚಿತ್ತು ಮಾಡಬೇಕು. ಇದು ಮಲ್ಲಯುದ್ಧದಲ್ಲಿರ್ತಕ್ಕಂಥ ಒಂದು ಚಮತ್ಕಾರ. ಇವತ್ತು ಕಲರಿ ಪಯಟ್ಟು ಇತ್ಯಾದಿಗಳಲ್ಲಿ ಕೂಡ ಇವನನ್ನು ನಾವು ಕಾಣ್ತೀವಿ. ಶಿವ ಹಾಗೆ ಮೇಲಕ್ಕೆ ನೆಗೆದಿದ್ದಾನೆ. ಅವನನ್ನು ಕಾಲು ಹಿಡಿದು ಎಳೆದು ತೊಂದರೆ ಮಾಡಬೇಕು ಅಂತ ಅರ್ಜುನ ಕಾಲು ಹಿಡ್ಕೊಂಡಿದ್ದಾನೆ. ಶಿವನ ಕಾಲು ಹಾಗೆ ಹಿಡಿದ ಅರ್ಜುನ. ಆ ತತ್ಕ್ಷಣವೇ ಶಿವ ಅವನು ಅನುಗ್ರಹ ಮಾಡ್ತಾನೆ. ಇದನ್ನು ಕವಿ ತುಂಬ ಚೆನ್ನಾಗಿ ಹೇಳ್ತಾನೆ. ಚರಣಯೋಶ್ಚರಣಾನಮಿತ ಕ್ಷಿತಿ ನಿಜಗೃಹೇ ತಿಸೃಣಾಂ ಜೈನಾಂ ಪುರಂ ಅಂತ ಹೇಳಿಬಿಟ್ಟು, ಆಗ ವಿಸ್ಮಿತ ಸಪದಿತೇನ ಕರ್ಮಣಾಂ ಕ್ಷಯಕರ ಪರಂ ಪುಮಾನ್ ಕ್ಷೇಪ್ತು ಕಾಮಂ ಅವನೌ ತಮಕ್ಲಮಂ ನಿಷ್ಪಿಪೇಶ ಪರಿರಭ್ಯ ವಕ್ಷಸ. ಇಲ್ಲಿವರೆಗೂ ಕವಿ ಈ 12 ಪದ್ಯಗಳನ್ನು ಒಂದು ಛಂದಸ್ಸಲ್ಲಿ ಬರೆದ. ಅದು ಧೃತವಿಲಂಬಿತ ಅಂತಕ್ಕಂಥ ಒಂದು ಛಂದಸ್ಸು. ಅದಾದ ತಕ್ಷಣವೇ 13ನೇ ಪದ್ಯ ರಥೋದ್ದತ ತೆಗೆದುಕೊಂಡಿದ್ದಾನೆ. ಅಲ್ಲಿವರೆಗೂ ಒಂದು ವಿಳಂಬ ಗತಿಯಲ್ಲಿ ಹೋದದ್ದು ಮತ್ತು ಉತ್ಸಾಹ ಗತಿಯಾಗುತ್ತೆ. ವಿಯತಿ ವೇಗ ಪರಿಪ್ಲುತ ಮಂತರ ಸಮಭಿಸೃತ್ಯರ ಏಣ ಕಪಿಧ್ವಜ ಚರಣಯೋಶ್ಚರಣಾನಮಿತ ಕ್ಷಿತಿರ್ನಿಜ ಗೃಹೇ ತಿಸೃಣಾಂ ಜಯಿನಾಂ ಪುರಾಂ ಅಂತ ಧೃತವಿಳಂಬಿತ ಹೋಗಿದ್ದು. ವಿಸ್ಮಿತ ಸಪದಿತೇನ ಕರ್ಮಣಾಂ ಶೇಖರ ಪರಪುಮಾನ್ ಕ್ಷೇಪ್ತು ಕಾಮಂ ಅವನೌ ತಮಕ್ಲಮಂ ನಿಷ್ಪಿಪೇಶ ಪರಿರಭ್ಯ ವಕ್ಷಸ. ಅದರ ವೇಗದಿಂದಲೇ ಗೊತ್ತಾಗುತ್ತದೆ ಇದು ಉತ್ಸಾಹ ಉಲ್ಲಾಸ ಬಂತು ಅಂತ. ಶಿವನಿಗೆ ತುಂಬ ಸಂತೋಷವಾಗುತ್ತದೆ. ಅವನನ್ನು ಅರ್ಜುನನ್ನು ನೋಡಿ ತುಂಬ ಪ್ರೀತಿ ಉಕ್ಕೇರಿ ಬರುತ್ತದೆ. ಯಾವನು ತನ್ನನ್ನು ಚಿತ್ತು ಮಾಡಬೇಕು ಅಂತ ಕಾಲು ಹೇಳಿದ್ನೋ ಆದರೂ ಕಾಲು ಹಿಡಿದನಲ್ಲ ಅಂತ. ಮತ್ತೆ ನೋಡಿ, ತಪಸಾ ಯಥಾ ನ ಮುದಮಸ್ಯ ಯಯೌ ಭಗವಾನ್ ಯಥಾ ವಿಪುಲ ಸತ್ವತೆಯ ಗುಣಸಂಹತೆ ಸಮತಿ ರಿಕ್ತಮಹೋ ನಿಜಮೇವ ಸತ್ವಮುಪಕಾರಿ ಸತಾಂ. ಪ್ರಮಿತಾಕ್ಷರ ಅನ್ನುವ ಛಂದಸ್ಸು. ಇಷ್ಟು 2 ವರ್ಷಗಳ ಅರ್ಜುನನ ತಪಸ್ಸಿಂದ ಕೂಡ ಒಲಿಯದೇ ಇದ್ದ, ಅದರಿಂದಲೂ ಅಷ್ಟು ಸಂತೋಷ ಪಡದೇ ಇದ್ದಂಥ ಶಿವ ಇದೀಗ ಅವನ ಮಲ್ಲಯುದ್ಧ ಕಟ್ಟ ಕಡೆಗೆ ಅವನ ಕಾಲು ಹಿಡಿದು ಎಳೆದಾದರೂ ಅವನು ಜಗ್ಗಿಸ್ತೀನಿ ಅನ್ನೋ ರೀತಿಯಲ್ಲಿ ಕಾಲು ಹಿಡಿದಿದ್ದಕ್ಕೆ ತುಂಬ ಸಂತೋಷವಾಯಿತಂತೆ. ಯಾರಿಗೆ ಎಲ್ಲಿ ಸಂತೋಷ ಹೇಗೆ ಹೇಳೋದು? ಅಚಿಂತ್ಯವಾದದ್ದು ದೈವ ಮಹಿಮೆ. ಅತ ಹಿಮ ಶುಚಿ ಭಸ್ಮಭೂಷಿತಂ ಶಿರಾಂಸಿ ವಿರಾಜಿತಮಿಂದುಲೇಖಯ ಸ್ವವಪುರತಿ ಮನೋಹರಂ ಹರಂ ದದತ ಮುದೀಕ್ಷ್ಯನ ನಾಮ ಪಾಂಡವ. ಇದು ಅಪರವಕ್ತರ ಅನ್ನುವ ಒಂದು ಛಂದಸ್ಸು, ಅರ್ಧ ಸಮಚ್ಛಂದಸ್ಸು. ಆಗ ಶಿವ ಹಿಮದಂತೆ ಬೆಳ್ಳಗೆ ತೊಳತೊಳಗುವಂಥ ಭಸ್ಮಧಾರಿಯಾಗಿದ್ದಾನೆ. ಚಂದ್ರಲೇಖೆಯನ್ನು ಧರಿಸಿದ್ದಾನೆ ಮತ್ತು ಅವನು ಮುಕ್ಕಣ್ಣ. ಆ ದಿವ್ಯ ಸುಂದರವಾದ ನಿಜರೂಪದಿಂದ ಅರ್ಜುನನಿಗೆ ದರ್ಶನವನ್ನು ಕೊಡ್ತಾನೆ. ಮತ್ತು ಸಂತೋಷಪಟ್ಟು ಅರ್ಜುನ ಶಿವನನ್ನು ಸ್ತೋತ್ರ ಮಾಡೋದಕ್ಕೆ ಎಲ್ಲ ತೊಡಗುತ್ತಾನೆ. ಆ ಸಂದರ್ಭದಲ್ಲಿ ಪ್ರಮುದಿತ ವದನ ಅನ್ನುವ ಒಂದು ಛಂದಸ್ಸನ್ನು ಕವಿ ಬಳಸ್ತಾನೆ. ಇದು ಸಂಸ್ಕೃತ ಸಾಹಿತ್ಯದಲ್ಲಿ ಮೊದಲ ಬಾರಿಗೆ ಪ್ರಯುಕ್ತವಾಗತಕ್ಕಂಥದ್ದು. ಸಹಶರಧಿನಿಜಂ ತಥಾ ಕಾರ್ಮುಕಂ ವಪುರತನು ತಥೈವ ಸಂವರ್ಮಿತಂ ನಿಹಿತಮಪಿ ತಥೈವ ಪಶ್ಯನ್ನಸಿಂ ವೃಷಭಗತಿರುಪಾಯಯೌ ವಿಸ್ಮಯಂ. ಆಗ ನೋಡ್ತಾನೆ ಅರ್ಜುನ, ತನ್ನ ಬತ್ತಳಿಕೆ ಪೂರ್ತಿ ಬಾಣಗಳಿಂದ ತುಂಬಿದೆ. ತನ್ನ ಕೈಯಲ್ಲಿ ಬಿಲ್ಲಿದೆ, ತನ್ನ ಸೊಂಟದಲ್ಲಿ ಒರೆಯೊಳಗೆ ಸೇರಿದ ಖಡ್ಗ ಇದೆ, ತನ್ನ ಮೈ ಸ್ವಲ್ಪವೂ ಕ್ಷತವಿಕ್ಷತವಾಗಿಲ್ಲ, ಎಲ್ಲ ಸರ್ವಾಂಗ ಸಮೀಚೀನವಾಗಿದೆ. ಇದೇನು ಅಂತಂದುಕೊಂಡಾಗ ಅದು ಶಿವಾನುಗ್ರಹ ಅಂತ ಮತ್ತೆ ಅವನಿಗೆ ಗೊತ್ತಾಗುತ್ತದೆ. ಆಗ ಅವನು ಕ್ರಮವಾಗಿ ಶಿವಸ್ತುತಿಯನ್ನು ಮಾಡ್ತಾನೆ. ವಿಪದೇತಿ ತಾವದ್ ಅವಸಾದಕರಿ ನಚಕಾಮ ಸಂಪದ ಅಭಿಕಾಮಯತೆ ನನಮಂತಿ ಚೈಕ ಪುರುಷಾಸ್ತವ ಯಾವದೀಶ ನನತಿ ಕ್ರಿಯತೆ. ಶಿವ, ನಿನ್ನ ಅನುಗ್ರಹ ಅನ್ನೋದು ಎಷ್ಟು ದಿವ್ಯವಾದದ್ದು ಅಂದರೆ, ಎಲ್ಲಿವರೆಗೂ ನಿನಗೆ ಜೀವಿ ಶರಣಾಗೋದಿಲ್ವೋ ಅಲ್ಲಿವರೆಗೂ ಅವನಿಗೆ ಆಪತ್ತುಗಳು ಬರ್ತಾನೇ ಇರ್ತವೆ. ಅವನು ಕಲ್ಪನೆ ಮಾಡಿಕೊಂಡ ಸಂಪತ್ತು ಕೂಡ ಅವನ ಕಲ್ಪನೆಗೆ ಇಟ್ಕೊಳ್ಳ. ಅಂದರೆ
ಕಲ್ಪಿತವಾಗಿ ಆದರೂ ಸಂಪತ್ತಿ ಸುಖ ಬೇಕು ಅಂದರೂ ಆಗೋದಿಲ್ಲ ಅಂತ. ನಾವು ನಮ್ಮ ಊಹೆಯಲ್ಲಾದರೂ ಸುಖ ಪಡೋಣ ಅಂದರೆ ಆ ಊಹೆಗೂ ಇಟಕದೆ ಹೋಗ್ಬಿಡುತ್ತೆ ಸುಖ, ಆ ಮಟ್ಟಕ್ಕಾಗುತ್ತದೆ ಅಂತ. ಭಗವದ್ಭಕ್ತಿ ಅನ್ನೋದು ಅಷ್ಟು ದೊಡ್ಡದಾದದ್ದು ಅಂತ ಹೇಳ್ತಾನೆ. ಇಲ್ಲಿ ತುಂಬ ಸುಂದರವಾದ ಭಾವ, ನಿನ್ನ ಭಕ್ತನಾಗದೆ ಸೌಖ್ಯ ಯಾರ ಊಹೆಗೂ ಎಟುಕೋಲ್ಲ ಅಂತ. ಅಂದರೆ ಒಂದು ಕಲ್ಪನೆ ಮಾಡ್ಕೊಳ್ಳೋಕ್ಕಾದ್ರೂ ಒಂದು ಶಕ್ತಿ ಬೇಕಲ್ಲ, ಸಾಮರ್ಥ್ಯ ಬೇಕಲ್ವಾ. ದೊಡ್ಡದನ್ನು ಕಲ್ಪಿಸಿಕೊಳ್ಳೋದಕ್ಕೆ ಒಂದು ಸಂಸ್ಕಾರ ಇರಬೇಕು, ಇಲ್ಲದಿದ್ದರೆ ಹೇಗೆ, ಅದೂ ಸಿಗುವುದಿಲ್ಲ ಅಂತ ನಾವೇ ಕಂಡಿದ್ದೀವಿ. ಥಿಂಕ್ ಬಿಗ್ ಅಂತಾರೆ, ಹೌ ಟು ಥಿಂಕ್ ಬಿಗ್, ಅದಕ್ಕೆ ಒಂದಿಷ್ಟು ಸಂಸ್ಕಾರ ಇರಬೇಕಲ್ವ. ಸನಾತನ ಧರ್ಮದ ಸ್ವಾರಸ್ಯ ಎಷ್ಟು ಭವ್ಯವಾದದ್ದು ಅಂದರೆ, ಒಳಿತು ಕೆಡಕು ಅಂತ ನಾವು ಲೋಕದಲ್ಲಿ ಸಾಮಾನ್ಯವಾಗಿ ಸಾಪೇಕ್ಷವಾಗಿ ಭಾವಿಸುವುದನ್ನೆಲ್ಲವನ್ನೂ ಮೈಗೂಡಿಸಿಕೊಂಡಿರ್ತಕ್ಕಂಥದ್ದು ಭಗವತ್ ತತ್ವ. ಅದರ ಮೂಲಕವಾಗಿ ನಮಗೆ ಸಿಗುವ ವಿಸ್ತಾರ ಬಹಳ ದೊಡ್ಡದು. ಇಂಡಿಯಾ ವಾಟ್ ಕೆನ್ ಟೀಚರ್ಸ್ ಅಂತ ಮ್ಯಾಕ್ಸ್ವೆಲ್ಲರ್ ಒಂದು ಪುಸ್ತಕವನ್ನು ಬರೆದ. ಅದು ವಸ್ತುತಃ ಅವನ ಭಾಷಣ ಮಾಲಿಕೆ. ನಮ್ಮ ದೇಶಕ್ಕೆ ICS ಆಫೀಸರ್ಗಳಾಗಿ ಬರುವಂಥ ಆ ಬ್ರಿಟಿಷ್ ತರುಣರಿಗೆ ಭಾರತ ಅಂದರೆ ಏನು, ಭಾರತೀಯ ಸಂಸ್ಕೃತಿ ಅಂದರೆ ಏನು ಅಂತ ಒಂದಿಷ್ಟು ಉಪನ್ಯಾಸಗಳನ್ನು ಇಂಗ್ಲೆಂಡಲ್ಲಿ ಅವನು ಮಾಡಿದ್ದೆ, ಪುಸ್ತಕವಾಗಿ ಆಮೇಲೆ ಪ್ರಕಟವಾಯಿತು, ಇಂಡಿಯಾ ವಾಟ್ ಕೆನ್ ಟೀಚರ್ಸ್ ಅಂತ. ನಾನು ಹೇಳ್ತಾ ಇರ್ತೀನಿ, ಇಂಡಿಯಾ ವಾಟ್ ಕೆನ್ ವಿ ಲರ್ನ್ ಫ್ರಮ್ ಇಟ್ ಅಂತ ಇರಬೇಕಾಗಿತ್ತು ಅಂತ. ನಮ್ಮ ದೇಶ ಬೇಕಾದಷ್ಟು ಪಾಠ ಹೇಳಬಲ್ಲದು, ಜೀರ್ಣಿಸಿಕೊಳ್ಳೋ ಶಕ್ತಿ ಬೇಕಲ್ಲ. ಆ ದೃಷ್ಟಿಯಿಂದ ಅದು ಬಹಳ ದೊಡ್ಡದು. ನಮ್ಮ ಯೋಗ್ಯತೆ ಏನೋ ಅದೇ ಇರ್ತಕ್ಕಂಥದ್ದು. ಸಮುದ್ರದ ಹತ್ರ ಹೋದರೂ ನಮ್ಮ ಕೈನಲ್ಲಿ ಒಂದು ಕುಡಿಕೆ ಇದ್ದರೆ ಅಷ್ಟೇ ನೀರು ಸಿಗತಕ್ಕಂಥದ್ದು. ಅಲ್ಲಿ ಈ ಭವ್ಯವಾದ ವ್ಯಕ್ತಿತ್ವ ಭಾರತದ್ದು ಅಂತ ಹೇಳ್ತಾ, ಎಲ್ಲಿ ಸೂರ್ಯೋದಯ ಸೂರ್ಯಾಸ್ತಗಳು ಚೆನ್ನಾಗಿ ಆಗುತ್ತವೆಯೋ, ಸೂರ್ಯನ ಹೊಳೆಯೋ ಬಿಸಿಲಿರುತ್ತೆಯೋ, ಅಲ್ಲಿ ಜ್ಞಾನ ಪ್ರಕಾಶಮಾನವಾಗಿರುತ್ತದೆ ಅನ್ನೋ ಮಾತು ಹೇಳ್ತಾನೆ. ಇದು ಬಹಳ ನಿಜವೇನು ಅನಿಸುತ್ತದೆ. ಯಾಕೆಂದರೆ ಸೂರ್ಯ ಚೆನ್ನಾಗಿ ಬೆಳಗುತ್ತಾ ಇಲ್ಲ ಅಂತ ನಾರ್ತ್ ಯುರೋಪ್ ಮೊದಲಾದ ದೇಶಗಳಲ್ಲಿ, ಕೆನಡಾ ಮೊದಲಾದ ದೇಶಗಳಲ್ಲಿ ಎಷ್ಟೋ ಬಾರಿ ಡಿಪ್ರೆಷನ್ ಬಂದುಬಿಡುತ್ತವೆ. ಆ ಜನಗಳ ಮನಃಖಿನ್ನತೆಯನ್ನು ಹೋಗಲಾಡಿಸೋದು ತುಂಬ ಕಷ್ಟ. ಯಾಕೆಂತಂದರೆ ಸೂರ್ಯನನ್ನು ಆಶ್ರಯಿಸಿಕೊಂಡೇ ನಾವೆಲ್ಲ ಇರ್ತಕ್ಕಂಥದ್ದು. ಆ ಕಾರಣದಿಂದಲೇ ಅವನು ಸೂರ್ಯ ಆತ್ಮ ಜಗತಃ ತಸ್ತುಷಃ ಅಂದರೆ ನಿಂತಂಥ, ತಸ್ತುಷಶ್ಚ ಸ್ಥಾವರವಾದ, ಜಗತಃ ಜಂಗಮವಾದ ಜೀವಿಗಳಿಗೆಲ್ಲರಿಗೂ ಆತ್ಮ ಸೂರ್ಯ ಅಂತ. ಹಾಗೆ ನಮ್ಮ ದೇವರ ತತ್ವ ಕೂಡ ಅದನ್ನು ಸ್ತೋತ್ರ ಮಾಡಿಕೊಂಡು ಹೇಳ್ತಾನೆ. ಸಂಸೇವಂತೆ ದಾನಶೀಲ ವಿಮುಕ್ತಿ ಸಂಪಶ್ಯಂತೋ ಜನ್ಮ ದುಃಖಂ ಪುಮಾಂಸಃ ಎನ್ನಿಸ್ಸಂಗಸ್ತ್ವಂ ಫಲಾಯ ತ್ವಂ ಫಲಸ್ಯಾನತೇಭ್ಯ ತತ್ಕಾರುಣ್ಯಂ ಕೇವಲಂ ನ ಸ್ವಕಾರ್ಯಂ. ನಿನ್ನನ್ನು ಎಲ್ಲರೂ ಕೂಡ ಆರಾಧಿಸ್ತಾರೆ, ನೀನು ಈ ಸಂಸಾರದ ದುಃಖವನ್ನು ಅನುಭವಿಸುವ ಜೀವಿಗಳಿಗೆಲ್ಲ ಮೋಕ್ಷೈಕ ಲಕ್ಷ್ಯ ಆಗಿದ್ದೀಯ. ನೀನು ಕೊಡ್ತಕ್ಕಂಥ ಫಲ ತುಂಬ ಕರುಣೆಯಿಂದ, ಅವ್ಯಾಜವಾದ ಕಾರುಣ್ಯದಿಂದ ಬರುತ್ತದೆ ಅಷ್ಟೇ ಹೊರತು ಕೇವಲಂ ನ ಸ್ವಕಾರ್ಯಂ. ಭಕ್ತರಿಗೆ ಅನುಗ್ರಹ ಮಾಡಬೇಕಾದದ್ದು ನಿನ್ನ ಡ್ಯೂಟಿ ಅಲ್ಲ, ನಿನ್ನ ಲೀಲೆ ಅಂತ. ಭಕ್ತಾನುಗ್ರಹವೂ ದೇವರಿಗೊಂದು ಕೆಲಸ ಆದರೆ ಅವನು ದೇವರೇ ಅಲ್ಲ. ಏಕೆಂದರೆ ಕರ್ಮ ಅನ್ನೋದು ಒಮ್ಮೆ ಬಂತು ಅಂದರೆ ಅಲ್ಲಿ ಸುಖಾಸುಖ ಮತ್ತು ಫಲಾಫಲ ಕಷ್ಟಾನಿಷ್ಟ ಎಲ್ಲ ಕೂಡ ಬಂದುಬಿಡುತ್ತದೆ. ಲೀಲೆಗೆ ಯಾವುದೇ ಇಲ್ಲ. ಆಟಕ್ಕೆ ಫಲವೇನು, ಕೌತುಕದ ರಸವೇ ಫಲ ಅಂತ DVG ಹೇಳಿದ್ರಲ್ಲ, ಲೀಲೆ ಬಹಳ ಮುಖ್ಯವಾದದ್ದು. ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಬ್ರಹ್ಮಸೂತ್ರ ಅದನ್ನೇ ಹೇಳಿದ್ದಾಗಿತ್ತು. ಆ ಮಾತನ್ನು ಹೇಳ್ತಾನೆ. ಅದನ್ನು ಕಾಳಿದಾಸ ಕೂಡ ತನ್ನ ರಘುವಂಶದಲ್ಲಿ ಮೊದಲೇ ಹೇಳಿದ್ದಾನೆ. ಆ ಪರಮಾತ್ಮನನ್ನು ಸ್ತೋತ್ರ ಮಾಡುವಾಗ ದೇವತೆಗಳು, ನೀನು ಯಾವುದೇ ಒಂದು ನಾನವಪ್ತವ್ಯಮಾಪ್ತವ್ಯಂ ನತೇ ಕಿಂಚನ ವಿದ್ಯತೆ ಲೋಕಾನುಗ್ರಹ ಏವೈಕಃ ಹೇತುಸ್ತೇ ಜನ್ಮಕರ್ಮಣೋ. ನೀನು ಪಡೆಯಬೇಕಾದದ್ದು ಮತ್ತಾವುದೂ ಇಲ್ಲ, ಆಪ್ಯ ಅನ್ನುವುದು ಯಾವುದೂ ಇಲ್ಲ. ನೀನು ಆಪ್ತ ಕಾಮ, ಬಯಸಿದ್ದನ್ನು ಮನಸ್ಸಿಗೆ ಬಂದಿದ್ದೆಲ್ಲ ಪಡೆದವನು, ಯು ಆರ್ ಕಂಪ್ಲೀಟ್. ಹಾಗಾಗಿ ನೀನು ಅವತಾರ ಅಂತ ಮಾಡ್ತೀಯ ಅಂದರೆ ಅದು ಲೋಕಾನುಗ್ರಹ. ಅದರಿಂದಲೇ ದೇವರಿಗೆ ಅವತಾರವನ್ನು ಜನ್ಮ ಅನ್ನಲ್ಲ, ಅವತಾರ ಅಂತಾರೆ. ಶ್ರೀಕೃಷ್ಣ ಜನ್ಮ ಅಂತ ಯಾರೂ ಸಿನಿಮಾ ತೆಗೆಯಲ್ಲ, ಶ್ರೀಕೃಷ್ಣ ಅವತಾರ ಅಂತ ತೆಗೀತಾರೆ. ಶ್ರೀಕೃಷ್ಣ ಮೃತಿ ಅಂತ ಯಾರೂ ಕೂಡ ಹೇಳೋದಿಲ್ಲ, ಶ್ರೀಕೃಷ್ಣ ತಿರೋಧಾನ ಅಂತಾರೆ. ಅವತಾರ ಆದಮೇಲೆ ತಿರೋಧಾನ ಮರೆಯಾಗತಕ್ಕಂಥದ್ದು ಅಷ್ಟೇ ಹೊರತನುವೆ, ಸಾಯುವಂಥದ್ದು ಅಂತಲ್ಲ. ಅಷ್ಟೇಕೆ ಶಿವ ಮಾಡುವ ಕೆಲಸವನ್ನು ಲಯ ಅಂದರೆ ತುಂಬ ಜನ ನಾಶ ಅಂತ ತಪ್ಪಾಗಿ ಭಾವಿಸಿದ್ದಾರೆ. ಶಿವ ಲಯಕರ್ತನೇ ಹೊರತು ನಾಶಕರ್ತ ಅಲ್ಲ. ಲೀಯತೆ ಡಿಸಾಲ್ವ್ ಅಂತ ಅರ್ಥವೇ ಹೊರತು ಡಿಸ್ಟ್ರಾಯ್ ಅಂತ ಅರ್ಥ ಅಲ್ಲ. ನಮ್ಮಲ್ಲಿ ಪದಗಳ ಸರಿಯಾದ ಅರ್ಥ ತಿಳ್ಕೊಂಡ್ರೇ ಸಾಕು, ತತ್ವ ತಾನಾಗಿ ಸ್ಫುಟವಾಗುತ್ತದೆ. ನೀರಿನಲ್ಲಿಯೋ ಹಾಲಿನಲ್ಲಿಯೋ ಸಕ್ಕರೆ ಹಾಕಿದರೆ ಸಕ್ಕರೆ ಕರಗಿತು ಅಂತಲೇ ಹೇಳ್ತಾರೆ ಹೊರತು ಸಕ್ಕರೆ ನಾಶವಾಯಿತು ಅಂತ ಯಾರೂ ಹೇಳಲ್ಲ.
ಅದೇ ಸಕ್ಕರೆ ನೀವು ತಿಪ್ಪೆಗೆಸಿದ್ರೆ ನಾಶವಾಯಿತು ಅಂತೀವಿ. ಅಬ್ಯೂಸ್ ಇಟ್, ಇಟ್ ವಿಲ್ ಬಿ ಡೆಸ್ಟ್ರಾಯ್ಡ್. ವಿನ್ ಯು ಡಿಸಾಲ್ವ್ ಇಟ್, ಇಟ್ಸ್ ಆಲ್ ಎನ್ಗ್ರಾಸ್ಡ್, ಎಲ್ಲ ಕಡೆಗೂ ಹೋಯಿತು. ಮೊದಲು ಸಕ್ಕರೆ ಎಲ್ಲೋ ಒಂದು ರೂಪದಲ್ಲಿ ಕಾಣಿಸ್ತಾ ಇದ್ದಿದ್ದು ಆ ಇಡೀ ಪಾತ್ರೆಗೆ ಸಿಹಿಯ ರುಚಿ ಬಂದಿದೆ, ಎಲ್ಲ ಪಾತ್ರೆಗೂ ಮಾಧುರ್ಯ ಬಂದಿದೆ. ಆ ಬಗೆಯಲ್ಲಿ ವಿಲಯ ಅಂತಂದರೆ ನಾಮರೂಪಗಳು ಕರಗಿ ಹೋಗುವಿಕೆ ಅಂತ ಅಷ್ಟೇ ತಾತ್ಪರ್ಯವೇ ಹೊರತು ಎಲ್ಲ ನಾಶವಾಗುವಿಕೆ ಅಂತಲ್ಲ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅಂತ ಗೀತೆಯಲ್ಲೇ ಉಂಟಲ್ಲ, ಅದನ್ನು ಅನ್ವಯ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ನೀನು ಲೀಲೆಯಿಂದ ಎನ್ನಿಸ್ಸಂಗತ್ವಂ ಫಲಸ್ಯ ಆನತೇಭ್ಯ ತತ್ಕಾರುಣ್ಯಂ ಕೇವಲಂ ತೇ ನ ಸ್ವಕಾರ್ಯಂ ಅಂತ ಹೇಳ್ತಾನೆ ಕವಿ. ಆಮೇಲೆ ಪ್ರಾಪ್ಯತೆ ಯದಿಹ ದೂರಮಗತ್ವ ಯತ್ಫಲತ್ಯಪರ ಲೋಕಗತಾಯ ತೀರ್ಥಮಸ್ತಿ ನ ಭವಾರ್ಣವ ಭಾಗ್ಯಂ ಸಾರ್ವಕಾಮಿಕಂ ಋತೆ ಕಾಮಿಕಂ ಋತೆ ಭವತಸ್ತತ್. ಮತ್ತೆ ಹೇಳ್ತಾನೆ ಕವಿ, ನೀನು ದೂರ ಹೋಗದೆ ಇಲ್ಲೇ ಎಲ್ಲ ಫಲವನ್ನು ಕೊಡ್ತೀಯ. ದೂರಂ ಅಗತ್ವ ಪ್ರಾಪ್ಯತೆ ಯದಿಹ, ಇಲ್ಲೇ ಸಿಗತಕ್ಕಂಥದ್ದು ಅಂದರೆ ಜೀವನ್ಮುಕ್ತಿ ಅನ್ನತಕ್ಕಂಥದ್ದು. ಯತ್ಫಲತಿ ಅಪರಲೋಕಗತಾಯ, ಇನ್ನೊಬ್ಬ ಪರಲೋಕದಲ್ಲಿ ಯಾವುದನ್ನು ಪಡೀತಾನೋ ಅಂಥವನಿಗೆ ಇಲ್ಲಿಯೇ ಕೊಡ್ತಕ್ಕಂಥದ್ದು. ಸಂಸಾರ ಸಾಗರದ ಭವಾರ್ಣವ ಬಾಹ್ಯಂ ಯಾವುದಿದೆ, ಯಾವುದೆಲ್ಲ ಈ ಭವಾರ್ಣವದ ಆಚೆ ಅಂತ ಉಂಟು, ಅದನ್ನೆಲ್ಲ ನೀನು ಇಲ್ಲಿಯೇ ಕೊಡ್ತಕ್ಕಂಥವನಾಗಿದ್ದೀಯಾ. ನೀನಲ್ಲದೆ ಇನ್ಯಾವುದು ತಾರಕ ಶಕ್ತಿ, ಇನ್ಯಾವುದು ಕಾರಕ ಶಕ್ತಿ ಇಲ್ಲ ಅಂತ ಹೇಳ್ತಾರಲ್ಲ. ಮೋಕ್ಷ ಅನ್ನೋದು ನಮ್ಮ ಪರಂಪರೆಯಂತೆ ನೋವೇರ್ ಅಲ್ಲ, ಸಂವೇರೂ ಅಲ್ಲ, ನೌ ಹಿಯರ್. ಆ ನೋವೇರ್ ಅನ್ನೋ ಸ್ಪೆಲ್ಲಿಂಗನ್ನು ಭಾಗ ಮಾಡಬೇಕಾದ ಮಾತ್ರ NOWHERE ಅಲ್ಲ, NOWHERE ಅಂತ ಮಾಡಬೇಕಷ್ಟೇ. ನೌ ಹಿಯರ್, ಇಹೈವ, ಇಲ್ಲಿಯೇ ಈಗಲೇ ಅಂತಕ್ಕಂಥದ್ದು. ಆ ಬಗೆಯಲ್ಲಿ ನಿನ್ನ ತತ್ವ ವ್ರಜತಿ ಶುಚಂ ಪದಂ ತ್ವಯಿ ಪ್ರೀತಿಮಾನ್ ಪ್ರತಿಹತಮತಿರೇತಿ ಘೋರಾಂ ಗತಿಂ ಯಮನಘ ನಿಮಿತ್ತ ಶಕ್ತಿ ಪರಾತವ ವರದ ನ ಚಿತ್ತಭೇದ ಕ್ವಚಿತ್. ಮತ್ತು ಹೇಳ್ತಾನೆ, ದೇವ, ನಿನ್ನಲ್ಲಿ ಭಕ್ತಿ ಇರ್ತಕ್ಕಂಥವನು ನೀನೇ ಆಗ್ತಾನೆ, ನಿನ್ನ ಪದವನ್ನೇ ಪಡೀತಾನೆ. ನಿನ್ನನ್ನು ದ್ವೇಷ ಮಾಡುವವನಿಗೆ ಘೋರವಾದ ಗತಿ. ನೀನು ನಿಷ್ಕಳಂಕ, ನೀನು ನಿರಾಮಯನಾದಂಥವನು. ನಿನ್ನ ಬಳಿ ಯಾವ ಕರ್ಮವೂ ಕೂಡ ಏನು ಕೆಲಸ ಮಾಡೋಲ್ಲ, ನೀನು ಕರ್ಮಾತೀತನಾಗಿದ್ದೀಯ. ಮತ್ತು ನಿನ್ನ ದ್ವೇಷ ಅನ್ನೋದು ಇದೆಯಲ್ಲ, ಅದು ನಿಜವಾಗಿ ದೊಡ್ಡ ಕುಕರ್ಮದ ಫಲ, ಮತ್ಯಾವುದೂ ಅಲ್ಲ. ನೀನು ಭಕ್ತರನ್ನು, ಜೀವರಾಶಿಯನ್ನು ಭಕ್ತ ಅಭಕ್ತ ಅನ್ನೋ ಭೇದ ಇಲ್ಲದೆ ಯಾರಿಗೂ ಹಿಂಸೆ ಮಾಡೋಲ್ಲ. ನಿನ್ನಲ್ಲಿ ಪಕ್ಷಪಾತವಾಗಲಿ, ವೈಷಮ್ಯವಾಗಲಿ, ನಿರ್ದಯತ್ವವಾಗಲಿ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು, ವೈಷಮ್ಯ ನೈರ್ಘಣ್ಯಾದಿಗಳ ದೋಷ ನಿನ್ನ ಅಂಟೋಲ್ಲ ಅಂತ. ಕಾರಣ ಏನಂತಂದರೆ, ಪ್ರತಿಯೊಂದು ಜೀವಿಗೂ ಇಚ್ಛಾ ಕ್ರಿಯಾ ಜ್ಞಾನಶಕ್ತಿಗಳಂತ ಕೊಟ್ಟೇ ಇರ್ತದೆ ಪ್ರಕೃತಿ, ಪರಮಾತ್ಮ ಕೊಟ್ಟೇ ಇರ್ತಾನೆ. ಅದನ್ನು ಬಳಸ್ಕೊಂಡು ಅವನು ಬೆಳೀತಾನೆ. ಹಾಗಾಗಿ ಅವನ ಮೊದಲು ಬೇಸಿಕ್ ಅಂತ ಯಾವುದಿದೆ ಕೊಡುವಾಗ ಯಾವುದೇ ಸಂಕೋಚ ಮಾಡೋಲ್ಲ, ಯಾವುದೇ ಹಿಡಿಗೈ ಮಾಡೋಲ್ಲ, ಕೊಡುಗೈಯಲ್ಲೇ ಕೊಡತಕ್ಕಂಥದ್ದು. ಅಂದರೆ ನಮಗೆ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಬಗೆಯಲ್ಲಿ ಒಂದಲ್ಲ ಒಂದಿಷ್ಟು ಪ್ರತಿಭೆಯೋ ಶಕ್ತಿಯೋ ಸಂಪತ್ತಿಯೋ ಇರುತ್ತದೆ. ಅದನ್ನು ಹೇಗೆ ಬೆಳೆಸ್ಕೊಳ್ತೀವಿ ಅನ್ನೋದು ನಮಗಿಚ್ಛೆಗೆ ಬಿಟ್ಟಂಥದ್ದು. ಹೀಗಾಗಿ ಇಚ್ಛಾ ಸ್ವಾತಂತ್ರ್ಯ ಜೀವಿಗೆ ಒಂದು ಮಟ್ಟಕ್ಕೆ ಇದ್ದೇ ಇದೆ. ಅದರಿಂದಾಗಿ ಈಶ್ವರನನ್ನು ಆಕ್ಷೇಪ ಮಾಡುವುದು ಕೂಡದು ಅಂತ. ಮತ್ತು ಅವನು ಯಾರು ದ್ವೇಷ ಮಾಡ್ತಾರೋ ಪರಮಾತ್ಮನನ್ನು, ಅದು ನಿಜವಾಗಿ ದುಷ್ಟವಾದದ್ದು ಅಂತ. ಯಾಕೆಂದರೆ ತನ್ನ ಅಸ್ತಿತ್ವವನ್ನೇ ದ್ವೇಷ ಮಾಡಿಕೊಳ್ತಾನೆ. ಅಸದಿತಿಯೋ ವೇದ ಅಸನ್ನೇವ ಭವತಿ ಅಂತ. ಯಾವನು ಅಸತ್ ಅಂತ ಹೇಳ್ತಾನೆ ಅವನು ಅಸದೇವ ಭವತಿ, ನಾಶವೇ ಆಗ್ತಾನೆ. ಭಗವದ್ವಸ್ತು ಇಲ್ಲ ಅಂತ ಹೇಳೋದಕ್ಕೆ ಹೊರಡವನು ಮೊದಲು ತಾನು ಇಲ್ಲ ಅಂತ ಹೇಳ್ಕೋಬೇಕಾಗುತ್ತದೆ. ಯಾಕೆ? ಭಗವದ್ವಸ್ತು ಸಚ್ಚಿದಾನಂದ, ತಾನಲ್ಲದೆ ಮತ್ಯಾವುದು ಸಚ್ಚಿದಾನಂದ. ಹೀಗಾಗಿ ತನ್ನನ್ನು ತಾನು ನಿರಾಕರಿಸಿಕೊಳ್ಳೋಕ್ಕೆ ಸಾಧ್ಯನಾದರೆ ಮಾತ್ರ ನಾಸ್ತಿಕ ಆಗೋಕ್ಕೆ ಸಾಧ್ಯ, ಬೇರೆ ರೀತಿಯಲ್ಲಿ ಅಲ್ಲ ಅನ್ನುವುದು ಕವಿಯ ವಿವಕ್ಷೆ. ದಕ್ಷಿಣಾಂ ಪ್ರಣತ ದಕ್ಷಿಣ ಮೂರ್ತಿಂ ತತ್ವತಃ ಶಿವಕರೀಂ ಅವಿದಿತ್ವ ರಾಗಿಣಾಪಿ ವಿಹಿತಾತವ ಭಕ್ತಿಯ ಸಂಸ್ಮೃತಿರ್ಭವ ಭವತ್ಯಭವಾಯ. ನೀನು ದಿವ್ಯಮಂಗಳವಾದಂಥ ಮೂರ್ತಿ, ನೀನು ದಕ್ಷಿಣಾಮೂರ್ತಿ ಅಂತ ಹೆಸರಾಗಿದ್ದೀಯ. ನೀನು ಜ್ಞಾನಸ್ವರೂಪಿ ಕೂಡ ಆಗಿದ್ದೀಯ. ಭಕ್ತರಲ್ಲಿ ತುಂಬ ದಾಕ್ಷಿಣ್ಯ ಇಟ್ಕೊಂಡಿದ್ದೀಯ. ಆ ದಾಕ್ಷಿಣ್ಯವೇ ನಿನ್ನ ದಕ್ಷಿಣಾಮೂರ್ತಿಯ ತತ್ವ. ಹಾಗೆ ಆ ತತ್ವ ಗೊತ್ತಿಲ್ಲದೆ ಇದ್ದರೂ ಕೂಡ ಸುಮ್ಮನೆ ನೀನು ಪುರಾಣ ಪುರುಷ ದೇವ ಅಂತ ಭಾವಿಸಿಕೊಂಡು ಧ್ಯಾನ ಮಾಡಿದ್ರೆ ಸಾಕು, ಮೋಕ್ಷ ಸಿಗುತ್ತದೆ ಅಂತ.
ಜ್ಞಾನ ಪುರಸ್ಸರವಾಗಿಯೂ ಮಾಡಬೇಕಾಗಿಲ್ಲ, ಅಜ್ಞಾನದಿಂದಾಗಲೂ ನಮ್ರತೆ ಇದ್ದರೆ ಸಾಕು ಅಂತಕ್ಕಂಥದ್ದು. ಭಕ್ತಿಯ ವಿಶಿಷ್ಟತೆ ಅಲ್ಲಿಯೇ ಇರತಕ್ಕಂಥದ್ದು. ಈ ಜ್ಞಾನಯೋಗ ಕಷ್ಟವಾದದ್ದು ಅಂತಂದರೆ ಭಕ್ತಿಯೋಗ ಸುಲಭ ಅಂತನ್ನುವುದು. ತತ್ವತಃ ನೋಡಿದ್ರೆ ಭಕ್ತಿಯೂ ಕಷ್ಟವೇ, ಆದರೆ ಅಜ್ಞಾನದಿಂದಲೂ ಕೂಡ ಆರಾಧನೆ ಮಾಡಬಹುದು. ಈಗ ತಾಯಿ ಮಗುವಿನ ಸಂಬಂಧ ನೋಡಿದ್ರೆ ಮಗುವಿಗೆ ಇದು ತಾಯಿ ಅಂತನ್ನೋದು ಏನು ಜ್ಞಾನದಿಂದ ಬಂದದ್ದಲ್ಲ, ಅದೇನೋ ಅಂಟಿಕೊಂಡಿರುತ್ತದೆ, ಒಪ್ಪಿಕೊಂಡಿರುತ್ತದೆ, ಮಾಡಿದ್ದೆಲ್ಲ ಸರಿ ಅಂತ ಸ್ವೀಕಾರ ಮಾಡ್ತಾ ಇರುತ್ತದೆ. ಅದರಿಂದಾಗಿ ಆ ಒಂದು ಸಮರ್ಪಣ ಬುದ್ಧಿಯಿಂದ ಬೆಳೀತಾ ಬರುತ್ತದೆ. ತಾಯಿ ಮೇಲೆ ಮಗುವಿಗೆ ಯಾತಕ್ಕಷ್ಟು ಪ್ರೀತಿ ಇರೋದು, ಆ ಅಬೋಧ ಮುಗ್ಧ ವಯಸ್ಸಿನಿಂದಲೂ ಅದಕ್ಕೆ ಆ ನಚ್ಚಿಕೆ ಅಷ್ಟು ಇರತಕ್ಕಂಥದ್ದು. ಭಕ್ತಿಯಲ್ಲಿ ಆ ಪ್ರೇಮ ತುಂಬ ದೊಡ್ಡದಾದದ್ದು. ಅದನ್ನು ಇಲ್ಲಿ ಕವಿ ಕಟಾಕ್ಷಿಸ್ತಾ ಇದ್ದಾನೆ. ದೃಷ್ಟ್ವಾ ದೃಶ್ಯಾನಿ ಆಚರಣೀಯಾನಿ ವಿಧಾಯ ಪ್ರೇಕ್ಷಾಕಾರಿ ಯಾತಿ ಪದಂ ಮುಕ್ತಂ ಅಪಾಯೈ ಸಮ್ಯಕ್ ದೃಷ್ಟಿಸ್ತಸ್ಯ ಪರಂ ಪಶ್ಯತಿ ಯಸ್ತ್ವಾಂ ಯಶ್ಚ ಉಪಾಸ್ತೆ ಸಾಧು ವಿಧೇಯಂ ಸ ವಿಧತ್ತೆ. ಇದು ಮತ್ತಮಯೂರ ಅಂತ ಒಂದು ಛಂದಸ್ಸು. ಮತ್ತೆ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಹೇಳ್ತಾನೆ, ವಿಮರ್ಶಿಸಿ ಕೆಲಸ ಮಾಡಬೇಕಾದವನು ವಿಮರ್ಶಕಾರಿ ಅಂತ ಕರೀತಾರೆ. ಅವನು ಚೆನ್ನಾಗಿ ಪೂರ್ವಾಪರವನ್ನು ನೋಡಿ ಯೋಚನೆ ಮಾಡಿ ಮಾಡ್ತಾನೆ. ಆದರೆ ಯಾವನು ನಿನ್ನನ್ನು ಕಾಣ್ತಾನೋ ಅವನದೇ ಸಮ್ಯಕ್ ದೃಷ್ಟಿ, ಅವನೇ ನಿಜವಾಗಲೂ ವಿಮರ್ಶಕಾರಿ ಅಂತ. ಭಗವದ್ಭಕ್ತಿಗೆ ಅನುಕೂಲವಾಗುವುದೇ ಜ್ಞಾನ, ಅನುಕೂಲವಾಗದೇ ಇದ್ದಂಥದ್ದು ಜ್ಞಾನವಲ್ಲ. ಈಶ್ವರ ಸಾಕ್ಷಾತ್ಕಾರವಲ್ಲದೆ ಮತ್ಯಾವುದೂ ಫಲವಲ್ಲ ಅಂತ. ಅದನ್ನೇ ಪೋತನ ಭಾಗವತದಲ್ಲಿ ತುಂಬ ಚೆನ್ನಾಗಿ ಆ ಸರ್ವೇಶ್ವರನನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಯಾವುದು ವಿದ್ಯೆ ಇದೆ ಆ ವಿದ್ಯೆಯೇ ವಿದ್ಯೆ, ಅದಲ್ಲದೆ ಇರತಕ್ಕಂಥದ್ದು ವಿದ್ಯೆಯೇ ಅಲ್ಲ ಅಂತ. ಅವನನ್ನು ತೃಪ್ತಿಪಡಿಸುವಂಥದ್ದು ಯಾವುದಿದೆ ಅದೇ ಫಲ. ಇದು ಭಕ್ತಿ ಪರಂಪರೆಯಲ್ಲಿ ತುಂಬ ದೊಡ್ಡದಾಗಿ ಬಂದಂಥ ಸಿದ್ಧಾಂತ. ಏಕೆಂದರೆ ಮಿಕ್ಕವು ಇದಕ್ಕಾಗಿರುವ ಸಾಧನವೇ ಹೊರತು ಇದು ತನ್ನಂತೆಯೇ ಒಂದು ಕೊನೆಯನ್ನು ಮುಟ್ಟುವಂಥದ್ದು, ಮಿಕ್ಕವಕ್ಕೆ ಆಸಕ್ತಿ ಇಲ್ಲ ಅಂತ ಕವಿಯ ಇಂಗಿತ. ಸನ್ನಿರುದ್ಧಮಪಹರ್ತು ಮಹಾರ್ಯಂ ಭೂರಿ ದುರ್ಗತಿ ಭಯಂ ಭುವನಾನಾಂ ಅದ್ಭುತಾಕೃತಿಮಿಮಾಂ ಅತಿಮಾಯ ತ್ವಂ ಬಿಭರ್ಷಿ ಕರುಣಾಮಯ ಮಾಯಾಂ. ಮತ್ತು ಈಶ್ವರನ ಶಕ್ತಿ ಮಾಯಾಶಕ್ತಿ, ದೈವೀ ಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಯಾ ಮಾ ಸಾ ಮಾಯ, ಯಾವುದು ಇಲ್ಲವೋ ಅದು ಮಾಯೆ ಅಂತ, ಯಾವುದು ತಾಯಿ ಪರ ಪ್ರಕೃತಿಯೋ ಅದು ಮಾಯೆ ಅಂತ. ಈಶ್ವರೀ ಶಕ್ತಿಯಾಗಿ ಮಾಯೆ, ಜೀವನ ಒಂದು ಕಷ್ಟವಾಗಿ ಲಯಬಿಲಿಟಿ ಆಫ್ ದಿ ಜೀವ ಆಗಿ ಅವಿದ್ಯೆ ಅಂತ. ಒಂದೇ ಒಂದು ಈಶ್ವರನಿಗೆ ಅಸೆಟ್ಟು, ಜೀವನಿಗೆ ಲಯಬಿಲಿಟಿ ಅಂತ. ಅದು ಹೇಗೆ ನೋಡಿ, ಫ್ರಿಕ್ಷನ್ ಈಸ್ ಎ ಬೂನ್ ವೆನ್ ವಿ ಆರ್ ಅಪ್ಲೈಯಿಂಗ್ ಬ್ರೇಕ್. ಫ್ರಿಕ್ಷನ್ ಈಸ್ ಎ ಕರ್ಸ್ ವೆನ್ ದ ಟೈರ್ಸ್ ಆರ್ ಮೂವಿಂಗ್ ಆನ್ ದ ರೋಡ್. ಏಕೆಂದರೆ ಫ್ರಿಕ್ಷನ್ ಇಲ್ಲದೆ ಇದ್ದಿದ್ರೆ ಸವಿತಾ ಇರಲಿಲ್ಲ ಟೈರು, ಹೀಗಾಗಿ ಅದು ಒಂದು ಶಾಪವೇ ಆಯಿತು. ಅಥವಾ ಒಂದು ಎಳ್ಕೊಂಡು ಹೋಗ್ತಾ ಇರ್ತೀವಿ ಒಂದು ಸಾಮಾನನ್ನು, ಘರ್ಷಣೆ ಇಲ್ಲದೆ ಇದ್ದಿದ್ರೆ ಬಹಳ ಸ್ಮೂತಾಗಿ ಬಂದುಬಿಡ್ತಾ ಇತ್ತು ಫ್ರಿಕ್ಷನ್. ಹೀಗೆ ಏಕಕಾಲದಲ್ಲಿ ಶಾಪವೂ ಆಗುತ್ತೆ, ವರವೂ ಆಗುತ್ತೆ, ಸನ್ನಿವೇಶವನ್ನು ನೋಡಿಕೊಂಡು. ಸರ್ವಶಕ್ತನಿಗೆ ಎಲ್ಲವೂ ಕೂಡ ಆಯುಧವೇ ಆಗುತ್ತದೆ, ಎಲ್ಲವೂ ಅನುಕೂಲವೇ ಆಗುತ್ತದೆ. ಅದಕ್ಕೆ ಒಂದು ತುಂಬ ಈಚೆಗೆ ನನ್ನ ಮನಸ್ಸು ಮುಟ್ಟಿದ ಒಂದು ಸನ್ನಿವೇಶವನ್ನು ಹೇಳಬೇಕು. ಈಚೆಗೆ ದೇವುಡು ನರಸಿಂಹಶಾಸ್ತ್ರಿಗಳ ಮಹಾಬ್ರಾಹ್ಮಣವನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದೆ. ಅನೇಕ ವರ್ಷಗಳ ಅಪೇಕ್ಷೆ ಈ ಒಂದು ವರ್ಷದಲ್ಲಿ ನಡೆಯಿತು. ಈ ಸಂಕ್ರಾಂತಿ ಒಳಗೆ ಮಾಡಬೇಕು ಅಂತಿದ್ದದ್ದು. ಆ ಅನುವಾದ ಗದ್ಯದಲ್ಲಿ ಮಾಡಿದ್ದು, ಗದ್ಯದ ಕಾದಂಬರಿ. ಹಾಗಾಗಿ ಸಂಸ್ಕೃತದ ಪ್ರೌಢವಾದ ಅಭಿಜಾತ ಶೈಲಿಯ ಗದ್ಯದಲ್ಲಿಯೇ ಅನುವಾದ ಮಾಡಿದ್ದಾಯಿತು. ಆಗ ಹೆಜ್ಜೆ ಹೆಜ್ಜೆಗೂ ಕಷ್ಟ ಗೊತ್ತಾಗ್ತಾ ಇತ್ತು. ನಾನು ಇದುವರೆಗೆ ಸಂಸ್ಕೃತದಲ್ಲಿ ಗದ್ಯವನ್ನು ಲೇಖನ ರೂಪವಾಗಿ ಬರೆದದ್ದೇ ಹೊರತು ಒಂದು ದೊಡ್ಡ ಕಾದಂಬರಿಯಂತೆ 100 ಪುಟಗಳ ರೂಪದಲ್ಲಿ ಬರೆದದ್ದಲ್ಲ. ಸುಮಾರು 200ಕ್ಕೂ ಹೆಚ್ಚು ಫುಲ್ ಸ್ಕ್ಯಾಪ್ ಅಷ್ಟಾಗುತ್ತದೆ A4 ಸೈಜಿಂದು ಅಂತಂದರೆ. ಪ್ರಿಂಟಲ್ಲಿ 300ಕ್ಕೂ ಹೆಚ್ಚು ಪುಟಗಳಾಗುತ್ತವೆ, 300-350. ಅಷ್ಟು ದೀರ್ಘದ ಸಂಸ್ಕೃತ ಗದ್ಯವನ್ನು ನಾನು ಇದುವರೆಗೆ ಬರೆದದ್ದಿಲ್ಲ. ಆಗ ಈಗ ಲೇಖನಗಳ ರೂಪದಲ್ಲಿ ಎಷ್ಟೋ ಬರೆದಿದ್ರು, ಅಟ್ ಎ ಟೈಮ್ ಅಂತ ಕೂತು ಬರೆದದ್ದಲ್ಲ, ಮತ್ತು ಇಷ್ಟು ದೀರ್ಘದ ಅನುವಾದವನ್ನು ಮಾಡಿದ್ದಲ್ಲ. ಸ್ವತಂತ್ರವಾಗಿ ಬರೆಯುವಾಗ ನಮಗೆ ಹೇಗಂದರೆ ಹಾಗೆ ಭಾಷೆಯನ್ನು ಪಳಗಿಸಿಕೊಂಡು ಬಾಗಿಸಿಕೊಂಡು ಹೋಗುವ ಅನುಕೂಲ ಉಂಟು. ಆದರೆ ಒಬ್ಬರ ಬರವಣಿಗೆಯನ್ನು ಅನುಸರಿಸಿ ಬರೆಯಬೇಕು ಅಂತಂದರೆ ಮತ್ತೊಬ್ಬರ ಮನೆಯಲ್ಲಿ ವಾಸ ಮಾಡಿದಂತೆ. ಅವರ ಆತ್ಮೀಯರೇ ಇರಬಹುದು, ತುಂಬ ಗೌರವನೀಯರೇ ಇರಬಹುದು, ಪೂಜನೀಯರೇ ಆಗಿರಬಹುದು, ನಮ್ಮ ಜೊತೆಗೆ ತುಂಬ ಸಲಿಗೆ ಇದ್ದವರು ಆಗಿರಬಹುದು. ಆದರೂ ಅದು ಬೇರೆಯವರ ಮನೆ.
ನಾವು ಎಲ್ಲಿವರೆಗೂ ಬರಬಹುದು ಅಲ್ಲಿವರೆಗೂ ನಾವು ಬರಬಹುದು. ಈ ಥರದ್ದು ಮನಮೂರ್ತಿಯವರು ಬಿಳಿ ಹೆಂಡತಿ ಅಂತ ಒಂದು ಕಾದಂಬರಿ ಬರೆದಿದ್ರು. ಆಮೇಲೆ ಪುಟ್ಟಣ್ಣ ಕಣಗಾಲ್ ಅದನ್ನು ಚಲನಚಿತ್ರವಾಗಿಯೂ ಮಾಡಿದ್ರು. ಅಲ್ಲಿ ಬಿಳಿ ಹೆಂಡತಿ ಕಾದಂಬರಿಯಲ್ಲಿ ಅವಳು ಬಿಳಿ ಹೆಂಡತಿ ಬಂದು ಕೇಳ್ತಾಳೆ, ನಾನು ಎಲ್ಲಿವರೆಗೂ ಬರಬಹುದು ಅಂತ. ಏನು ಮೂರ್ತಿರಾಯರು ತಮ್ಮ ಅಪರವೇಸ್ಕರ ಅಮೆರಿಕ ಯಾತ್ರೆಯಲ್ಲಿ ಬರೀತಾರೆ. ಅವರ ಮಗ ನಾಗರಾಜನವರು ನ್ಯಾನ್ಸಿ ಅಂತ ಒಬ್ಬ ಅಮೆರಿಕನನ್ನು ಮದುವೆಯಾಗಿರ್ತಾರೆ. ಆ ಸೊಸೆ ಬಂದು ಈ ಮನೆಯಲ್ಲಿ ನಾನು ಎಲ್ಲಿವರೆಗೂ ಬರಬಹುದು ಅಂತ. ಆಗಾಗಲೇ ಮಗ ಮಡಿ ಮೈಲಿಗೆ ಅಡಿಗೆ ದೇವರ ಮನೆ ಇತ್ಯಾದಿಗಳ ಕಡೆಗೆ ಸುಳಿಬಾರ್ದು ಅನ್ನೋದೆಲ್ಲ ಕೊಟ್ಟಿದ್ದ ಕಲ್ಪನೆ ಅಂತ ಅನಿಸುತ್ತೆ ಅಂತ ಮೂರ್ತಿರಾಯರು ಬರೀತಾರೆ. ಹಾಗಿರುತ್ತದೆ. ಬೇರೆಯವ್ರ ಮನೆಯಲ್ಲಿ ನಾವು ಎಲ್ಲಿವರೆಗೂ ಪ್ರವೇಶ ಮಾಡ್ಬೋದು ಅಲ್ಲಿವರೆಗೂ ಮಾತ್ರ. ಅವ್ರು ಏನೋ ಪೆಟ್ಟಿಗೆ ತೆಗಿತಾ ಇದ್ದಾರೆ ಅಂತ ಗೊತ್ತಾದರೆ ಅದಿರ್ತಕ್ಕಂಥ ರೂಮು ಕಡೆಗೂ ತಿರುಗಿ ನೋಡಬಾರದು. ಈ ರೀತಿಯಾದ ನಮ್ಮ ಮೇಲೆ ನಾವು ಆರೋಪ ಮಾಡಿಕೊಂಡಿರ್ತೀವಿ. ಭಾಷಾನುವಾದ ಆ ರೀತಿಯಲ್ಲಿ ಅವ್ರದ್ದೇನು ಮರ್ಜಿ ಇದೆ ಅದನ್ನು ನೋಡಿಕೊಂಡು ಮಾಡಬೇಕು. ಅಲ್ಪ ಸ್ವಲ್ಪ ಸ್ವಾತಂತ್ರ್ಯ ಇರುತ್ತದೆ. ಹೀಗಾಗಿ ಪ್ರಾಚೀನರು ಗದ್ಯಂ ಕವೀನಾಂ ನಿಕಷಂ ವದಂತಿ, ಗದ್ಯದಲ್ಲಿ ಬರೆಯುವುದೇ ನಿಜವಾಗಿ ಒಂದು ಕಷ್ಟದ ಸಾಧನೆ ವರೆಗಲ್ಲು ಅನ್ನೋದು ಹೌದಲ್ವಾ ಅಂತ ಅನಿಸ್ತು. ಯಾಕೆ? ಪದ್ಯ ಬರೆಯುವಾಗ ಛಂದಸ್ಸಿರುತ್ತದೆ. ಛಂದಸ್ಸಿರುವುದರಿಂದ ನಮಗೆ ಒಂದು ತುಂಬ ಅನುಕೂಲ. ಗದ್ಯದಲ್ಲಿ ಏನು ಮಾಡಿದ್ರೂ ಸೊಗಸು ಬರದೇ ಇರೋದು ಪದ್ಯದಲ್ಲಿ ಏನು ಮಾಡದೇ ಇದ್ರೂ ಬಂದುಬಿಡುತ್ತೆ. ಅದು ಒಂಥರ ರೇಷ್ಮೆ ಸೀರೆ, ಅದು ಯಾವ ಬಣ್ಣವಾದರೂ ಸರಿ ಚೆನ್ನಾಗಿ ಕಾಣಿಸುತ್ತೆ. ಕಾಟನ್ ಸೀರೆ ನೀವು ಎಂಥ ದಿವ್ಯವಾದ ಬಣ್ಣ ಹಾಕಿ ಕಡೆಗೆ ಅದಕ್ಕೊಂದು ಮಾಸಲು ಬಣ್ಣ ಬಂದುಬಿಡುತ್ತೆ. ಒಂದು 2 ದಿವಸ ಬಿಸಿಲಿಗೆ ಹಾಕಿಬಿಟ್ರೆ ಸಾಕು, 3 ದಿವಸ ಕತ್ತೆ ಬಣ್ಣಕ್ಕೆ ಹತ್ತಿರ ಆಗಿಬಿಡುತ್ತೆ. ಅದು ಹಾಗೇನೆ. ನೀವು ತುಪ್ಪದಲ್ಲಿ ಕರೆದು ಏನು ಬೇಕಾದ್ರೂ ಪರವಾಗಿಲ್ಲ. ನೀವು ಎಣ್ಣೆಯಲ್ಲಿ ಯಾವ ಸ್ವೀಟನ್ನು ಮಾಡಿ ಕರೀರಿ, ಕೊನೆಗೆ ಅದು ಏನೋ ಎಣ್ಣೆ ವಾಸನೆ ಉಳಿಯುತ್ತದೆ. ಹೀಗೆ ಇದ್ದೇ ಇರುತ್ತದೆ. ಆ ಛಂದಸ್ಸಿನ ರಚನೆ, ಛಂದಸ್ಸಿನ ಶಿಲ್ಪದಲ್ಲಿ ನೀವು ಮಾತುಗಳನ್ನು ಹಾಕಿದ್ರೆ ಯಾವ ಪುಡಿ ಮಾತಾದರೂ ಅದಕ್ಕೆ ಎಲ್ಲೆಲ್ಲದ ಶೋಭೆ ಬಂದುಬಿಡುತ್ತೆ. ಶ್ರುತಿಬದ್ಧವಾಗಿ ಅತ್ತರೂ ಚೆನ್ನ ಅಂತ ನಮ್ಮ ತಾಯಿ ಹೇಳ್ತಾ ಇದ್ರು. ಶ್ರುತಿ ಬಹಳ ಮುಖ್ಯ. ಶ್ರುತಿ ಬಿಟ್ಟರೆ ಬಹಳ ಕಷ್ಟವಾಗಿಬಿಡುತ್ತದೆ. ಆ ರೀತಿಯಲ್ಲಿ ಒಂದು ವ್ಯವಸ್ಥಿತವಾದ ಕ್ರಮಕ್ಕೆ ನಾವು ಸ್ವಾಧೀನ ಆಗಿದ್ದಲ್ಲಿ, ಅದು ನಮ್ಮ ವಶಂವದವಾಗಿದ್ದಲ್ಲಿ ಅದು ಏನನ್ನೂ ಮಾಡಬಲ್ಲದು. ಮಾಯೆ ಅನ್ನೋದು ವಶ್ಯವಾಕ್ಕಾದ ಕವಿಗೆ ಛಂದಸ್ಸಿದ್ದಂತೆ. ಈಶ್ವರನಿಗೆ ಮಾಯೆ ಏನು ಬೇಕಾದ್ರೂ ಆಟ ಆಡಬಹುದು. ಅದೇ ಛಂದಸ್ತಜ್ಞ ಅಲ್ಲದೆ ಇದ್ದವನಿಗೆ, ಅಭ್ಯಾಸ ಇಲ್ಲದೆ ಇದ್ದವನಿಗೆ ಬಹಳ ಕಷ್ಟ. ಮಕ್ಕಳಿಗೆ ನಡಿಗೆ ಆಗಲೇ ಅಭ್ಯಾಸ ಮಾಡಿದಾಗ ಅಂಬೆಗಾಲಿಂದ ಅವರು 2 ಕಾಲ ಮೇಲೆ ನಿಂತು ನಡೆದು ಹೋಗುವ ಸ್ಥಿತಿಯಲ್ಲಿದ್ದಾಗ ಎಷ್ಟು ಕಷ್ಟಪಡ್ತಾರೆ. ಅದೇ ಚೆನ್ನಾಗಿ ಆರೋಗ್ಯವಾಗಿರ್ತಕ್ಕಂಥ ತಾರುಣ್ಯದಲ್ಲಿದ್ದವರು ನಡಿಗೆ ಎಷ್ಟು ಹಾಯಾಗಿ ಕಾಣಿಸುತ್ತೆ. ಮ್ಯಾರಥಾನ್ ರೇಸ್ಗಳನ್ನು ಮಾಡ್ತಾರೆ. ಈ ರೀತಿಯಲ್ಲಿ ಅದೇ ಮಾಯೆ ಈಶ್ವರನಿಗೆ ಬಲವಾದದ್ದು, ಜೀವನಿಗೆ ದೌರ್ಬಲ್ಯ ಅಂತ ಅನಿಸ್ಕೊಳ್ತದೆ. ಅದನ್ನು ಕವಿ ಹೇಳ್ತಾ ಇದ್ದಾನೆ. ಈ ಕಾರಣದಿಂದ ನಿನ್ನ ಮಾಯೆ ಅಚಿಂತ್ಯವಾದದ್ದು. ಮತ್ತು ಆ ಜಗತ್ತಿನ ಯಾವೆಲ್ಲ ದುರ್ಗಮವಾದಂಥ ಭಯ ಇದೆ, ದುರ್ಗತಿಯ ಭಯ ಇದೆ, ಅದನ್ನು ಹೋಗಲಾಡಿಸೋದಕ್ಕೆ ನೀನು ಮಾಯೆಯನ್ನು ಆಶ್ರಯಿಸಿದ್ದೀಯಾ ಅಂತ. ಮಾಯೆ ಈಶ್ವರನ ಅನುಗ್ರಾಹಕವಾದಂಥ ಮುಖವೂ ಹೌದು. ತಾಯಿ ಕರುಣೆ ಮಾಡಿದರೆ ತಂದೆ ಕೂಡ ಕರುಣಿಸ್ತಾನೆ. ಆ ರೀತಿಯಲ್ಲಿ ನರಾಗಿ ಚೇತಃ ಪರಮ ವಿಲಾಸಿತ ವಧು ಶರೀರೆ ಸ್ಥಿನ ಚಾಸ್ತಿ ಮನ್ಮತಃ ನಮಸ್ಕ್ರಿಯ ಚೋಷಸಿಧಾತುರಿತ್ಯಹೋ ನಿಸರ್ಗ ದುರ್ಬೋಧಮಿದಂ ತವೇಹಿತಂ. ನಿನ್ನ ಸ್ವರೂಪವೇ ನಿಸರ್ಗ ದುರ್ಬೋಧ. ತುಂಬ ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಕಷ್ಟವಾದದ್ದು. ನೀನು ಯಾವುದೇ ರಾಗದ್ವೇಷಗಳಿಂದ ಕೂಡಿಲ್ಲ, ಆದರೂ ನಿನ್ನಲ್ಲಿ ಅನುಪಮವಾದ ವಿಲಾಸ ಇದೆ. ನಿನ್ನಲ್ಲಿ ಯಾವ ಕಾಮ ಇಲ್ಲ, ಆದರೆ ನೀನು ಕಾಮಾಯತನ ಅನಿಸಬಹುದಾದಂಥ ಶೃಂಗಾರ ಲೀಲೆಯ ನೃತ್ಯವನ್ನು ಮಾಡಬಲ್ಲೆ. ನಿನ್ನ ಶರೀರದಲ್ಲಿಯೇ ಪತ್ನಿ ಇದ್ದರೂ ನೀನು ಕಾಮಾತೀತನಾಗಿದ್ದೀಯ. ಮತ್ತು ನೀನು ಪ್ರತಿ ದಿವಸ ಪ್ರತ್ಯುತ್ಥಾನ ಮಾಡಿ ನೀನು ಬೆಳಗ್ಗೆ ಹೇಳ್ತಾ ಇದ್ದಂತೆ ನೀನು ಅರ್ಘ್ಯ ಎಲ್ಲ ಕೊಡ್ತೀಯ. ಆದರೆ ನಿನಗೆ ಅದು ಏನು ಕರ್ತವ್ಯವಲ್ಲ. ನಿನಗೆ ಎಲ್ಲರೂ ಗೌರವ ಕೊಡ್ತಾರೆ, ನೀನು ಎಲ್ಲರನ್ನ ಆರಾಧಿಸ್ತೀಯ. ಇದನ್ನು ಕಾಳಿದಾಸ ತುಂಬ ಚೆನ್ನಾಗಿ ಹೇಳಿದ್ದಾನೆ. ಈ ವಿರೋಧಾಭಾಸ ಅಲಂಕಾರಗಳು. ನೀನು ಜಗತ್ತಿಗೆಲ್ಲ ಪ್ರಭು, ಆದರೆ ನಿನಗೆ ಪ್ರಭುಗಳಿಲ್ಲ. ನೀನು ಜಗತ್ತಿಗೆ ಆದಿ, ಆದರೆ ನಿನಗೆ ಆದಿ ಇಲ್ಲ. ನೀನು ಜಗತ್ತಿಗೆ ಕೊನೆ, ಆದರೆ ನಿನಗೆ ಕೊನೆ ಇಲ್ಲ. ಜಗದಾದಿರನಾದಸ್ತ್ವಂ ಜಗದೀಶೋ ನಿರೀಶ್ವರ ಜಗದ್ಯೋ ನಿರಯೋನಿಸ್ತ್ವಂ ಜಗದಂತೋ ನಿರಂತಕ ಅಂತ ಆ ಬಗ್ಗೆಯಲ್ಲಿರ್ತಕ್ಕಂಥವನು. ಮತ್ತೆ ದ್ವಂದ್ವಗಳು ನಿನಗೇನು ತೊಂದರೆ ಮಾಡೋಲ್ಲ. ಭೀತಿರ್ನಾಸ್ತಿ ಭುಜಂಗ ಪುಂಗ ವಿಷಾತ್ ಪ್ರೀತಿರ್ನ ಚಂದ್ರಾಮೃತಾತ್ ನೋದ್ವೇಗಶ್ಚಿತಿ ಭಸ್ಮನ ನಚಸುಖಂ ಗೌರೀಸ್ತನಾಲಿಂಗನಾಥ್ ನಾಶೌಚಂಚ ಕಪಾಲದಾಮ ಲುಲನಾಥ್ ಶೌಚನ್ನ ಗಂಗಾಜಲಾದ ಆತ್ಮಾರಾಮತೆಯ ಹಿತಾಹಿತ ಸಮಃ ಸ್ವಸ್ಥೋ ಹರಃ ಪಾತುವಹ ಅಂತ ಒಂದು ಸುಭಾಷಿತ ಇದೆಯಲ್ಲ. ಹಾವಿದೆ ಅಂತ ಹೆದರಿಕೆ ಇಲ್ಲ, ಪಾರ್ವತಿ ಇದ್ದಾಳೆ ಅಂತ ಸಂತೋಷವಿಲ್ಲ, ಚಿತಾಭಸ್ಮ ಮೈಗೆ ಬಳ್ಕೊಂಡಿದ್ದೀನಿ ಅಂತ ಮೈಲಿಗೆ ಇಲ್ಲ, ಗಂಗೆ ಮೇಲಿಂದ ಹರಿತಾಳೆ ಅಂತ ಮಡಿ ಇಲ್ಲ.
ಕೊರಳಲ್ಲಿ ಹಾವಿದೆ ಅಂತ, ವಿಷ ಇದೆ ಅಂತ ಯಾವುದೇ ಹೇಯತ್ವ ಇಲ್ಲ. ತಲೆ ಮೇಲೆ ಅಮೃತಾಂಶವು ಸುಧಾಕಿರಣ, ಸುಧಾಕರ, ಸುಧಾಸೂತಿ ಎನ್ನುವ ಚಂದ್ರ ಇದ್ದಾನೆ ಅಂತ ಆ ಹೆಮ್ಮೆ ಹಿಗ್ಗು ಯಾವುದೂ ಇಲ್ಲ. ಆ ಬಗೆಯಲ್ಲಿರ್ತಕ್ಕಂಥ ನಿರೀಹವಾದ ನಿರ್ಮಮ ಮೂರ್ತಿ. ಅವಿಗ್ರಹಸ್ಯಾಪ್ಯತುಲೇನ ಹೇತುನ ಸಮೇತ ಭಿನ್ನದ್ವಯ ಮೂರ್ತಿ ತಿಷ್ಠತಃ ತವೈವ ನಾಣ್ಯಸ್ಯ ಜಗತ್ಸು ದೃಶ್ಯತೆ ವಿರುದ್ಧ ವೇಷಾಭರಣಸ್ಯ ಕಂತತ ತವೋತ್ತರೀಯಂ ಕರಿಚರ್ಮ ಸಂಕಜಂ ಜ್ವಲನ್ಮಣಿ ಸಾರಸನಂ ಮಹಾನಹಿ ಸ್ರಗಸ್ಯ ಪಂಕ್ತಿ ಶವಭಸ್ಮಚಂದನಂ ಕಲಾಹಿ ಮಾಂಶೋಶ್ಚ ಸಮಂ ಚಕಾಸತಿ. ಅದನ್ನೇ ಹೇಳ್ತಾ ಇದ್ದಾನೆ. ನೀನು ಗಜಾಜಿನ ಹುಟ್ಟಿದ್ದೀಯ, ರಕ್ತಸಿಕ್ತವಾದ ಆನೆ ಚರ್ಮವನ್ನು, ಹುಲಿ ಚರ್ಮವನ್ನು, ಹಾವನ್ನೇ ಒಡ್ಯಾಣ ಮಾಡಿಕೊಂಡಿದ್ಯಾ, ತಲೆಬುರುಡೆಗಳ ಹಾರ ಹಾಕ್ಕೊಂಡಿದ್ಯಾ, ಚಿತಾಭಸ್ಮ ಹಚ್ಚಿಕೊಂಡಿದ್ಯಾ, ಆದರೂ ಇದು ನಿನಗೆ ಅಲಂಕಾರವಾಯಿತು. ಹೀಗೆ ವಿರುದ್ಧ ವೇಷಾಭರಣ, ಇದು ಕಾಳಿದಾಸನು ಮಾತನ್ನು ಬಳಸ್ತಾನೆ ಕುಮಾರ ಸಂಭವದ 5ನೇ ಸರ್ಗದಲ್ಲಿ. ವಿರುದ್ಧ ವೇಷಾಭರಣ. ಹಾಗಿದ್ದರೂ ನೀನು ಅಚಿಂತ್ಯನಾಗಿದ್ದೀಯಾ, ಪವಿತ್ರ. ಶಿವ ಅಂದರೆ ಮಂಗಳ, ಆ ಹೆಸರನ್ನು ಪಡೆದಿದ್ದೀಯಾ. ಅದು ತುಂಬ ದೊಡ್ಡದಾದದ್ದು. ಹಾಗಾಗಿ ತೇನ ಸರ್ವ ಭುವನಾತಿಗ ಲೋಕೆ ನೋಪಮಾನಮಸಿ ನಾಪ್ಯುಪಮೇಯ. ನೀನು ಯಾವುದಕ್ಕೂ ಹೋಲಿಕೆಯಲ್ಲ, ನಿನ್ನನ್ನು ಯಾವುದಕ್ಕೂ ಹೋಲಿಸೆ ಆಗೋಲ್ಲ. ನೀನು ಉಪಮಾನನೂ ಅಲ್ಲ, ಉಪಮೇಯನೂ ಅಲ್ಲ, ನೀನು ನಿರುಪಮ ಅಂತಕ್ಕಂಥ ಮಾತು. ವರದರಾಜಸ್ತವದಲ್ಲಿ ಅಪ್ಪಯ್ಯ ದೀಕ್ಷಿತರು ಹೇಳ್ತಾರೆ, ಯಸ್ಮಿನ್ ಜಹಾತ್ ಯತಿಶಯೋಕ್ತಿರಲಂಕೃತಿತ್ವಂ ನ್ಯೂನೋಪಮತ್ವಮುಪಮಾ ಸಖಲಾ ತಥೈವ ಸೂಕ್ಷ್ಮ ಸ್ವಭಾವ ಕಲನಾಪಿ ನಹಿ ಪ್ರತರ್ಕ್ಯ ತದ್ವರ್ಣ್ಯಾಮೆ ಭವತಃ ಕಥಮಾಭಿಜಾತ್ಯಂ ಅಂತ ವರದರಾಜಸ್ವಾಮಿ ವಿಷ್ಣುವನ್ನು ಕುರಿತು ಹೇಳುವಾಗ, ಅತಿಶಯ ಅಂದರೆ ಎಕ್ಸಾಜರೇಟ್ ಮಾಡಿ ಹೇಳಬೇಕು. ದೇವರಿಗಿಂತ ದೊಡ್ಡದು ಯಾವುದೂ ಇಲ್ಲದೆ ಇರೋಂಥ ಏನು ಹೇಳದಿದ್ರೂ ಅದು ಅತಿಶಯೋಕ್ತಿ ಆಗೋಕ್ಕೆ ಆಗೋಲ್ಲ, ನ್ಯೂನೋಕ್ತಿ ಆಗುತ್ತೆ. ಹೋಗಲಿ, ಹೋಲಿಸೋಣ ಅಂದರೆ ಅಲ್ಪವನ್ನು ದೊಡ್ಡದರ ಜೊತೆ ಹೋಲಿಸಿ, ಮುಖ ಚಂದ್ರನಂತೆ ಇದೆ, ಕಣ್ಣು ಕಮಲದಂತೆ ಇದೆ ಅಂತ ಪ್ರಸಿದ್ಧಿಯ ಜೊತೆಗೆ ಅಪ್ರಸಿದ್ಧವನ್ನು ಹೋಲಿಸಬೇಕು. ನಿನಗಿಂತ ಪ್ರಸಿದ್ಧ, ನಿನಗಿಂತ ಉತ್ತಮ ಯಾವುದೂ ಇಲ್ದಿರೋದ್ರಿಂದ ಎಲ್ಲ ಹೀನೋಪಮೆ ಆಗುತ್ತೆ, ಕೀಳಾಗುತ್ತದೆ. ಅವರ ಕಣ್ಣು ಹೇಗಿದೆ ಅಂದರೆ ತುಂಬೆ ಹೂವಿನ ಎಸಳಿದ್ದಂಗಿದೆ ಅಂತಂದರೆ ಹೇಗಾಗುತ್ತದೆ? ಆಗುವಂಥದ್ದಲ್ಲ. ಶ್ರೀರಾಮ ಶಿವಧನಸ್ಸನ್ನು ಹೇಗೆ ಮುರಿದ ಅಂತಂದರೆ ಆ ಹುಡುಗ ಅಲಸಂದಿ ಕಾಯಿಯನ್ನು ಚಳಿಗಾಲದಲ್ಲಿ ಮುರಿದನಲ್ಲ ಹಾಗೆ ಅಂತಂದರೆ ಏನಿರುತ್ತೆ? ಅದರೊಳಗೆ ಸೊಗಸಿಲ್ಲ. ಈ ಸಮಸ್ಯೆ ಬರುತ್ತದೆ. ಇನ್ನು ಸ್ವಭಾವೋಕ್ತಿ ಅಂದರೆ ಸೂಕ್ಷ್ಮತರವಾಗಿ ಹೇಳುವುದು. ನೀನು ಅಣೋರಣೀಯಾನ್ ಮಹತೋ ಮಹಿಯಾನ್, ನಿನಗಿಂತ ಸೂಕ್ಷ್ಮ ಯಾವುದಿದೆ? ಆಗೋಲ್ಲ. ಹಾಗಾಗಿ ಯಾವ ಅಲಂಕಾರವೂ ನಾನು ಸಹಾಯಕ್ಕೆ ಬರದೇ ಇದ್ದಾಗ ನಿನ್ನನ್ನು ಹೇಗೆ ವರ್ಣಿಸಲಿ ಅಂತ ಅವರೇ ಮತ್ತೊಂದು ಕಡೆ ಹೇಳ್ತಾರೆ. ಈ ಸರಸ್ವತಿಗೆ ನಿನ್ನನ್ನು ಸ್ತೋತ್ರ ಮಾಡೋಕ್ಕೆ ತುಂಬ ಇಷ್ಟ, ಆದರೆ ಹೇಗೆ ಸ್ತೋತ್ರ ಮಾಡಿದ್ರೂ ಎಡವಟ್ಟಾಗುತ್ತೆ ಅಂತ ಗೊತ್ತು. ಅದರಿಂದ ನಮ್ಮಂಥ ಕವಿಗಳ ಮೂಲಕ ಮಾಡಿಸಿ ಅನಿಷ್ಟವಾದರೆ ಶನಿಶ್ಚರನೇ ಗುರಿ ಅಂತ ನಮ್ಮನ್ನೇ ಗುರಿ ಮಾಡಿಬಿಡ್ತಾಳೆ. ಹೀಗಾಗಿ ಅಪ್ಪಯ್ಯ ದೀಕ್ಷಿತ ಸ್ತೋತ್ರ ಮಾಡಿದ ಕಳಪೆಯಾಗಿದೆ ಅಂತ ಊರಿನವರೆಲ್ಲ ಬೈತಾರೆ. ಅದು ವಸ್ತುತಃ ಸರಸ್ವತಿ ಮಾಡಿಸಿದ ಸ್ತೋತ್ರ, ಏನು ಮಾಡೋದು ಅವಳಿಗೆ ಗೊತ್ತು ಈ ಚಮತ್ಕಾರ ಅಂತ ಹೀಗೆ ಅಂತ ಆರಂಭವನ್ನು ಮಾಡ್ತಾರೆ. ಆ ಬಗೆಯಲ್ಲಿ ನೋಪಮಾನಮಸಿ ನಾಪ್ಯುಪಮೇಯ ತ್ವಮಂತಕ ಸ್ಥಾವರ ಜಂಗಮಾನಾಂ ತ್ವಯಾ ಜಗತ್ಪ್ರಾಣಿತಿ ದೇವ ವಿಶ್ವಂ ತ್ವಂ ಯೋಗಿನಾಂ ಹೇತುಫಲೇ ಋಣತ್ಸಿ ತ್ವಂ ಕಾರಣಂ ಕಾರಣಾನಾಂ. ನೀನು ಎಲ್ಲರಿಗೂ ಉತ್ಪತ್ತಿ, ಸ್ಥಿತಿ, ವಿಲಯ ಅಷ್ಟೂ ಆಗಿದ್ದೀಯಾ. ಇನ್ನು ಹೆಚ್ಚೇನು ಹೇಳೋಣ? ಅದಕ್ಕಿದು ಕಾರಣ, ಇದಕ್ಕದು ಕಾರಣ ಅಂತ ಮೂಲ ಅಂತ ಹೋಗ್ತಾ ಇದ್ದರೆ ಕಟ್ಟ ಕಡೆಗೆ ಕಾರಣಕ್ಕೇ ನೀನು ಕಾರಣ ಅಂತ. ದೇಶಕಾಲಗಳು ಎಲ್ಲಕ್ಕೂ ಮೂಲ. ಸ್ಪೇಸ್ ಆ್ಯಂಡ್ ಟೈಮ್ ಈಸ್ ದಿ ಸೀಡ್ ಆಫ್ ಕಾಸೇಷನ್. ಕಾರ್ಯಕಾರಣ ಭಾವಕ್ಕೆ ಮೂಲ ದೇಶಕಾಲಗಳು, ದೇಶಕಾಲಗಳಿಗೆ ಮೂಲ ಪರಬ್ರಹ್ಮವಸ್ತು. ಹಾಗಾಗಿ ಅದಕ್ಕಿಂತ ಹಿಂದೆ ಏನು ಕಾರ್ಯಕಾರಣ ಭಾವವೇ ಇಲ್ಲದೆ ಇದ್ದಾಗ, ವೆನ್ ದಿ ಥಿಯರಿ ಆಫ್ ಕಾಸಾಲಿಟಿ ಇಟ್ ಸೆಲ್ಫ್ ಈಸ್ ಅನಿಲೇಟೆಡ್, ವೇರ್ ಟು ಫೈಂಡ್ ಕಾಸ್? ಇದು ಸಮಸ್ಯೆ. ಹಾಗಾಗಿ ಪಾವಿನ್ಯಾ ಶರಣಾಗತಿರ್ಹಿ ಶರಣಾರ್ಥಿ ಹಾರಿಣೆ ತ್ವನ್ಮಾಹಾತ್ಮ್ಯಂ ಭವತೆ ನಮಸ್ಕರ್ಯಾಯ. ನೀನು ಎಷ್ಟು ಅಮೇಯನಾಗಿದ್ದೀಯಾ ಅಂದರೆ ನಿನ್ನ ಒಂದು ನಮಸ್ಕಾರ, ನಿನ್ನ ಪಾದದಲ್ಲಿ ಮಾಡಿದ ಒಂದು ನಮಸ್ಕಾರ ಸಕಲ ಶರಣಾಗತರ ದುಃಖವನ್ನು ನಿವಾರಣೆ ಮಾಡಿದಂಥದ್ದಾಗುತ್ತದೆ ಅಂತ ಹೇಳಿ, ಪಂಚಭೂತಗಳ ಪಂಚಮುಖಗಳು ಶಿವನದು. ಸದ್ಯೋಜಾತ, ಈಶಾನ, ತತ್ಪುರುಷ, ಅಘೋರ ಅಂತ ಎಲ್ಲ ಯಾವುದಿದೆ, ವಾಮದೇವ ಅಂತ 5 ಮುಖಗಳು. ಆ ಮುಖಗಳನ್ನು ಒಂದೊಂದು ಭೂತಗಳಿಗೆ ಒಪ್ಪ ಮಾಡ್ತಾರೆ. ಪೃಥ್ವಿ, ಅಪ್ತೇಜೋ, ವಾಯು, ಆಕಾಶ ಅಂತ ಈ ಪಂಚಭೂತಗಳಿಗೆ, ಪಂಚಮುಖಗಳಿಗೆ ಸಮೀಕರಣವಾಗುವಂತೆ ಅವನು ಸ್ತೋತ್ರವನ್ನು ಮಾಡ್ತಾನೆ. ತರಸಾ ಭುವನಾನಿ ಯೋ ಬಿಭರ್ತಿ
ಧ್ವನತಿ ಬ್ರಹ್ಮ ಯತಃ ಪರಂ ಪವಿತ್ರಂ ಪರಿತೋ ದುರಿತಾನಿ ಯಃ ಪುನೀತೆ ಶಿವ ತಸ್ಮೈ ಪವನಾತ್ಮನೇ ನಮಸ್ತೆ ಅಂಥೇಳಿ ನೀನು ಪವನ ಸ್ವರೂಪಿಯಾಗಿದ್ದೀಯ. ಪವಿತ್ರವಾದ ಶಬ್ದ ಯಾವುದರ ಮೂಲಕ ಸಂಚಾರ ಮಾಡ್ತಾ ಇದೆಯೋ ಆ ರೀತಿಯಾದಂಥದ್ದು ಆಕಾಶ. ಆ ಆಕಾಶದಲ್ಲಿ ವ್ಯಾಪ್ತವಾದಂಥದ್ದು ಯಾವುದಿದೆ ಅದು ವಾಯು. ಆ ವಾಯು ಲೋಕವನ್ನೆಲ್ಲ ಪುನಾತಿ ಇತಿ ಪವನಃ ಅಂತ. ಪುನಾತಿ ಅಂದರೆ ಪಾವನ ಮಾಡ್ತಕ್ಕಂಥದ್ದು. ಆ ಕಾರಣದಿಂದಲೇ ಪವನ ಅಂತ. ಈ ಪವಮಾನ ಸೂಕ್ತಗಳು ಅಂತ ವೇದದಲ್ಲಿ ಬಹಳ ಪ್ರಸಿದ್ಧವಾದಂಥದ್ದು. ಸೋಮದೇವತೆಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಿರ್ತಕ್ಕಂಥ ಪಾವನತ್ವ ಪಡೆದ ಆ ಪವನ ಲೋಕವನ್ನು ಶುದ್ಧಿ ಮಾಡುವನು. ಈಗಲೂ ನೋಡಿ, ಏರೇಷನ್ ಮಾಡಿದ್ರೆ ಕ್ಲೀನ್ ಆಗುತ್ತೆ ಅಂತ. ನೀರು ಶುದ್ಧವಾಗಬೇಕು ಅಂದರೆ ಫೌಂಟನ್ಸ್ ಮೂಲಕವಾಗಿ ಅದನ್ನು ಏರೇಟ್ ಮಾಡಿ ಅಂತಾನೆ. ಮನೆ ಒಳಗೆ ಕೆಟ್ಟದಾಗಿದೆ ವಾತಾವರಣ, ದುರ್ವಾಸನೆ ಬರ್ತಾ ಇದೆ ಅಂದರೆ ಚೆನ್ನಾಗಿ ಗಾಳಿ ಹೋಗುವಂತೆ ಮಾಡಿ ಅಂತ. 3 ಮಹಾಪಾವಕವಾದದ್ದು ಗಾಳಿ, ನೀರು, ಬೆಳಕು. ಈ 3ಕ್ಕೂ ಯಾರೂ ಕೂಡ ಕಷ್ಟಪಡುವಂತೆ ಇರಬಾರದು. ಈ ಎಲ್ಲ ಕಾರಣದಿಂದ ಈ ಪ್ರಕೃತಿಯನ್ನೇ ಪರಮಾತ್ಮ ಅಂತ ಆರಾಧನೆ ಮಾಡಿದ್ದು ನಮ್ಮ ಪರಂಪರೆಯ ಮಹಾಲಕ್ಷಣ. ಆಮೇಲೆ ಅಗ್ನಿಮೂರ್ತಿಯನ್ನು ದಹತೆ ಭವಬೀಜ ಸಂತತಿಂ ಶಿಖಿನೇ ಅನೇಕ ಶಿಖಾಯತೆ ನಮಃ. ಈ ಜನ್ಮ ಮೃತ್ಯು ಸಂಚಾರ ಯಾವುದಿದೆ ಆ ಕರ್ಮಜಾಲ ಬೀಜವನ್ನೇ ನೀನು ಸುಡ್ತೀಯ. ಈ ಜನ್ಮಜಾಲ ಭವಜಾಲ ಅಂತ ನಾವು ಏನು ಹೇಳ್ತೀವಿ, ದಿ ವಿಷಿಯಸ್ ಸೈಕಲ್ ಆಫ್ ಬರ್ತ್ ಡೆತ್ ಆ್ಯಂಡ್ ರೀಬರ್ತ್ ಅಂತ, ಆ ಬೀಜವನ್ನೇ ಸುಡ್ತೀಯ. ಕರ್ಮ ಬೀಜ ಸುಡ್ತಕ್ಕಂಥ ಮಹಾಗ್ನಿ ನೀನಾಗಿದ್ದೀಯ ಅಂತ ಹೇಳಿಬಿಟ್ಟು ಅವನನ್ನು ಸ್ತೋತ್ರ ಮಾಡ್ತಾನೆ. ಆಮೇಲೆ ಜಲಮೂರ್ತಿಯನ್ನು ಆಬಾಧಾ ಮರಣಂ ಭಯಾರ್ಚಿಷಾ ಚಿರಾಯ ಪ್ಲುಷ್ಟೇಭ್ಯೋ ಭವ ಮಹತಾ ಭವಾನಲೇನ ನಿರ್ವಾಣಂ ಸಮುಪಗಮೇನ ಯಚ್ಛತೇತೆ ಬೀಜಾನಾಂ ಪ್ರಭವ ನಮೋಸ್ತು ಜೀವನಾಯ ಅಂತ ಹೇಳಿ ಈ ಭವದ ಬೆಂಕಿಯಿಂದ ಬಳಲಿದವರಿಗೆ ತಂಪು ಕೊಡ್ತಕ್ಕಂಥ ದಿವ್ಯವಾದ ಜಲಮೂರ್ತಿ ನೀನು ಅಂತ ಹೇಳಿ, ಆಮೇಲೆ ಆಕಾಶಮೂರ್ತಿಯನ್ನು ಯಸ್ಸರ್ವೇಷಾಂ ಆವರೀತ ವರೀಯಾನ್ ಸರ್ವೈರ್ಭಾವೈ ನಾವೃತೋ ಅನಾದಿನಿಷ್ಠ ಮಾರ್ಗಾತೀತೇಂದ್ರಿಯಾಣಾಂ ನಮಸ್ತೆ ವಿಜ್ಞೇಯಾಯ ವ್ಯೋಮರೂಪಾಯ ತಸ್ಮೈ ಅಂತ ಎಲ್ಲರೂ ತಿಳ್ಕೊಳ್ಬೇಕಾದವನಾಗಿ, ಎಲ್ಲರನ್ನೂ ಆವರಿಸಿಕೊಂಡು, ಯಾವುದಕ್ಕೂ ಅಂಟದ, ಎಲ್ಲವನ್ನೂ ಮೀರಿ ಎಲ್ಲಕ್ಕೂ ಆದಿಯಾಗಿರ್ತಕ್ಕಂಥದ್ದು ವ್ಯೋಮ ಅಂದರೆ ಸ್ಪೇಸ್ ಅಂತ. ಆಕಾಶ ಅಂದರೆ ಸ್ಪೇಸ್ ಎನ್ವೆಲಪ್ಸ್ ಎವ್ರಿಥಿಂಗ್ ಅಂಡ್ ದಿ ಹೋಲ್ ಥಿಂಗ್ ಈಸ್ ಇನ್ ದಿ ಸ್ಪೇಸ್ ಅಂಡ್ ದಟ್ ಈಸ್ ನಾಟ್ ಅಟ್ ಆಲ್ ಟೈಂಟೆಡ್ ಬೈ ಎನಿ ಸಚ್ ಥಿಂಗ್. ಆಕಾಶಕ್ಕೆ ಮೈಲಿಗೆ, ಆಕಾಶಕ್ಕೆ ಕೊಳೆ, ಆಕಾಶಕ್ಕೆ ಬಣ್ಣ ಅನ್ನೋದಿಲ್ವಲ್ಲ. ಈ ವೈಜ್ಞಾನಿಕ ಸತ್ಯವನ್ನು ಶಂಕರ ಭಗವತ್ಪಾದರು ತಮ್ಮ ಭಾಷ್ಯದಲ್ಲಿ ಕೂಡ ಬರೀತಾರೆ. ಆಕಾಶಕ್ಕೆ ನೀಲಿ ಬಣ್ಣ ಅನ್ನುವುದು ನಮ್ಮ ಭ್ರಮೆ ಅಷ್ಟೇ ಅಂತ. ಹಾಗೆ ನಿರ್ವರ್ಣವಾಗಿ ನಿರಂಜನವಾಗಿ ಇರತಕ್ಕಂಥ ಆಕಾಶಮೂರ್ತಿ ನೀನು. ಅಣೀಯಸೇ ವಿಶ್ವ ವಿಧಾರಿಣೇ ನಮೋ ನಮೋಂತಿಕಸ್ಥಾಯ ನಮೋ ದವೀಯಸೆ. ನೀನು ಹತ್ತಿರವೂ ಇದೆಯಾ, ನೀನು ದೂರದಲ್ಲೂ ಇದೆಯಾ. ಇದೇಜಸಿ ಎನ್ನೇಜಸಿ ಯದ್ದೂರೇ ಯದ್ವದಂತಿಕೆ ಅಂತ ಈಶಾವಾಸ್ಯೋಪನಿಷತ್ತು ಹೇಳುತ್ತಲ್ಲ, ಆ ರೀತಿಯಲ್ಲಿರ್ತಕ್ಕಂಥವ್ನು ನೀನು ಅಂತ ಪ್ರಾರ್ಥನೆ ಮಾಡ್ತಾ ಹೇಳ್ತಾನೆ. ಅಸಂವಿಧಾನಸ್ಯ ಮಮೇಶ ಸಂವಿಧಾಂ ತಿತಿಕ್ಷಿತು ದುಶ್ಚರಿತಂ ತ್ವಮರ್ಹಸಿ. ಅವಿವೇಕದಿಂದ ನಾನು ಮಾಡಿದಂಥ ಈ ಎಲ್ಲ ಅಪಚಾರವನ್ನು ದಯಮಾಡಿ ನೀನು ಕ್ಷಮಿಸಬೇಕು ಅಂತ ಕೇಳ್ತಾನೆ ಕುಮಾರವ್ಯಾಸನ. ಅರ್ಜುನ ಏಸು ಜನ್ಮದ ಜಾಡ್ಯ ಯವನಿಕೆಯಾಯಿತೋ ಅಂತ ಹೇಳಿಬಿಟ್ಟು ಖೇದ ಜಲದಲ್ಲಿ ಮಿಂದು ಮತ್ತು ಸ್ವೇದ ಜಲದಲ್ಲಿ ಮಿಂದು ಮತ್ತು ಖೇದ ಪಂಕದಳು ಅದ್ದು ಅಂತ ಎಷ್ಟೆಷ್ಟು ಎಲ್ಲ ಬಗೆಯಲ್ಲಿ ಅರ್ಜುನ ಒದ್ದಾಡಿಕೊಂಡು ಶಿವನನ್ನು ನಾನು ಅಜ್ಞಾನಿಯಾಗ್ಬಿಟ್ಟೆ, ಭ್ರಾಂತಿಯನ್ನು ಪಡೆದೆ, ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾನೆ. ಇಲ್ಲಿಯೂ ಕೂಡ ಅದು ಬಂದಿದೆ. ಹಾಗಾದ ಮೇಲೆ ಶಿವ ಅವನಿಗೆ ಅನುಗ್ರಹ ಮಾಡ್ತಾನೆ. ಇತಿ ನಿಗದಿತವಂತಂ ಸೂನು ಮುಚ್ಚೈರ್ಮಘೋನಃ ಪ್ರಣತ ಶಿರಸಮೀಶಃ ಸಾದರಂ ಸಾಂತ್ವಯಿತ್ವ ಜ್ವಲದನಲ ಪರೀತಂ ರೌದ್ರಮಸ್ತ್ರಂ ದಧಾನಂ ಧನುರುಪಪದಮಸ್ಮೈ ವೇದಂ ಅಭ್ಯಾದಿದೇಶ. ತತ್ಕ್ಷಣವ ಪಾಶುಪತ ಅಂತ ರೌದ್ರವಾದ ಧನುರ್ವೇದವನ್ನೇ ಕೊಟ್ಟ, ದಿವ್ಯಾಯುಧವನ್ನು ಕೊಟ್ಟ ಅಂತ ಮೂಲ ಮಹಾಭಾರತದಲ್ಲಿ ಅರ್ಜುನನಿಗೆ ಪಾರ್ವತಿ ಕೂಡ ಬಂದು ಅಂಜಲಿಕಾ ಅಂತ ಇನ್ನೊಂದು ಅಸ್ತ್ರವನ್ನು ಕೊಟ್ಟಳು. ಈ ಅಸ್ತ್ರದಿಂದಲೇ ಮುಂದೆ ಅವನು ಕರ್ಣನನ್ನು ಕೊಂದದ್ದು ಅಂತ ಮಹಾಭಾರತ ಹೇಳುತ್ತದೆ. ಹೀಗೆ ಎಲ್ಲ ದೇವತೆಗಳು ಆಮೇಲೆ ಬಂದು ದಿವ್ಯಾಸ್ತ್ರಗಳನ್ನೆಲ್ಲ ಕೊಡ್ತಾರೆ. ಮತ್ತು ಎಲ್ಲ ದೇವತೆಗಳು ಬಂದು ಕೊಟ್ಟ ಮೇಲೆ ಅನುಗ್ರಹ ಮಾಡಿದ ಮೇಲೆ ಅರ್ಜುನಿಗೆ ಬಹಳ ಸಂತೋಷವಾಗುವುದರೊಳಗೆ ಆಶ್ಚರ್ಯವೇನೂ ಇಲ್ಲ. ವಿಜಯಿ ವಿವಿಧ ಮಸ್ತ್ರೈ ಲೋಕಪಾಲ ವಿತೇರು. ಮತ್ತು ಅವನು ಸಂತೋಷಪಟ್ಟಾಗ
ವ್ರಜ ಜಯ ರಿಪುಲೋಕಂ ಪಾದ ಪದ್ಮಾನತಸ್ಸನ್ ಗದಿತ ಇತಿ ಶಿವೇನ ಶ್ಲಾಘಿತೋ ದೇವಸಂಗೈ ನಿಜಗೃಹ ಅಥ ಗತ್ವಾ ಸಾದರಂ ಪಾಂಡುಪುತ್ರೋ ಧೃತ ಗುರು ಜಯ ಲಕ್ಷ್ಮೀ ಧೃತ ಗುರು ಜಯಲಕ್ಷ್ಮೀ ಧರ್ಮಸೂನುಂ ನನಾಮ. ಅವನು ದಿವ್ಯಾಯುಧಗಳನ್ನು ಪಡೆದು ಶಿವಾನುಗ್ರಹವನ್ನು ಪಡೆದು ಕಡೆಗೆ ತನ್ನ ಅಣ್ಣ ಇದ್ದಂಥ ದ್ವೈತವನಕ್ಕೆ ಹೋಗಿ ಅಲ್ಲಿ ಈ ಎಲ್ಲವನ್ನು ನಿವೇದನೆ ಮಾಡ್ದ ಅಂತ ಕವಿ ಕಾವ್ಯವನ್ನು ಮುಗಿಸ್ತಾನೆ. ಶಿವ ಬಂದು ಅವನಿಗೆ ಮೋಕ್ಷವನ್ನೇ ಕೊಡ್ತೀನಿ ಅಂದರೂ ಬೇಡ, ನಾನು ಇಹವನ್ನೇ ಬಯಸ್ತೀನಿ, ನಮ್ಮ ಅಣ್ಣ ತಮ್ಮಂದರಿಗೆ ಪತ್ನಿಗೆ ಆದ ಅವಮಾನಕ್ಕೆ ಪ್ರತೀಕಾರ ಮಾಡಬೇಕು, ಇದು ಕ್ಷಾತ್ರ ವೃತ್ತಿ ಅಂತ ಹೇಳಿ ಪ್ರವೃತ್ತಿಯನ್ನೇ ಅರ್ಜುನ ಆಯ್ದುಕೊಂಡ. ಇಲ್ಲಿ ಅವನ ಜೀವನದ ಅತ್ಯುಚ್ಚವಾದ ಒಂದು ಸ್ಥಿತಿ ಬಂದಿದೆ. ಇದಕ್ಕೆ ಮುನ್ನ ಇನ್ನೆಲ್ಲಿಯೂ ಬಂದಿಲ್ಲ, ಆಮೇಲೂ ಬರಲಿಲ್ಲ. ಕುರುಕ್ಷೇತ್ರದಲ್ಲಿ ಯುದ್ಧ ಆಯಿತು ಅಂದರೆ ಅಲ್ಲಿ ಸೋಲು ಕೆಲವು ಬಾರಿ ಆಯಿತು, ನಷ್ಟವೂ ಕೆಲವು ಬಾರಿ ಆಯಿತು. ಮಗ ಸತ್ತ, ಇನ್ನು ಉಪಪಾಂಡವರು ಸತ್ರು, ಹೀಗೆಲ್ಲ ಆಯಿತು. ಆದರೆ ಇಲ್ಲೊಂದೇ ಒಂದು ಕಡೆ ಮಾತ್ರ, ಮತ್ತು ಅಲ್ಲೆಲ್ಲ ಕೃಷ್ಣನ ಬೆಂಬಲ ಇದ್ದೇ ಇತ್ತು. ಇಲ್ಲಿ ಸಮಾಧಾನ, ನಾವು ಗೆದ್ವಿ ಅನ್ನೋ ಸಮಾಧಾನ ಅಲ್ಲ, ಆ ಅವಮಾನವನ್ನು ಆ ನೋವನ್ನು ಪಟ್ಟವ್ರಿಗೆ ಗೊತ್ತಾಗತ್ತೆ ಅಲ್ವಾ. ನಾವು ದಡದಲ್ಲಿ ನಿಂತು ಹೇಳ್ಬೋದು. ನಿನ್ನೆ ದಿವಸ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಒಂದು ತುಂಬ ಚೆನ್ನಾಗಿರ್ತಕ್ಕಂಥ ಭಾವ. ಈ ಟಿ ವಿ ಇತ್ಯಾದಿ ಮಾಧ್ಯಮಗಳಲ್ಲೆಲ್ಲ ಅಭಿನಯ ಮಾಡ್ತಕ್ಕಂಥವ್ರು, ಟೆಲಿಸೀರಿಯಲ್ಲೆಲ್ಲ ಮಾಡೋರು, ಚಲನಚಿತ್ರದಲ್ಲೂ ನಡೆಯುತ್ತೆ. ಯಾವುದೋ ಒಬ್ಬ ಜೂನಿಯರ್ ಆರ್ಟಿಸ್ಟನ್ನು ಸ್ವಲ್ಪ ಕೀಳಾಗಿ ನೋಡ್ತಾ ಇದ್ರು ಅನಿಸುತ್ತೆ. ನಮಗೆ ಗೌರವ ಕೊಡಿ, ನಮಗೆ ಗೌರವ ಕೊಡಿ, ನಮಗೆ ಒಂದು ಸ್ಥಾನ ಕೊಡಿ, ಮಾನ ಕೊಡಿ ಅಂತ ಕೇಳ್ತಾ ಇದ್ದಾಗ ಒಬ್ಬ ಹಿರಿಯರಾದಂಥ ಕಲಾವಿದರು, ನೋಡಿ ನಾವು ಹಾಕ್ಕೊಂಡ್ರೆ ಏನು ತಪ್ಪಿಲ್ಲ, ನಾನೀಗ ಹಾಕ್ಕೊಂಡು ಕೂತ್ಕೊಂಡಲ್ಲ ಕುರ್ಜಿನ, ನೀವು ಯಾಕೆ ಅವ್ರು ತೋರಿಸ್ಬೇಕು ಕುರ್ಜಿ ಅಂತ ನೀವು ನಿರೀಕ್ಷೆ ಮಾಡ್ತೀರಾ ಅಂದರೆ, ಆಗ ಈ ಜೂನಿಯರ್ ಆರ್ಟಿಸ್ಟ್ ಹೇಳಿದ್ರಂತೆ, ನೋಡಿಮ್ಮ, ಗೌರವ ಪಡೆದವರು ಸರಳವಾಗಿ ನಮ್ರತೆಯಿಂದ ನಡ್ಕೊಳ್ಳೋದು ಕಷ್ಟವಲ್ಲ, ಆದರೆ ಗೌರವ ಗಳಿಸದೇ ಇರೋರು ನಮ್ರವಾಗಿ ನಡ್ಕೊಂಡಾಗ ಅದು ಅವ್ರ ದೌರ್ಬಲ್ಯ ಅಂತ ತಿರಸ್ಕಾರ ಮಾಡ್ತಾರೆ ಅಂತ. ಹೀಗಾಗಿ ಅವಮಾನಕ್ಕೆ ತುತ್ತಾದವ್ರಿಗೆ ಯಾವ ಸಮಾಧಾನ ಸಿಕ್ತು ಅಂತ ನಾವು ಕೇಳಬೇಕಷ್ಟೇ ಹೊರತುನುವೆ, ಹಾಗಿಲ್ಲದೆ ಇದ್ದರೆ ಕಷ್ಟ. ನಾವು ಮಹಾಭಾರತವನ್ನು ಬಲ್ಲೆವು, ಜಯೋಯಂ ಅಜಯಾಕಾರ ಅಂತ ಹೇಳ್ತೀವಿ. ಆ ಸನ್ನಿವೇಶಕ್ಕೆ ತುತ್ತಾದವರಿಗೆ ಈ ಅವಮಾನ ನಿಮಗೆ ಹೇಗಿತ್ತು ಅಂತನ್ನೋದನ್ನು ದ್ರೌಪದಿ ಹತ್ರ ನಾವು ಕೇಳಬೇಕು, ಆವಾಗ ಗೊತ್ತಾಗುತ್ತೆ. ಅದು ಬರುತ್ತೆ, ಈ ಸೇಡಿಗೆ ಆ ನೋವು ಬಂದೇ ಬರುತ್ತೆ. ಅದು ಸರಿಯಾಗಿ ತುಲಾಭಾರ ಮಾಡುತ್ತೆ. ನಮಗೆ ಅಷ್ಟು ದೊಡ್ಡ ತೀವ್ರತೆಯನ್ನು ಪಡೆಯೋಕ್ಕಾಗೋಲ್ಲ. ಹಿಂದಿನವರು ಕೆಲವರು ಒಂದು 20 ಹೋಳಿಗೆ ತಿಂತಾ ಇದ್ರು, 2 ಸೇರು ಅಕ್ಕಿಯನ್ನು ಊಟ ಮಾಡ್ತಾ ಇದ್ರು. ಅವರು ಬೇಕಾದಂತೆ ರೋಗ ರುಜಿನವನ್ನು ಪಡ್ತಾ ಇದ್ರು, ಉಪವಾಸವನ್ನು ಮಾಡ್ತಾ ಇದ್ರು. ನಮ್ಮ ಅಜ್ಜಿಯೆಲ್ಲ ಎಷ್ಟು ಕಠೋರವಾದ ಉಪವಾಸ ಮಾಡ್ತಾ ಇದ್ರು, ನಂಗೆ ನೆನೆಸ್ಕೊಳ್ಳೋಕ್ಕೂ ಆಗೋಲ್ಲ ಅದನ್ನು. ಅದೇ ಥರ ಚೆನ್ನಾಗಿ ತಿಂತಾನೂ ಇದ್ರು. ನಾವು ಎರಡೂ ರೀತಿಯಿಂದ ಶಕ್ತಿಶಾಲಿಗಳಲ್ಲ. ಹೀಗಾಗಿ ಅರ್ಜುನನ ಆ ಒಂದು ಸಿದ್ಧಿ ಯಾವುದಿದೆ, ಕೃಷ್ಣನ ಸಹಾಯ ಇಲ್ಲದೆ ಮತ್ತಾವುದೂ ಇಲ್ಲದೆ, ಯಾವ ಸೋಲಿನ ಸೋಂಕು ಇಲ್ಲದೆ ಪಡೆದದ್ದು ಇದು. ಇಲ್ಲಿ ಸ್ವಾರಸ್ಯ ಅದೇನೆ, ಜೀವನದಲ್ಲಿ ಝೆನಿತ್ ಅಂತೀವಲ್ಲ, ಶಿಖರಾನುಭವ ಕಡೆಯಲ್ಲಿ ಸಿಗುತ್ತೋ, ಮೊದಲಿನಲ್ಲಿ ಸಿಗುತ್ತೋ, ಮಧ್ಯದಲ್ಲಿ ಸಿಗುತ್ತೋ ಗೊತ್ತಿಲ್ಲ, ಯಾವಾಗಲೂ ಒಮ್ಮೆ ಸಿಗುತ್ತದೆ. ಆಗ ನಿವೃತ್ತರಾದರೆ ಒಳ್ಳೆಯದು, ಅದು ನೀವು ಹೇಳದಂತೆ. ಆದರೆ ಎಷ್ಟೋ ಬರಿ ಆಗೋಲ್ಲ. ಎಂತೆಂಥ ಕಲಾವಿದರು ಅವರು ಹಾಕ್ಮಣೆ, ನೂಕುಮಣೆ, ತಳ್ಳುಮಣೆ ಆಗೋವರೆಗೂ ಇರ್ತಾರೆ. ಹಾಗೇ ಆಗುತ್ತದೆ. ನಾವು ಈ ಜಗತ್ತಿನಲ್ಲಿ ಇನ್ನೂ ಇರಬೇಕು ಅನ್ನೋವಾಗಲೇ ಹೋಗಬೇಕು ಅಂತ ತತ್ವ. ಅಗತ್ಯ ನಮಗಾಗೋದಿಲ್ಲ. ಎಲ್ಲ ರೀತಿಯಾದ ಉನ್ನತಿ, ಅವನತಿ ಇತ್ಯಾದಿಗಳನ್ನೆಲ್ಲವನ್ನು ಅನುಭವಿಸ್ತೀವಿ. ಈ ಕವಿ ಈ ಕಾವ್ಯದಲ್ಲಿ ಅರ್ಜುನನ ಜೀವನದ ಶಿಖರಾನುಭವದ ಒಂದು ಸನ್ನಿವೇಶ ತೆಗೆದುಕೊಂಡಿದ್ದಾನೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಹೇ ಡೇ ಅಂತೀವಲ್ಲ, ಅವ್ರದಾದ ಒಂದೊಂದು ದಿವಸ ಇರುತ್ತೆ. ಇವರು ಡಾಗ್ ಹ್ಯಾಸ್ ಡೇ, ಇಟ್ಸ್ ಡೇ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ಹಾಗಿರುತ್ತದೆ. ಆ ಭಾವ ನಮಗೆ ಬೇಕು. ಒಮ್ಮೆಯಾದರೂ ಉನ್ನತ ಅನುಭವ, ಶಿಖರಾನುಭವ ಪಡೆಯಬೇಕು. ಒಮ್ಮೆಯಾದರೂ ಉಚ್ಛ್ರಾಯವನ್ನು ಗಳಿಸಬೇಕು. ಸೂರ್ಯ ಮಾಧ್ಯಂದಿನನಾಗಿದ್ದಾಗ ದುರ್ನಿರೀಕ್ಷೆ ನೋಡೋಕ್ಕೂ ಆಗೋಲ್ಲ. ಅವನು ಬಾಲನಾಗಿದ್ದಾಗ, ಅವನು ಮುಳುಗ್ತಾ ಇದ್ದಾಗ ಯಾರೂ ಕೂಡ ಸೂರ್ಯ ನೋಡಿ ಆಹಾ ಓಹೋ ಅನ್ನಬಹುದು. ಈ ದುರ್ನಿರೀಕ್ಷತೆ ಅನ್ನುವುದು ಯಾವುದೋ ಒಂದು ಹಂತದಲ್ಲಿ ಬರುತ್ತದೆ. ಬೆಟ್ಟದ ಶಿಖರದ ಮೇಲೆ ತುಂಬ ಕಾಲ ನಿಲ್ಲೋಕ್ಕಾಗೋಲ್ಲ, ಇಳಿದು ಬರಲೇಬೇಕು. ಈ ಸತ್ಯವೂ ಗೊತ್ತಿರಬೇಕು. ಇದೆಲ್ಲ ಕಿರಾತಾರ್ಜುನೀಯದ ಉಪಫಲಗಳು. ನಾಳೆ ಮಾಘ ಕವಿ ಶಿಶುಪಾಲವಧ ನೋಡೋಣ. ನಮಸ್ಕಾರ.